ಸರ್ ಕೇಳಿಸಿನ ಸರ್? ಎಸ್ ಸರ್. ಥ್ಯಾಂಕ್ ಯು. ಓಕೆ, it is only f of z is analytic at z equal to infinity if and only if f of 1 by z is analytic at z equal to ಏನಾಗಬೇಕು 0 ಆಗಬೇಕು. ನಿನ್ನೆ ಹೇಳಿದೆ ನಿಮಗೆ at z equal to infinity ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಕೊಟ್ಟಿರೋಂಥ ಫಂಕ್ಷನ್ ಇದೆ ನೋಡಿ f of z, ಅದನ್ನ ಏನ್ ಮಾಡ್ಬೇಕು ಹೇಳಿ, f of 1 by z ಮಾಡ್ಕೋಬೇಕು. ಇವಾಗ at z equal to 0 ಹತ್ರ ಚೆಕ್ ಮಾಡ್ಬೇಕು. ಓಕೆನಾ? ಸೊ f of z is analytic at z equal to infinity. ಇದಕ್ಕೆ ಈಕ್ವಲೆಂಟ್ ಏನಂತಂದ್ರೆ f of 1 by z ರೆಸಿಪ್ರೋಕಲ್ ತಗೋಬೇಕು ಇಲ್ಲಿ. So is analytic at, so reciprocal ತಗೊಂಡ್ರೆ 1 by z equal to 1 by infinity ಆಗುತ್ತೆ. So 1 by infinity ಏನಾಗುತ್ತೆ ಅಲ್ಲಿ 0 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, f of z has removable singularity at z equal to infinity if and only f of 1 by z has removable singularity at z equal to 0. ಸೇಮ್ ಪ್ರಾಪರ್ಟೀಸ್ ಬರ್ತಾ ಹೋಗುತ್ತೆ ಅಷ್ಟೇ. ಸೊ ರೆಸಿಪ್ರೋಕಲ್ ತಗೊಂಡು ಹೋಗ್ಬೇಕು. f of z has a pole of order m at z equal to infinity if and only if f of 1 by z has pole of order m at z equal to 0. So f of 1 by z at z equal to 0. f of z ಯಾವಾಗ at z equal to infinity ಇದ್ದಾಗ. ಓಕೆನಾ? So f has essential singularity at z equal to infinity if and only if f of 1 by z has essential singularity at z equal to ಯಾವ್ದು ಹೇಳಿ 0. ಸೊ ಇಲ್ಲಿದೆ ನೋಡಿ ಎಕ್ಸಾಂಪಲ್, f of z equal to z power n, n belongs to set of all natural numbers. ಇವಾಗ z equal to infinity ಹತ್ರ ಬೇಕಾದ್ರೆ ಏನ್ ಮಾಡ್ತೀರಾ ನೀವು, ಇಲ್ಲಿ z ಬದಿ 1 by z ತಗೊಳ್ತೀರಾ. ಸೊ ಅವಾಗ ಏನಾಗ್ತದೆ, f of 1 by z equal to 1 by z whole power n ಆಗುತ್ತೆ. ದಟ್ ಈಸ್ 1 by z power n ಆಗುತ್ತೆ. ಸೊ n belongs to ನ್ಯಾಚುರಲ್ ನಂಬರ್. ಸೊ ಇವಾಗ z equal to 0 ಅಲ್ವಾ? z equal to infinity ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. z equal to 0 ಆಗ್ಬಿಡುತ್ತೆ. ಇವಾಗ ಏನಾಗ್ಬಿಡುತ್ತೆ ಇದು 1 by z power n. ಸೊ z equal to 0 ಏನಾಗ್ಬಿಡುತ್ತೆ, ಪೋಲ್ ಆಗುತ್ತೆ. ಸೊ ಪೋಲ್ ಆಫ್ ಆರ್ಡರ್ ಏನಿದೆ ನೋಡಿ, ಇಲ್ಲಿ n ಇದೆ. ಸೊ ಪೋಲ್ ಆಫ್ ಆರ್ಡರ್ n. ಈ ತರ ಕೊಟ್ರೆ 1 by z ಪವರ್ ಏನ್ ಕೊಡ್ತಾರೆ ನೋಡಿ, ಈಗ f of z equal to 1 divided by z minus a whole power n ಅಂತ ಹಿಂಗ್ ಕೊಟ್ಟರು ಈ ಫಂಕ್ಷನ್ ಅಂದ್ರೆ ಪಕ್ಕ ಇದೇನಾಗ್ಬಿಟ್ಟಿರ್ತಿದ್ದು. ಸೊ a is a pole of order ಏನಾಗುತ್ತೆ ಹೇಳಿ, ಪೋಲ್ ಆಫ್ ಆರ್ಡರ್ n ಅಂತ. ಯಾಕಂದ್ರೆ ನೋಡಿ ಡೆಫಿನೇಷನ್ ಆಫ್ ಪೋಲ್ ಇದೆ ನೋಡಿ, ಏನ್ ಬರುತ್ತೆ ಹೇಳಿ, ಡೆಫಿನೇಷನ್ ಆಫ್ ಪೋಲ್ f of z as a pole at z equal to z naught ಆಗ್ಬೇಕಂದ್ರೆ ಏನಾಗ್ಬೇಕು ಹೇಳಿ, f of z ಅನ್ನು ಯಾವ ತರ ಬರೆಯಬೇಕು ನಮ್ಗೆ, ಸಮ್ g of z ಡಿವೈಡೆಡ್ ಬೈ z minus z naught whole power n ಅಂತ ಬರೆಯಕ್ ಬರಬೇಕು. ಓಕೆನಾ? ಸೊ ಬೇರೆ g of z ಇದೆ ನೋಡಿ, ಅನಾಲಿಟಿಕ್ ಆಗಿರುತ್ತೆ, ಜೊತೆಗೆ g of z naught ಇದೆ ನೋಡಿ, ಸೊ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಇದೆ ಎಕ್ಸ್ಪ್ರೆಸ್ ಮಾಡ್ಬೋದು. ಈಗ f of z equal to 1 ಅಂತ ಕೊಟ್ಟಿದ್ದಾರೆ. ಸೊ g of z ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ 1 ಆಗುತ್ತೆ. ಸೊ g of z ನಾಟ್ ಈಕ್ವಲ್ ಟು 0 ಆಗ್ಬಿಡುತ್ತೆ, ಯಾಕಂದ್ರೆ 1 is not equal to 0. ಕರೆಕ್ಟ್ ಅಲ್ವಾ? ಸೊ ಹಾಗೆ ಏನಾಗ್ಬಿಡುತ್ತೆ, ಪೋಲ್ ಆಫ್ ಆರ್ಡರ್ n ಆಗುತ್ತೆ. ಸೊ ಇಲ್ಲೂ ಕೂಡ ಪೋಲ್ ಆಫ್ ಆರ್ಡರ್ n ಇದೆ. ಓಕೆನಾ? ಇದು ಡೆಫಿನೇಷನ್. ನೆಕ್ಸ್ಟ್ ಇಲ್ಲಿ ನೋಡಿ, ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. p of z equal to an z power n plus an minus 1 z power n minus 1 plus up to plus a naught ಅಂತ ಕೊಟ್ಟಿದ್ದಾರೆ. ಸೊ an ನಾಟ್ ಈಕ್ವಲ್ ಟು 0 ಇಲ್ಲಿದೆ ನೋಡಿ. ಸೊ ಲೀಡಿಂಗ್ ಕೋಎಫಿಷಿಯಂಟ್ an ನಾಟ್ ಈಕ್ವಲ್ ಟು 0 at z equal to infinity ಏನಾಗುತ್ತೆ ಅಂತ ಕೊಟ್ಟಿದಾರಲ್ವಾ. ಇವಾಗ ಇಲ್ಲಿ ಏನ್ ಮಾಡ್ತೀರಾ, p of 1 by z ಅಂದ್ರೆ z ಬದಲಿ 1 by z ಕೊಡಿ. ಅವಾಗ ಏನಾಗುತ್ತೆ, f of 1 by z equal to a naught, ಇಲ್ಲಿ 1 by z power n plus an minus 1 1 by z power n minus 1 plus up to plus, ಸೊ a naught ಕಾನ್ಸ್ಟೆಂಟ್ ಇದೆ, a naught ಬರುತ್ತೆ. ಸೊ ಇವಾಗ ಲಿಮಿಟ್ z tends to 0 ಮಾಡ್ತೀರಾ ಬೈ ಡೆಫಿನೇಷನ್ಸ್. ಏನಾಗ್ಬಿಡುತ್ತೆ, f of 1 by z ಇದೆ ನೋಡಿ, ಏನಾಗ್ಬಿಡುತ್ತೆ, ದಿಸ್ ಈಸ್ ಇನ್ಫಿನಿಟಿ 1 by 0, ಇಲ್ಲಿ 1 by 0 ಇನ್ಫಿನಿಟಿ. ಸೊ ಇನ್ಫಿನಿಟಿ 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 ಪ್ಲಸ್ a naught ಏನಾಗ್ಬಿಡುತ್ತೆ, ಅಗೇನ್ ಇನ್ಫಿನಿಟಿ ಬಂದ್ಬಿಡುತ್ತೆ. ಓಕೆನಾ? ವಿಚ್ ಇಂಪ್ಲೈಸ್ ದಟ್ f of 1 by z ಆಸ್ ಎ ಪೋಲ್ ಅಟ್ z equal to 0. ಯಾಕೆ ಹೇಳಿ, ಇನ್ಫಿನಿಟಿ ಬರ್ತಿದೆ. ಇನ್ಫಿನಿಟಿ ಬಂದ್ರೆ ಏನಾಗ್ಬಿಡುತ್ತೆ, ಈ ಪಾಯಿಂಟ್ ಪೋಲ್ ಆಗುತ್ತೆ. ಆಫ್ ಆರ್ಡರ್ ಏನ್ ಬರುತ್ತೆ, n ಬರ್ತಿದೆ. ಓಕೆನಾ? ಆಫ್ ಆರ್ಡರ್ ಏನ್, ಯಾಕಂದ್ರೆ ಪಾಲಿನಾಮಿಯಲ್ ಆಫ್ ಡಿಗ್ರಿ n ಇದೆ ಅಲ್ವಾ. ಸೊ ಹಾಗೆ ಆಫ್ ಆರ್ಡರ್ n ಬರುತ್ತೆ ಅಷ್ಟೇ ಇಲ್ಲಿ. ಸೊ f as a pole at z equal to infinity ಆಫ್ ಆರ್ಡರ್ n ಬರ್ತಿದೆ ಅಷ್ಟೇ. ಈ ಕೊಟ್ಟಿರೋ ಫಂಕ್ಷನ್ ಇದೆ ನೋಡಿ, at z equal to infinity ಅಂತ ಏನಾಗುತ್ತೆ ಅಂದ್ರೆ ಪೋಲ್ ಆಫ್ ಆರ್ಡರ್ n ಆಗುತ್ತೆ. ನೆಕ್ಸ್ಟ್ ಇದೆ ನೋಡಿ, ಸೈನ್ z, ಕಾಸ್ z, ಟ್ಯಾನ್ z, e ಪವರ್ z, e ಪವರ್ ಮೈನಸ್ z, e ಪವರ್ i z, e ಪವರ್ ಮೈನಸ್ i z at z equal to infinity. ಸೊ ಆಲ್ ಆರ್ ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಅಂತ. ಸೈನ್ z ಇದೆಯಲ್ವಾ, ತಗೊಳ್ಳಿ ಇವಾಗ
ಎಫ್ ಆಫ್ ಝಡ್ ಈಕ್ವಲ್ ಟು ಸೈನ್ ಝಡ್ ಅಟ್ ಝಡ್ ಈಕ್ವಲ್ ಟು ಇನ್ಫಿನಿಟಿ. ಸೊ ಎಫ್ ಆಫ್ 1/z ಏನಾಗುತ್ತೆ ಹೇಳಿ? Sin of 1/z. ಸೈನ್ ಆಫ್ 1/z. ಇವಾಗ ಅಟ್ ಝಡ್ ಈಕ್ವಲ್ ಟು 0 ಬಂದ್ಬಿಡುತ್ತಲ್ವಾ, ಇನ್ಫಿನಿಟಿ ಹೋಗಿ Yes, sir. 0 ಪಾಯಿಂಟ್ ಈ ಕೊಟ್ಟಿರೋಂಥ ಫಂಕ್ಷನ್ ಏನಾಗುತ್ತೆ ನೋಡಿ. Zero. So limit z tends to 0 sin of 1/z ಏನಾಗ್ಬಿಡುತ್ತಿದ್ದು? ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಫೈನೈಟ್ಲಿ ಆರ್ The ಇನ್ಫೈನೈಟ್ಲಿ limit does not exist. ಅಲ್ವಾ? ಸೊ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ಫೈನೈಟ್ಲಿನೂ ಬರಲ್ಲ ಇನ್ಫೈನೈಟ್ಲಿನೂ ಬರಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹೇಳಿ, ಇದು ಎಸೆನ್ಷಿಯಲ್ Essential singularity. Essential singularity. ಸೊ ಹಾಗಾಗಿ z ಈಕ್ವಲ್ ಟು 0 ಎಸೆನ್ಷಿಯಲ್ ಸಿಂಗುಲಾರಿಟಿ ಆಗ್ತದೆ ಈ ಫಂಕ್ಷನ್ಗೆ. ಹಾಗಾಗಿ z ಈಕ್ವಲ್ ಟು ಇನ್ಫಿನಿಟಿ ಇದೆ ನೋಡಿ, ಎಫ್ ಆಫ್ z ಈಕ್ವಲ್ ಟು ಸೈನ್ z ಏನಾಗುತ್ತೆ ಹೇಳಿ? ಎಸೆನ್ಷಿಯಲ್ ಸಿಂಗುಲಾರಿಟಿ ಆಗುತ್ತೆ. ಸೊ ಅದೇ ತರ ಇ ಪವರ್ z ಇದೆ ನೋಡಿ, ಇ ಪವರ್ z, ಎಫ್ ಆಫ್ z ಈಕ್ವಲ್ ಟು ಇ ಪವರ್ z ಅಟ್ z ಈಕ್ವಲ್ ಟು ಇನ್ಫಿನಿಟಿ. ಇವಾಗ ಏನ್ ಮಾಡ್ತೀರಾ, ಇದನ್ನ ಎಫ್ ಆಫ್ 1/z ತಗೊಳ್ತೀರಾ ಈಕ್ವಲ್ ಟು ಇ E ಪವರ್ power 1/z. ಅಟ್ z ಈಕ್ವಲ್ ಟು 0. ಕ್ಲಿಯರಾ? Yes, sir. ಈ ಫಂಕ್ಷನ್ ಇವಾಗ ಇ ಪವರ್ 1/z ಇದೆ, ಇದು ನೋಡಿ ಎಲ್ಲಾ ಕಡೆ ಅನಾಲಿಟಿಕ್ ಆಗುತ್ತೆ, ಬಟ್ ಯಾವ ಪಾಯಿಂಟ್ ಆದ್ರೆ ಆಗಲ್ಲ ಹೇಳಿ? ಓನ್ಲಿ z ಈಕ್ವಲ್ ಟು 0 ಆದ್ರೆ ಆಗುತ್ತೆ. ಸೊ ಹಾಗಾಗಿ ಐಸೋಲೇಟೆಡ್ ಸಿಂಗುಲಾರಿಟಿ ಇದು. ಐಸೋಲೇಟೆಡ್ ಅಲ್ಲಿ 3 ಬರುತ್ತೆ, ಒಂದು ರಿಮೂವಬಲ್, ಇನ್ನೊಂದು ಪೋಲು, ಇನ್ನೊಂದು ಎಸೆನ್ಷಿಯಲ್. ಇವಾಗ ಯಾವ್ದಾಗತ್ತೆ ಇದು? ಎಸೆನ್ಷಿಯಲ್ ಆಗುತ್ತೆ. Essential singularity. Limit does not exist. ಲಿಮಿಟ್ z ಟೆನ್ಸ್ ಟು 0 ಇ ಪವರ್ 1/z ಈಕ್ವಲ್ ಟು ಇ ಪವರ್ ಇನ್ಫಿನಿಟಿ ಆಗ್ಬಿಡುತ್ತೆ. ಸೊ ಕಾಂಪ್ಲೆಕ್ಸ್ ಅಲ್ಲಿ ಇ ಪವರ್ ಇನ್ಫಿನಿಟಿ ಡಸ್ ನಾಟ್ ಎಕ್ಸಿಸ್ಟ್. ಸೊ ಹಾಗಾಗಿ ಎಸೆನ್ಷಿಯಲ್ ಸಿಂಗುಲಾರಿಟಿ. ಕ್ಲಿಯರಾ? Yes, sir. ಸೊ ಅದೇ ತರ ಇ ಪವರ್ ಮೈನಸ್ z ಏನಾಗುತ್ತೆ ಹೇಳಿ? ಇ ಪವರ್ ಮೈನಸ್ z ಏನಾಗ್ಬಿಡುತ್ತೆ? ಇ ಪವರ್ ಮೈನಸ್ 1/z ಆಗುತ್ತೆ. ಏನ್ ಪ್ರಾಬ್ಲಮ್ ಇವಾಗ? z ಈಕ್ವಲ್ ಟು 0 ಪ್ರಾಬ್ಲಮ್ ಆಗುತ್ತೆ. ಸೊ ಲಿಮಿಟ್ z ಟೆನ್ಸ್ ಟು 0 ಇ ಪವರ್ ಮೈನಸ್ 1/, ದಟ್ ಇಸ್ ಇ ಪವರ್ ಮೈನಸ್ ಇನ್ಫಿನಿಟಿ. ನೋಡಿ, ಇ ಇನ್ಫಿನಿಟಿ ಕೂಡ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಕಾಂಪ್ಲೆಕ್ಸ್. ಒಟ್ನಲ್ಲಿ ಇ ಪವರ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಬಂದ್ರೆ ಸೊ ಕಾಂಪ್ಲೆಕ್ಸ್ ಅಲ್ಲಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ, ಅದು ಓಕೆನಾ? ಡಸ್ ನಾಟ್ ಎಕ್ಸಿಸ್ಟ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಎಲ್ಲ ಎಸೆನ್ಷಿಯಲ್ ಸಿಂಗುಲಾರಿಟಿ ಆಗುತ್ತೆ. ಕ್ಲಿಯರಾ? ಓಕೆ, ಇಲ್ಲಿದೆ ನೋಡಿ, ಇವು ಡೆಫಿನೇಷನ್ಸ್ ಕೇಳಿದ್ರೆ ಕೇಳಬಹುದು ನೋಡಿ. ಏನಂತಂದ್ರೆ ಡೈರೆಕ್ಟ್ ಆಗಿ ಎಫ್ ಎಸ್ 0 ಆಫ್ ಆರ್ಡರ್ ಎಂ ಅಟ್ z ಈಕ್ವಲ್ ಟು z ನಾಟ್ ಇಫ್ ಅಂಡ್ ಓನ್ಲಿ ಇಫ್. ನೋಡಿ, ಇದು ಡೆಫಿನೇಷನ್. ಎಫ್ ಆಫ್ z ಅನ್ನ ಏನಾದ್ರು ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ z ಮೈನಸ್ z ನಾಟ್ ಹೋಲ್ ಪವರ್ ಎಂ ಇಂಟು ಜಿ ಆಫ್ z. ಸೊ ಜಿ ಆಫ್ z ಇದೆ ನೋಡಿ, ಅನಾಲಿಟಿಕ್ ಆಗಿರ್ಬೇಕು ಅಟ್ z ಈಕ್ವಲ್ ಟು z ನಾಟ್, ಜೊತೆಗೆ ಜಿ ಆಫ್ z ನಾಟ್ ನಾಟ್ ಈಕ್ವಲ್ ಟು 0 ಬರಬೇಕು. ಓಕೆನಾ? ಸೊ ಅವಾಗ ಏನಾಗ್ಬಿಡುತ್ತೆ, ಎಫ್ ಆಸ್ ಎ 0 ಆಫ್ ಆರ್ಡರ್ ಎಂ ಅಟ್ z ಈಕ್ವಲ್ ಟು z ನಾಟ್. ಅದೇ ತರ ಎಫ್ ಆಸ್ ಎ ಪೋಲ್ ಆಫ್ ಆರ್ಡರ್ ಎಂ ಅಟ್ z ಈಕ್ವಲ್ ಟು z ನಾಟ್ ಇಫ್ ಅಂಡ್ ಓನ್ಲಿ ಇಫ್ ಎಫ್ ಆಫ್ z ಇದೆ ನೋಡಿ, ಆ ಫಂಕ್ಷನ್ ಏನ್ ಕೊಟ್ಟಿರ್ತಾರಲ್ವಾ, ಅದನ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಈಕ್ವಲ್ ಟು ಜಿ ಆಫ್ z ಡಿವೈಡೆಡ್ ಬೈ z ಮೈನಸ್ z ನಾಟ್ ಹೋಲ್ ಪವರ್ ಎಂ, ಈ ತರ ಎಕ್ಸ್ಪ್ರೆಸ್ ಮಾಡಕ್ ಬರ್ಬೇಕು. ಸೊ ಜಿ ಆಫ್ z ನಾಟ್ ಸೇಮ್ ಜಿ ಆಫ್ z ಇದೆ ನೋಡಿ ಇಲ್ಲಿ, ಅದು ಅನಾಲಿಟಿಕ್ ಆಗಿರ್ಬೇಕು, ಜೊತೆಗೆ ಜಿ ಆಫ್ ಈ ಪಾಯಿಂಟ್ ಇದೆ ನೋಡಿ ಪ್ರಾಬ್ಲಮ್, ಸೊ ಅದನ್ನ ಕೊಟ್ರೆ ನಾಟ್ ಈಕ್ವಲ್ ಟು 0 ಬರ್ಬೇಕು. ಓಕೆನಾ? ಎರಡು ಡೆಫಿನೇಷನ್ಸ್. ಇದು ಡೆಫಿನೇಷನ್ ಆಫ್ 0 ಆಫ್ ಆರ್ಡರ್ ಎಂ, ಇದು ಡೆಫಿನೇಷನ್ ಆಫ್ ಹೋಲ್ ಆಫ್ ಆರ್ಡರ್ ಎಂ. ಓಕೆನಾ? ನೆಕ್ಸ್ಟ್ ಇದು ನೋಡಿ, ಎಫ್ ಆಸ್ ಎ 0 ಆಫ್ ಮಲ್ಟಿಪ್ಲಿಸಿಟಿ ಅಟ್ z ಈಕ್ವಲ್ ಟು z ನಾಟ್. ಎಫ್ ಆಸ್ ಎ 0 ಆಫ್ ಮಲ್ಟಿಪ್ಲಿಸಿಟಿ ಎನ್ ಅಂತ ತಗೊಳ್ಳಿ, ಎಂ ಅಂತ ತಗೊಳ್ಳಿ. ಎಫ್ ಆಸ್ ಎ 0 ಆಫ್ ಮಲ್ಟಿಪ್ಲಿಸಿಟಿ ಎಂ ಅಟ್ z ಈಕ್ವಲ್ ಟು z ನಾಟ್ ಇಫ್ ಅಂಡ್ ಓನ್ಲಿ ಇಫ್ 1/f ಇದೆ ನೋಡಿ, 1/f ಆಸ್ ಎ ಹೋಲ್ ಆಫ್ ಆರ್ಡರ್ ಎಂ ಅಂತ. ನೋಡಿ, ಯಾವ್ದಾದ್ರು ಫಂಕ್ಷನ್ ಕೊಡ್ಲಿ ನಿಮಗೆ, ಈಗ ಎಫ್ ಆಫ್ z ಈಕ್ವಲ್ ಟು ನಿಮ್ಗೆ ಈ ತರ ಕೊಟ್ಟಿದ್ರೆ ಅನ್ಕೊಳ್ಳಿ, 1/sin ಆಫ್ 1/z. ಓಕೆನಾ? ಈ ತರ ಇದೆ ಅನ್ಕೊಳ್ಳಿ. ಸೊ ಇವಾಗ ಸೈನ್ ಆಫ್ 1/z ಏನ್ ಬರುತ್ತೆ 0. ಸೈನ್ ಆಫ್ 1/z ಗೆ 0 ಏನ್ ಬರುತ್ತೆ, 0 ಮಾಡ್ಬೇಕು ನೀವು, 0 ಬೇಕಂದ್ರೆ. ಸೊ 1/z ಈಕ್ವಲ್ ಟು ಯಾವಾಗ ಸೈನ್ 0 ಆಗುತ್ತೆ, n pi. z ಈಕ್ವಲ್ ಟು 1/n pi ಆಗುತ್ತೆ. ಈಗ ಸೆಟ್ ಆಫ್ zeros ಏನ್ ಬರ್ತಿದೆ ನೋಡಿ, ಸೈನ್ ಆಫ್ 1/z ಗೆ z ಈಕ್ವಲ್ ಟು 1/n ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್. ಇವು ಸೆಟ್ ಆಫ್ ಆಲ್ zeros ಇವು. ಓಕೆನಾ? ಇವಾಗ ಬಂದಿರೋ ಸೆಟ್ ಆಫ್ ಆಲ್ zeros ಅನ್ನ ನೀವು ರೆಸಿಪ್ರೋಕಲ್ ತಗೊಂಡ್ಬಿಟ್ರೆ, ಇಲ್ಲಿದೆ ನೋಡಿ, ರೆಸಿಪ್ರೋಕಲ್ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಪೋಲ್ ಆಗ್ಬಿಡುತ್ತೆ. ಅಂದ್ರೆ z ಬಂದಿದೆ ಅಲ್ವಾ, 1/z ಏನಾಗುತ್ತೆ ನೋಡಿ, ಅದು n pi ಆಗುತ್ತೆ. ಇವು zeros ಕೊಟ್ಟಿರೋಂಥ ಫಂಕ್ಷನ್ಗೆ n pi ಇದೆ ನೋಡಿ, ಅವು ಪೋಲ್ಸ್ ಆಗುತ್ತೆ. ಕ್ಲಿಯರ್ ಇದು?
Yes, sir. ಜಸ್ಟ್ ಡಿನಾಮಿನೇಟರ್ ತಗೊಂಡ್ಬಿಟ್ರೆ ಸಾಕು ನೀವು. ಇಲ್ಲಿ ಜೀರೋಸ್ ಮಾಡಿ ರೆಸಿಪ್ರೋಕಲ್ ತಗೊಂಡು ಅವು ಪೋಲ್ಸ್ ಆಗುತ್ತೆ. ಅದೇ ರಿಸಲ್ಟ್ ಇದು. ನಿಮ್ಗೆ ಏನಾದ್ರು ಪೋಲ್ಸ್ ಇತ್ತಂದ್ರೆ ಅದನ್ನ ರೆಸಿಪ್ರೋಕಲ್ ಮಾಡಿ. ಸೊ ಅವೇನಾಗ್ಬಿಡುತ್ತೆ ಜೀರೋಸ್ ಆಗುತ್ತೆ. Zeros. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದು ಈಸಿ ಇದೆ ಅಂದ್ರೆ ಇಂಪಾರ್ಟೆಂಟ್ ಇದೆ ರಿಸಲ್ಟ್. ಇಫ್ ಎಫ್ ಅಂಡ್ ಜಿ ಎಸ್ ಜೀರೋಸ್ ಆಫ್ ಮಲ್ಟಿಪ್ಲಿಸಿಟಿ ಎಮ್ ಅಂಡ್ ಎನ್ ರೆಸ್ಪೆಕ್ಟಿವ್ಲಿ ಅಟ್ ಝಡ್ ಈಕ್ವಲ್ ಟು ಝಡ್ ನಾಟ್. ನೋಡಿ ಸೇಮ್ ಪಾಯಿಂಟ್, ಎರಡು ಫಂಕ್ಷನ್ಸ್ ತಗೊಂಡಿದ್ದಾರೆ. ಆಸ್ ಎ ಜೀರೋಸ್ ಆಫ್ ಮಲ್ಟಿಪ್ಲಿಸಿಟಿ, ಸೊ ಎಮ್ ಮತ್ತೆ ಎನ್ ಇದೆ ಅಂತೆ, ವಿಚ್ ಇಂಪ್ಲೈಸ್ ದಟ್ ಪ್ರಾಡಕ್ಟ್ ಇದೆ ನೋಡಿ, ಎರಡು ಫಂಕ್ಷನ್ ಪ್ರಾಡಕ್ಟ್ ಎಫ್ ಇಂಟು ಜಿ ಆಸ್ ಎ ಜೀರೋ ಆಫ್ ಮಲ್ಟಿಪ್ಲಿಸಿಟಿ ಎಂ ಪ್ಲಸ್ ಎನ್ ಆಗುತ್ತೆ. ಎಂ ಪ್ಲಸ್ ಎನ್ ಆಗುತ್ತೆ ಯಾವಾಗ ಪ್ರಾಡಕ್ಟ್ ಎಫ್ ಇಂಟು ಜಿ ಆಸ್ ಎ ಜೀರೋ ಆಫ್ ಮಲ್ಟಿಪ್ಲಿಸಿಟಿ ಎಂ ಪ್ಲಸ್ ಎನ್ ಅಟ್ ಝಡ್ ಈಕ್ವಲ್ ಟು ಝಡ್ ನಾಟ್. ಓಕೆನಾ, ಅಟ್ ಝಡ್ ಈಕ್ವಲ್ ಟು ಝಡ್ ನಾಟ್. ಯಾವ ತರ ಅಂದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. ಸೊ ಡೆಫಿನೇಷನ್ ಹೇಳಿ, ಜೀರೋಸ್ ಡೆಫಿನೇಷನ್ ಹೇಳಿ ಅದು. ಈಗ ನೋಡಿ, ಎಫ್ ಆಸ್ ಎ ಜೀರೋ ಆಫ್ ಮಲ್ಟಿಪ್ಲಿಸಿಟಿ ಎಂ ಕೊಟ್ಟಿದ್ದಾರೆ. ಓಕೆನಾ, ಅಟ್ ಯಾವ ಪಾಯಿಂಟ್ ಝಡ್ ಈಕ್ವಲ್ ಟು Z0. ಇದನ್ನ ಯಾವ ತರ ಬರೀಬಹುದು ಅಂದ್ರೆ ನಾವು ನೋಡಿ ಡೆಫಿನೇಷನ್ ಪ್ರಕಾರ ಎಫ್ ಆಫ್ ಝಡ್ ಈಕ್ವಲ್ ಟು ಜೀರೋಸ್ ಬಂದಾಗ ನ್ಯೂಮರೇಟರ್ ಬರುತ್ತೆ ಇದು ಝಡ್ ಮೈನಸ್ Z minus Z0 ಇಂಟು ಜಿ ಆಫ್ ಝಡ್ ಇದೆ. ಈ ಜಿ ಆಫ್ ಝಡ್ ಇದೆ ಅದೇನಾಗಿರುತ್ತೆ ಹೇಳಿ, ಅನಾಲಿಟಿಕ್ ಆಗಿರುತ್ತೆ. ಅಟ್ ಝಡ್ ನಾಟ್ not equal to 0. ಇದು ಡೆಫಿನೇಷನ್. ಈಗ ನೆಕ್ಸ್ಟ್ ಜಿ ಇದೆ ನೋಡಿ, ಅದೇನ್ ಕೊಟ್ಟಿದ್ದಾರೆ, ಆಸ್ ಎ ಮಲ್ಟಿಪ್ಲಿಸಿಟಿ ಆಫ್ ಎನ್ ಅಂತ ಕೊಟ್ಟಿದ್ದಾರೆ ಜಿ. ಅದೇ ಪ್ರಕಾರ ಇದು ಬರ್ಕೊಂಡ್ಬಿಟ್ರೆ ಏನಾಗುತ್ತೆ, ಜಿ ಆಫ್ ಝಡ್ ಈಕ್ವಲ್ ಟು ಝಡ್ ಮೈನಸ್ Z0 whole power n. M f of z. F of z. ಸಾರಿ, ಈಗ ಅಲ್ವಾ, ಈಗ ಜಿ ಆಫ್ ಝಡ್ ಜಿ ಡ್ಯಾಶ್ ತಗೊಳ್ಳಿ. ಇದು ಕೆಲಸ ಮಾಡಿ, ಇದು ಎಫ್ ಅಂತ ತಗೊಳ್ಳಿ, ಇದು ಜಿ ಡ್ಯಾಶ್ ತಗೊಳ್ಳಿ, ಇದು ಜಿ ಆಫ್ ಝಡ್ ತಗೊಳ್ಳಿ. ಓಕೆನಾ, ಇದು ಸ್ವಲ್ಪ ಫಂಕ್ಷನ್ ಬರ್ಕೊಳ್ಳಿ, ಯಾವ್ದಾರ ಬರ್ಕೊಳ್ಳಿ ನೀವು, ನಡೆಯುತ್ತೆ. ಜಿ ಡ್ಯಾಶ್ ತಗೊಳ್ಳಿ ನೀವು. ಓಕೆನಾ, ಸೊ ಪ್ರಾಡಕ್ಟ್ ಏನಾಗುತ್ತೆ ಹೇಳಿ, ಪ್ರಾಡಕ್ಟ್ ಏನಾಗುತ್ತೆ ಎಫ್ ಇಂಟು ಜಿ, ಪ್ರಾಡಕ್ಟ್ ಎಫ್ ಇಂಟು ಜಿ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಹೇಳಿ, Z minus Z0 whole power m plus n. ಪವರ್ ಇಲ್ಲಿ ಎಂ ಇದೆ ಪ್ಲಸ್ ಎನ್, ಸೊ ಎಂ ಪ್ಲಸ್ ಎನ್ ಆಗುತ್ತೆ ಇಂಟು, ಸೊ ಜಿ ಡ್ಯಾಶ್ ಆಫ್ ಝಡ್ ಅಂದ್ರೆ ಕೆಲಸ ಮಾಡಿ ಜಿ ಒನ್ ತಗೊಳ್ಳಿ, ಸುಮ್ಮನೆ ಡಿಫ್ರೆನ್ಶಿಯೇಟ್ ಅಂತಾರ ಆಗ್ಬಿಡುತ್ತೆ, ಜಿ ಟು ತಗೊಳ್ಳಿ, ಸೊ ಜಿ ಟು ಆಫ್ ಝಡ್ ಆಗುತ್ತೆ. ಓಕೆನಾ, ಇದು ನಾಟ್ ಈಕ್ವಲ್ ಟು ಜೀರೋ, ಇದು ನಾಟ್ ಈಕ್ವಲ್ ಟು ಜೀರೋ. ಹಾಗಾಗಿ ಪ್ರಾಡಕ್ಟ್ ಏನಾಗ್ಬಿಡುತ್ತೆ ಹೇಳಿ, ಇದು ಇಸ್ ಆಲ್ಸೋ ನಾಟ್ ಈಕ್ವಲ್ ಟು ಜೀರೋ ಆಗುತ್ತೆ. ಸೊ ಡೆಫಿನೇಷನ್ ಓಲ್ಡ್ ಆಗ್ತಿದೆ. ಸೊ ಹಾಗಾಗಿ ಝಡ್ ನಾಟ್ ಇದೆ ನೋಡಿ, ಈಸ್ ಎ ಜೀರೋ ಆಫ್ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಎಫ್ ಅಂಡ್ ಜಿ ವಿತ್ ಮಲ್ಟಿಪ್ಲಿಸಿಟಿ ಏನ್ ಬರ್ತಿದೆ ನೋಡಿ, m plus n. ಪ್ಲಸ್ ಎನ್. ಸೊ ಮಲ್ಟಿಪ್ಲಿಸಿಟಿ ಏನ್ ಬರ್ತಿದೆ ಇವಾಗ, ಎಂ ಪ್ಲಸ್ ಎನ್. ಓಕೆನಾ, ಇದು ಅಪ್ಲೈ ಮಾಡೋದು ಆಮೇಲೆ ಗೊತ್ತಾಗುತ್ತೆ. ಒಟ್ಟಲ್ಲಿ ಎಂ ಪ್ಲಸ್ ಎನ್ ಇರುತ್ತೆ ಪ್ರಾಡಕ್ಟ್ ಬಂದಾಗ. ಓಕೆನಾ, ಅದೇ ತರ ಇಲ್ಲಿ ನೋಡಿ ಪೋಲ್ ಏನಾಗುತ್ತೆ, ಅದೇ ತರ ಸೇಮ್ ಡೆಫಿನೇಷನ್ ಬರ್ಕೊಳ್ತೀರಾ ನೀವು. ಸೊ ಪ್ರಾಡಕ್ಟ್ ಏನಾಗ್ಬಿಡುತ್ತೆ ಪೋಲ್ ಆಫ್ ಆರ್ಡರ್ ಎಂ ಪ್ಲಸ್ ಎನ್. ಯಾಕಂದ್ರೆ ನೋಡಿ ಇಲ್ಲಿ ಸೇಮ್ ಡಿನಾಮಿನೇಟರ್ ಇಲ್ಲಿ ಇದಾಗ್ಬಿಡುತ್ತೆ, ಮಲ್ಟಿಪಲ್ ಆಗುತ್ತೆ. ಸೊ ಎಂ ಪ್ಲಸ್ ಎನ್ ಆಗುತ್ತೆ, ದಟ್ ಇಸ್ ಎಂ ಪ್ಲಸ್ ಎನ್, ಎಂ ಪ್ಲಸ್ ಎನ್. ಸೇಮ್ ಇದ್ರಲ್ಲಿ ರಿಸಲ್ಟ್ಸ್ ಇದೆ, ನೋಡ್ಕೊಳ್ಳಿ, ಅಂತ ಇಂಪಾರ್ಟೆಂಟ್ ಅಲ್ಲ, ಸರಿ ನೋಡ್ಕೋಬೇಕು ಅಷ್ಟೇ ನೀವು. ಇಲ್ಲಿ ಕ್ವಶನ್ಸ್ ಇದೆ ನೋಡಿ. ಸೊ ನೆಟ್ ಕ್ವಶನ್. ಸೊ ಕನ್ಸಿಡರ್ ದ ಫಂಕ್ಷನ್ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಕ್ಯೂಬ್ ಇಂಟು 1 minus cos z, z ಬಿಲಾಂಗ್ಸ್ ಟು ಸಿ. ಓಕೆನಾ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಕೊಟ್ಟಿದಾರಲ್ವಾ ಇಲ್ಲಿ, ಒಂದು ಝಡ್ ಕ್ಯೂಬ್ ಇದೆ, ಇನ್ನೊಂದು 1 minus cos z ಇದೆ ಅಲ್ವಾ, ಅದನ್ನ ಬರ್ಕೊಳ್ಳಿ. ಇವಾಗ ಏನಾಗ್ಬಿಡುತ್ತೆ, ಎರಡು ಫಂಕ್ಷನ್ ಇದೆ ಅಲ್ಲಿ, ಒಂದು ಜಿ ತಗೊಳ್ತೀನಿ ನಾನು, ಫಸ್ಟ್ ಫಂಕ್ಷನ್ ಜಿ ಆಫ್ ಝಡ್ ಈಕ್ವಲ್ ಏನಿದೆ ಝಡ್ ಕ್ಯೂಬ್ ಇದೆ, ಇನ್ನೊಂದು ಎಚ್ ಆಫ್ ಝಡ್ ತಗೊಳ್ತೀನಿ, ಅದೇನಿದೆ ನೋಡಿ 1 minus cos. ಕರೆಕ್ಟ್ ಅಲ್ವಾ. ಫಸ್ಟ್ ಆಪ್ಷನ್ ಹೇಳ್ತಾರೆ ನೋಡಿ ಇಲ್ಲಿ, ಫಂಕ್ಷನ್ ಎಫ್ ಆಸ್ ಜೀರೋಸ್ ಆಫ್ ಆರ್ಡರ್ 2 ಅಟ್ ಝಡ್ ಈಕ್ವಲ್ ಟು 0. ಯಾವ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಝಡ್ ಈಕ್ವಲ್ ಟು 0. ಚೆಕ್ ಮಾಡ್ಬೇಕು ಇವಾಗ ನೋಡಿ, ಇದನ್ನ ಸಾಲ್ವ್ ಮಾಡಿದ್ರೆ ಅಂದ್ರೆ ಈಕ್ವಲ್ ಟು 0 ಮಾಡಿದ್ರೆ ಝಡ್ ಈಕ್ವಲ್ ಟು 0 ಇದಾಗ್ಬಿಡುತ್ತಲ್ವಾ, ಅಲ್ಲಿ 0 ಬರುತ್ತಾ. ಜಿ ಆಫ್ ಝಡ್ ಈಕ್ವಲ್ ಟು 0 ಮಾಡಿದ್ರೆ ಇದಕ್ಕೆ ಝಡ್ ಈಕ್ವಲ್ ಟು 0 ಅನ್ನೋದು 0 ಆಗ್ಬಿಡುತ್ತೆ. ಯಾವ್ದಕ್ಕೆ, ಜಿ ಆಫ್ ಝಡ್ ಗೆ. ನೆಕ್ಸ್ಟ್ ಇಲ್ಲಿ ಕಾಸ್ 0 ಕೊಡಿ, ಇಲ್ಲೇ ಗೊತ್ತಾಗುತ್ತೆ ನೋಡಿ, 1 minus cos z ಈಕ್ವಲ್ ಟು 0 ಆಗುತ್ತೆ, ಅಥವಾ ಝಡ್ ಈಕ್ವಲ್ ಟು 0 ಅಂತ ಆಪ್ಷನ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಝಡ್ ಈಕ್ವಲ್ ಟು 0 ಕೊಡಿ, 1 minus cos 0 ಈಕ್ವಲ್ ಟು 1 minus 1 ಆಗುತ್ತಾ, ಈಕ್ವಲ್ ಟು 0 ಆಗ್ಬಿಡುತ್ತಾ. ಅಂದ್ರೆ ಝಡ್ ಈಕ್ವಲ್ ಟು 0 ಅನ್ನೋದು ಇಸ್ ಎ 0 ಆಫ್ ಎಚ್. ಕ್ಲಿಯರಾ, ಹಾಗಾಗಿ ಅಪ್ಲೈ ಮಾಡ್ಬೋದು ಈಗ ಎರಡಕ್ಕೂ. ಅರ್ಥ ಆಗ್ತಿದೆ ಇದು ನೋಡಿ, ಝಡ್ ಕ್ಯೂಬ್ ಈಕ್ವಲ್ ಟು 0 ಮಾಡಿದ್ರೆ ಝಡ್ ಈಕ್ವಲ್ ಟು 0 ಬರುತ್ತೆ,
1 ಮೈನಸ್ ಕಾಸ್ ಝಡ್ ಈಕ್ವಲ್ ಟು 0 ಮಾಡಿದ್ರೆ ನಮಗೆ ಝಡ್ ಈಕ್ವಲ್ ಟು 0 ಬರುತ್ತೆ. ಓಕೆನಾ, ಯಾಕಂದ್ರೆ ಆಪ್ಷನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಇವಾಗ ನೋಡಿ ಪ್ರಾಡಕ್ಟ್ ಇದೆ ನೋಡಿ, ಪ್ರಾಡಕ್ಟ್ ಏನಾಗ್ಬಿಡುತ್ತೆ ಎಫ್ ಅಂತ ಅವರೇ ಕೊಟ್ಟಿದ್ದಾರೆ, ಝಡ್ ಕ್ಯೂಬ್ ಇಂಟು 1 ಮೈನಸ್ ಕಾಸ್ ಝಡ್ ಆಗುತ್ತೆ. ಸೊ ಇದಕ್ಕೆ ಏನ್ ಬರುತ್ತೆ ಪೋಲ್ ಆಫ್ ಆರ್ಡರ್, ಸಾರಿ 0 ಆಫ್ ಆರ್ಡರ್ ಅಂದ್ರೆ, ಸೊ ಇದಕ್ಕೆ ಏನ್ ಬರುತ್ತೆ ಜಿ ಆಫ್ ಝಡ್ ಗೆ 0 ಆಫ್ ಆರ್ಡರ್ ಪ್ಲಸ್ ಎಚ್ ಆಫ್ ಝಡ್ ಗೆ ಏನ್ ಬರುತ್ತೆ ನೋಡಿ 0 ಆಫ್ ಆರ್ಡರ್, ಅದನ್ನ ಆಡ್ ಮಾಡಬೇಕು ಎಂ ಪ್ಲಸ್ ಎನ್ ಅಲ್ವಾ. ಫಸ್ಟ್ ಜಿ ಆಫ್ ಝಡ್ ಗೆ ಏನ್ ಬರುತ್ತೆ ನೋಡಿ ಇಲ್ಲಿ 0 ಆಫ್ ಆರ್ಡರ್, ಫಸ್ಟ್ ಜಿ ಆಫ್ ಝಡ್ ಏನಾಗುತ್ತೆ ಹೇಳಿ 0, ಯಾಕಂದ್ರೆ ಝಡ್ ಈಕ್ವಲ್ ಟು 0 ಇದೆ. ಈಗ ಡಿಫ್ರೆನ್ಶಿಯೇಟ್ ಮಾಡಬೇಕು, ಜಿ ಡ್ಯಾಶ್ ಆಫ್ ಝಡ್ ಆಗುತ್ತೆ ಈಕ್ವಲ್ ಟು ಏನಾಗುತ್ತೆ ಹೇಳಿ 3z ಸ್ಕ್ವೇರ್, ಜಿ ಡ್ಯಾಶ್ ಆಫ್ 0 ಏನಾಗುತ್ತೆ ಹೇಳಿ 0, ನಾನ್ 0 ಬರೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಜಿ ಡಬಲ್ ಡ್ಯಾಶ್ ಆಫ್ ಏನಾಗುತ್ತೆ ಝಡ್ 6z ಆಗುತ್ತೆ, ಜಿ ಡಬಲ್ ಡ್ಯಾಶ್ ಆಫ್ 0 ಏನಾಗುತ್ತೆ ಹೇಳಿ 0 ಆಗ್ಬಿಡುತ್ತೆ. ಈಗ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ 6 ಆಗುತ್ತೆ ನೋಡಿ, ನಾನ್ 0 ಬರ್ತಿದೆ, ನಾಟ್ ಈಕ್ವಲ್ ಟು 0 ಅಂದ್ರೆ ಇವಾಗ ಇಲ್ಲಿ ಸ್ಟಾಪ್ ಮಾಡಬೇಕು. ಝಡ್ ಈಕ್ವಲ್ ಟು 0 ಅನ್ನೋದು 0 ಆಫ್ ಆರ್ಡರ್ ಎಷ್ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿರಲಿ 3 times. ಹಾಗಾಗಿ ಜಿ ಆಸ್ ಎ 0, ಝಡ್ ಈಕ್ವಲ್ ಟು 0 ನ 0, ಓಕೆನಾ. ಆಫ್ ಆರ್ಡರ್ ಏನ್ ಬರ್ತಿದೆ ಹೇಳಿ 3 ಬರ್ತದೆ, ದಟ್ ಈಸ್ ಎಂ. ಸೊ ಎಂ ಈಕ್ವಲ್ ಟು 3 ಬರ್ತಿದೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಯಾವ ಪಾಯಿಂಟ್ 0ನಾ, ಬೈ ಡೆಫಿನೇಷನ್ ಪ್ರಕಾರ ಏನ್ ಬರೀಬಹುದು ಅದನ್ನ z ಮೈನಸ್ 0 ಹೋಲ್ ಕ್ಯೂಬ್ ಇಂಟು ಜಿ ಆಫ್ ಝಡ್ 1 ಅಂತ ಬರೀಬಹುದು. ಇಲ್ಲಿ ಅನಾಲಿಟಿಕ್ ಇದೆ, ಕಾನ್ಸ್ಟೆಂಟ್ ಫಂಕ್ಷನ್ ಅನಾಲಿಟಿಕ್, ಜೊತೆಗೆ ಜಿ ಆಫ್ ಝಡ್ ನಾಟ್ ಈಕ್ವಲ್ ಟು 0 ಬರ್ತಿದೆ. ಸೊ ಪೋಲ್ ಆಫ್ ಸಾರಿ 0 ಆಫ್ ಆರ್ಡರ್ ಏನಾಗ್ಬಿಡುತ್ತೆ ಹೇಳಿ ಇದು 3 ಆಗುತ್ತೆ. ಸೊ ಅಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ಎಚ್ ಆಫ್ ಝಡ್ ಇದೆ ನೋಡಿ, ಅಲ್ಲಿಗೆ ಬರೋಣ. ಇವಾಗ ಎಚ್ ಆಫ್ ಫಸ್ಟ್ 0 ಕೊಡಬೇಕು, ಯಾಕೆ 0 ಇದೆ, ಏನಾಗ್ಬಿಡುತ್ತೆ 1 ಮೈನಸ್ 0 ಸಾರಿ 1 ಮೈನಸ್ 1 ಆಗುತ್ತೆ, ದಟ್ ಈಸ್ 0 ಆಗ್ಲೇಬೇಕದು. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿ, ಎಚ್ ಡ್ಯಾಶ್ ಆಫ್ ಝಡ್ ಆಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ 1 0, ಡಿಫ್ರೆನ್ಶಿಯೇಷನ್ ಆಫ್ Sin Z. ಆಗುತ್ತೆ. ಸೊ ಎಚ್ ಡ್ಯಾಶ್ ಆಫ್ 0 ಈಕ್ವಲ್ ಟು 0 ಆಗುತ್ತಾ ಸೈನ್ 0. Yes, sir. ಇವಾಗ ಇದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ, ಎಚ್ ಡಬಲ್ ಡ್ಯಾಶ್ ಆಫ್ ಝಡ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಆಗುತ್ತೆ Cos Z. ಸೊ ಎಚ್ ಡಬಲ್ ಡ್ಯಾಶ್ ಆಫ್ 0 ಮಾಡ್ಬಿಟ್ರೆ ಕಾಸ್ 0 ಆಗುತ್ತೆ, ಕಾಸ್ 0 ಏನಾಗ್ಬಿಡುತ್ತೆ ಹೇಳಿ 1 ಆಗುತ್ತೆ. ಸೊ ನಾಟ್ ಈಕ್ವಲ್ ಟು 0 ಬರುತ್ತೆ. ಸೊ ದೇರ್ ಫಾರ್ ಎಚ್ ಆಸ್ ಎ 0 ದಟ್ ಈಸ್ ಝಡ್ ಈಕ್ವಲ್ ಟು 0 ಆಫ್ ಆರ್ಡರ್ ಎಷ್ಟು ಟೈಮ್ ಡಿಫ್ರೆನ್ಶಿಯೇಟ್ ಆಗಿದೆ ನೋಡಿ 2 times. ದಟ್ ಈಸ್ ಎನ್ ಈಕ್ವಲ್ ಟು 2 ಬರ್ತಿದೆ. ಇವಾಗ ಅವೆರಡೂ ಫಂಕ್ಷನ್ ನ ಪ್ರಾಡಕ್ಟ್ ಮಾಡೋದಕ್ಕೆ ಬರ್ತಿದೆ ನೋಡಿ, ಝಡ್ ಕ್ಯೂಬ್ ಇಂಟು 1 ಮೈನಸ್ ಕಾಸ್ ಝಡ್, ಅದಕ್ಕೆ ಏನ್ ಬರುತ್ತೆ ಅಂದ್ರೆ ಎಂ ಪ್ಲಸ್ ಎನ್ ಬರುತ್ತೆ. ಝಡ್ ಈಕ್ವಲ್ ಟು 0 ಈಸ್ ಎ 0 ಆಫ್ ದಿಸ್ ಫಂಕ್ಷನ್ ವಿತ್ ಮಲ್ಟಿಪ್ಲಿಸಿಟಿ ಏನ್ ಬರುತ್ತೆ ಎಂ ಪ್ಲಸ್ ಎನ್. ಎಂ ಪ್ಲಸ್ ಎನ್ ಅಂದ್ರೆ ಏನಾಗ್ಬಿಡುತ್ತೆ, ಎಂ ಎನ್ ಬಂತು 3 ಬಂತು, ಎನ್ 2 ಬಂತು 5 ಆಯ್ತು. ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ, ಎಫ್ ಆಸ್ ಎ 0 ಆಫ್ ಆರ್ಡರ್ 2 ಅಂತ ಕೊಟ್ಟಿದ್ದಾರೆ. ಹಂಗ ಇದು ಯಾಕೆ 5 ಬರ್ತಿದ್ದಾರೆ, ಕ್ಲಿಯರಾ? Yes, sir. Sir, F. No, sir. Correct. ಇದು ಒಂದ್ಸರಿ ಚೆಕ್ ಮಾಡಿ, ಯಾವುದು ಜಿ ಆಫ್ ಝಡ್ ಏನ್ ಕೊಟ್ಟಿದ್ದಾರೆ 3 ಇದೆ ಅಲ್ವಾ, 0 ಆಗುತ್ತೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೈನ್ ಝಡ್ ಆಗುತ್ತೆ, ಎಗೇನ್ 0 ಆಗುತ್ತೆ, ಎಗೇನ್ ಮತ್ತೆ ಕರೆಕ್ಟ್ ಆಯ್ತು ನೋಡಿ 5 ಆಯ್ತು, ಓಕೆನಾ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ದ ಫಂಕ್ಷನ್ ಎಫ್ ಎಸ್ 0 ಆಫ್ ಆರ್ಡರ್ 2 ಅಟ್ ಝಡ್ ಈಕ್ವಲ್ ಟು 0 ರಾಂಗ್ ಆಯ್ತು. ದ ಫಂಕ್ಷನ್ ಎಫ್ ಎಸ್ 0 ಆಫ್ ಆರ್ಡರ್ 4 ಅಟ್ ಝಡ್ ಈಕ್ವಲ್ ಟು ಇದು ಕೂಡ ರಾಂಗ, 5 ಬರ್ತಿದೆ ಹೇಳ್ಬೋದಾ? ಇದು ಕಾಸ್ ಝಡ್ ಇದೆನಾ? ಕಾಸ್ ಝಡ್. ಸೊ 1 ಮೈನಸ್ 1 ಏನಾಗುತ್ತೆ 0, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೈನ್ ಝಡ್ ಆಗುತ್ತೆ, ಮತ್ತೆ 0 ಬರುತ್ತೆ, ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಲೇಬೇಕು. 2 ಪ್ಲಸ್ 3 5 ಆಗ್ತಿದೆ, ಕರೆಕ್ಟ್ ಇದೆ ಬಿಡಿ, ಓಕೆನಾ, ಕರೆಕ್ಟ್ ಇದೆ. ನೆಕ್ಸ್ಟ್ Z is equal to 2n pi ಅಂತ ಚೆಕ್. ಓಕೆ, ಈಗ ನೆಕ್ಸ್ಟ್ ಏನಿದೆ ಹೇಳಿ, 2n ಪೈ ಹತ್ರ ಅಲ್ವಾ ಇವಾಗ, Yes, sir. 2n ಪೈ ಹತ್ರ. ಓಕೆ, ಈಗ ಅದೇ ತರ ಸೇಮ್ ಇವಾಗ ಏನ್ ಮಾಡ್ಕೊಳ್ತೀರಾ ಫಂಕ್ಷನ್ ಅನ್ನ, ಇಲ್ಲಿ ನೋಡಿ ಜಿ ಆಫ್ ಝಡ್ ಈಕ್ವಲ್ ಟು ಝಡ್ ಕ್ಯೂಬ್ ತಗೊಳ್ಳಿ, ಎಚ್ ಆಫ್ ಝಡ್ ಅಂದ್ರೆ 1 ಮೈನಸ್ ಕಾಸ್ ಝಡ್ ತಗೊಳ್ಳಿ, ತಗೋಬೋದಾ? Yes, sir. ಸೊ ಜಿ ಆಫ್ ಝಡ್ ಈಕ್ವಲ್ ಟು ಝಡ್ ಕ್ಯೂಬ್
ಎಚ್ ಆಫ್ ಝಡ್ ಈಕ್ವಲ್ ಟು 1 ಮೈನಸ್ ಕಾಸ್ ಝಡ್. ಸೊ ಏನ್ ಕೊಟ್ಟಿದ್ದಾರೆ ಇವಾಗ ಪಾಯಿಂಟ್? ಯಾವ ಪಾಯಿಂಟ್ ಹತ್ರ? 2n ಪೈ ಹತ್ರ ಅಲ್ವಾ? ನೋಡಿ ಇಲ್ಲಿ ಜಿ ಆಫ್ ಈ ಪಾಯಿಂಟ್ ಕೊಡಿ, ಏನಾಗುತ್ತೆ ಅದು? 2n ಪೈ ಕೊಟ್ರೆ 8n³ pi cube. 8n³ ಪೈ ಕ್ಯೂಬ್. ಸೊ ನಾಟ್ ಈಕ್ವಲ್ ಟು 0 ಅಲ್ವಾ ಇದು? Yes, sir. ನಾಟ್ ಈಕ್ವಲ್ ಟು 0 ಅಲ್ವಾ ಇದು? ಎಲ್ಲದಕ್ಕೂ 0 ಆಗ್ಬೇಕು. ಸೊ ನಾಟ್ ಈಕ್ವಲ್ ಟು 0 ಆಗ್ತಿದೆ ಇಲ್ಲಿ. n ಈಕ್ವಲ್ ಟು 1 ತಗೊಂಡ್ರೆ, n ಈಕ್ವಲ್ ಟು 2 ತಗೊಂಡ್ರೆ ಏನಾಗ್ತದೆ? ನಾಟ್ ಈಕ್ವಲ್ ಟು 0. ಹಾಗಾಗಿ 2n ಪೈ ಇದೆ ನೋಡಿ. ಸೊ ನೀಡ್ ನಾಟ್ 0 ಆಫ್ ಜಿ. ಓಕೆನಾ? ನೀಡ್ ನಾಟ್ 0. ಅರ್ಥ ಆಗ್ತಿದೆನಾ? ಇದು 0 ಅಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ? ಮಲ್ಟಿಪ್ಲಿಸಿಟಿ ಇದೆ ನೋಡಿ. ಫಸ್ಟ್ m ಈಕ್ವಲ್ ಟು 0 ಆಗ್ಬಿಡುತ್ತೆ. ಓಕೆನಾ? ಸೊ ಮಲ್ಟಿಪ್ಲಿಸಿಟಿ ಏನು ಬರಲ್ಲ, 0 ಬಂದ್ಬಿಡುತ್ತೆ. ನೆಕ್ಸ್ಟ್ ಇವಾಗ ಹೆಚ್ಚ ಇದೆ ಮತ್ತೆ ಅದು ಮಾತ್ರ ನೋಡ್ಬೇಕು. ಸೊ ಹೆಚ್ಚ್ ಇದೆ ಅಲ್ವಾ? ಎಚ್ ಆಫ್ 2n ಪೈ ಏನಾಗುತ್ತೆ ಹೇಳಿ? 1 ಮೈನಸ್ ಕಾಸ್ 2n ಪೈ ಆಗುತ್ತೆ. ಸೊ 1 ಮೈನಸ್ ಕಾಸ್ 2n ಪೈ ಏನಾಗುತ್ತೆ? ಈವನ್ ಮಲ್ಟಿಪಲ್ ಆಫ್ ಪೈ ಆಲ್ವೇಸ್. ಕಾಸ್ ಆಫ್ 2n ಪೈ ಏನಾಗುತ್ತೆ ಹೇಳಿ? ಈವನ್ ನಂಬರ್ ಇದೆ 1 ಬರುತ್ತೆ, ಆಡ್ ಬಂದಾಗ -1 ಬರುತ್ತೆ, ಈವನ್ ಬಂದಾಗ 1 ಬರುತ್ತೆ. ಸೊ 1 ಮೈನಸ್ 1 0 ಆಗ್ಬಿಡುತ್ತೆ. ಸೊ ಹಾಗಾಗಿ 2n ಪೈ ಇದೆ ನೋಡಿ, 0 ಆಫ್ ಹೆಚ್ಚಾಗುತ್ತೆ ಇವಾಗ. ಓಕೆನಾ? ಸೊ ಹಾಗಾಗಿ ಇಲ್ಲಿ ತಗೋಬಹುದು ನಾವು. ಇದನ್ನ ನೋಡಿ ಫಸ್ಟ್ 0 ಬರ್ತಿದೆ, ಎಚ್ ಆಫ್ 2n ಪೈ. ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿ. h ಡ್ಯಾಶ್ ಆಫ್ z ಈಕ್ವಲ್ ಏನಾಗುತ್ತೆ? sin z ಆಗುತ್ತೆ. h ಡ್ಯಾಶ್ ಆಫ್ 2n ಪೈ ಮಾಡೋದು ಏನಾಗುತ್ತೆ ಅಲ್ಲಿ? sin 2 ಪೈ ಆಗುತ್ತೆ. ಈಕ್ವಲ್ ಏನಾಗುತ್ತೆ ಹೇಳಿ? 0. ಹೇಗೆ ಡಿಫ್ರೆನ್ಶಿಯೇಟ್ ಮಾಡಿ, ಯಾಕೆ 0 ಬರ್ತಿದೆ. 0 ಬರಬಾರ್ದು, ಅಲ್ಲಿ ತನಕ ನಾವು ಮಾಡಬೇಕು. ನೆಕ್ಸ್ಟ್ ಕಾಸ್ z. h ಡಬಲ್ ಡ್ಯಾಶ್ ಆಫ್ 2n ಪೈ ಮಾಡೋದು ಏನಾಗುತ್ತೆ ನೋಡಿ? 1 ಬರುತ್ತೆ. n ಪೈ cos 2n pi equal to 1 not equal to 0. equal to 0. So therefore h as a 0 ಯಾವುದು? z equal to 2n pi. Z is equal to 2n pi of order 2. Order 2 ಬರ್ತಿದೆ. ಸೊ ಹಾಗಾಗಿ ನೋಡಿ ಇದೇನ್ ಬಂತಲ್ಲ 2, ದಟ್ ಈಸ್ n equal to 2. m equal to ಏನ್ ಬಂದಿದೆ? 0. ಅಲ್ಲಿ 0 ನೇ ಆಗಲಿ, ಹಾಗಾಗಿ ಮಲ್ಟಿಪ್ಲಿಸಿಟಿ 0 ಆಯ್ತು. ಸೊ m ಪ್ಲಸ್ ಏನಂದ್ರೆ ಏನಾಗ್ಬಿಡುತ್ತೆ ಇವಾಗ? ಅಂದ್ರೆ ಪ್ರಾಡಕ್ಟ್ ಆಫ್ ಫಂಕ್ಷನ್ ಇವೆರಡು ಮಾಡ್ಬಿಟ್ಟು z³ ಇಂಟು 1 ಮೈನಸ್ ಕಾಸ್ z. ಅದನ್ನೇ ಕೇಳಿರೋದು ಕ್ವಶನ್ ಅವರು. ಎಫ್ ಇಲ್ಲಿದೆ z³ ಇಂಟು 1 ಮೈನಸ್ ಕಾಸ್ z. ಈ ಪ್ರಾಡಕ್ಟ್ ಹೇಳ್ಬೇಕು. ಸೊ ಪ್ರಾಡಕ್ಟ್ ಹೇಳ್ಬೇಕಾದ್ರೆ ಫಸ್ಟ್ ಇದು, ಅದಾದ್ಮೇಲೆ ಇದು. ಅರ್ಥ ಆಯ್ತಾ? ಇನ್ನೊಂದು ಇಲ್ಲಿ ಏನಾದ್ರು ಕೊಟ್ಟರೆ ಏನಾಗ್ಬಿಡುತ್ತೆ ಹೇಳಿ? m ಪ್ಲಸ್ n ಪ್ಲಸ್ r ಆಗುತ್ತೆ. ಕ್ಲಿಯರಾ? ಆಡ್ ಮಾಡ್ತಾ ಹೋಗ್ಬೇಕಷ್ಟೇ. ಓಕೆ, m ಪ್ಲಸ್ ಏನಾದ್ರು ಏನಾಗ್ಬಿಡುತ್ತೆ? 0 ಪ್ಲಸ್ 2 ಆಗುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ? ಮಲ್ಟಿಪ್ಲಿಸಿಟಿ 2 ಆಗುತ್ತೆ. ಅಂದ್ರೆ f ಈಕ್ವಲ್ ಟು ಪ್ರಾಡಕ್ಟ್ ಇದೆ ನೋಡಿ, z³ ಇಂಟು ದಿಸ್ ಫಂಕ್ಷನ್ ಅಂಡ್ ದಿಸ್ ಫಂಕ್ಷನ್, ಪ್ರಾಡಕ್ಟ್ 1 ಮೈನಸ್ ಕಾಸ್ z ಆಸ್ ಎ 0 ಯಾವುದು? z ಈಕ್ವಲ್ ಟು 2n ಪೈ. ಓಕೆನಾ? ವಿತ್ ಮಲ್ಟಿಪ್ಲಿಸಿಟಿ ಏನ್ ಬರ್ತಿದೆ ನೋಡಿ? ವಿತ್ ಮಲ್ಟಿಪ್ಲಿಸಿಟಿ z ಈಕ್ವಲ್ ಟು 2 ಬರ್ತಿದೆ. ಸೊ ಹಾಗಾಗಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಆಪ್ಷನ್ 4. ಆರ್ಡರ್ 1 0 ಆಫ್ ಆರ್ಡರ್ 1 ಇದೆ, ಇಲ್ಲಿ 0 ಆಫ್ ಆರ್ಡರ್ 2 ಇದೆ. ಸೊ ಆಪ್ಷನ್ 2 ಡಿಸ್ಕಾರ್ಡ್ ಮಾಡಿ. ಸೊ ಆಪ್ಷನ್ 4 ಇದೆ ನೋಡಿ, ಅದು ಕರೆಕ್ಟ್ ಇದೆ. ಓಕೆನಾ? ಇದು ನೋಡಿ 4.75 ಮಾರ್ಕ್ಸ್ ಕ್ವಶನ್ ಇದು CSR ನೆಟ್ ಅಲ್ಲಿ. ಬಟ್ ಈಸಿ ಇದೆ ಇದು ಅನಾಲಿಸಿಸ್ ಮಾಡೋದಕ್ಕೆ. ಅಲ್ಲಿ ಟೈಮ್ ತಗೊಂತಿದೆ ಅಷ್ಟೇ, ಬಟ್ ಅನಾಲಿಸಿಸ್ ಮಾಡೋಕೆ ಈಸಿ ಇದೆ. ಕಾನ್ಸೆಪ್ಟ್ ಅರ್ಥ ಆಗಬೇಕು. ಓಕೆನಾ? ಸೊ ಕೆ ಸೆಟ್ ಅಲ್ಲಿ ಈಸಿ ಕೊಟ್ಟಿರ್ತಾರೆ, ಇಷ್ಟೊಂದೇನು ಕೊಟ್ಟಿರಲ್ಲ. ಓಕೆ, ಇನ್ ಸಾಲ್ವ್ ಮಾಡಿ. ಗೇಟ್ ಎಕ್ಸಾಮ್ ಕ್ವಶನ್ ಇದು. ಫಾರ್ ದ ಫಂಕ್ಷನ್ f of z equal to z minus sin z divided by z at z equal to 0 is always ಏನಾಗಿರುತ್ತೆ? 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಪ್ರಾಬ್ಲಮ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಫಂಕ್ಷನ್ ಇದೆ ನೋಡಿ, z minus sin z divided by z ಅಂತ ಜಾಸ್ತಿ ನೋಡಿದೀನಿ ನಾನು. ಏನ್ ಬರುತ್ತೆ ಹೇಳಿದಕ್ಕೆ ಆನ್ಸರ್? ಸಿಂಗುಲಾರಿಟೀಸ್. ಎಸ್ ಸರ್, ರಿಮೂವಲ್ ಆಗ್ಬಿಡುತ್ತೆ ಇದು. ಯಾಕಂದ್ರೆ ನೋಡಿ ಇಲ್ಲಿ z equal to 0 ಪ್ರಾಬ್ಲಮ್ ಇದೆ. ಇವಾಗ ಏನ್ ಮಾಡ್ತೀರಾ? ಲಿಮಿಟ್ z tends to 0 z minus sin z divided by z ಆಗುತ್ತೆ. 0/0 ಫಾರ್ಮ್ ಇದೆ. ಸೊ ಎಲ್ಲ ಹಾಸ್ಪಿಟಲ್ ಪ್ರಕಾರ ಏನಾಗ್ಬಿಡುತ್ತೆ ಇದು? ಲಿಮಿಟ್ z tends to 0, ಡಿಫರೆನ್ಸಿಯೇಷನ್ ಆಫ್ z is 1 ಮೈನಸ್ ಡಿಫರೆನ್ಸಿಯೇಷನ್ ಆಫ್ sin z is cos z ಡಿವೈಡೆಡ್ ಬೈ ಇಲ್ಲಿ ಏನಾಗ್ಬಿಡುತ್ತೆ? ಡಿಫರೆನ್ಸಿಯೇಷನ್ ಆಫ್ z ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಇವಾಗ? 1 ಮೈನಸ್ 1 ದಟ್ ಈಸ್ 0. ಹೇಳ್ಬೋದಾ? 0 ಬಂತಂದ್ರೆ ಏನಾಗ್ಬಿಡುತ್ತೆ? ಫೈನೈಟ್ ನಂಬರ್. ಫೈನೈಟ್ ನಂಬರ್ ಬಂತಂದ್ರೆ ಏನಾಗ್ಬಿಡುತ್ತೆ? ರಿಮೂವಬಲ್ ಸಿಂಗುಲಾರಿಟಿ. ಇಲ್ಲ ಅಂತಂದ್ರೆ ಇಲ್ಲೇ ನೋಡಿ, ಲಿಮಿಟ್ z tends to 0, z by z ಏನಾಗ್ಬಿಡುತ್ತೆ? ಅಲ್ಲಿ ಸಪರೇಟ್ ಡಿವೈಡ್ ಮಾಡ್ಕೊಂಬಿಡಿ. 1 ಮೈನಸ್
sin z divided by z ಆಗುತ್ತೆ. So limit of 1 minus limit of sin z by z 1. So 1 minus 0. ಓಕೆನಾ? ಸೊ 0 ಬರ್ತಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇದು ರಿಮೂವಬಲ್ ಸಿಂಗುಲಾರಿಟಿ ಆಗುತ್ತೆ. ಸೊ ಆಪ್ಷನ್ 4 ಕರೆಕ್ಟ್ ಇದೆ. ಈಸಿ ಪ್ರಾಬ್ಲಮ್. ಓಕೆ, ಇದಕ್ಕೆ ಏನಾಗುತ್ತೆ ಆನ್ಸರ್ ಹೇಳಿ. ಎಫ್ ಆಫ್ z ಈಕ್ವಲ್ ಟು ಸೈನ್ ಆಫ್ 1 by cos ಆಫ್ 1 by z ಅಂತ ಕೊಟ್ಟಿದ್ದಾರೆ. ಅಟ್ z ಈಕ್ವಲ್ ಯಾವುದು 0 ಹತ್ರ ನಾನ್ ಐಸೋಲೇಟೆಡ್ essential singularities. ಹೆಂಗ್ ಹೇಳಿ? Cos 1 by z equal to 0 ಆದ್ರೆ ಸರ್. ಓಕೆ, ಫಸ್ಟ್ ಈಗ ನೋಡೋಣ. cos of 1 by z equal to 0. ಓಕೆ, 1 by z equal to 2n plus 1 into 5 by 2. by z equal equal to 2n plus 1 pi by 2. yes. z equal to 2 by 2n plus 1 pi ಆಗುತ್ತೆ. as n tends to infinity ನಾ? Yes sir, n tends to infinity, z tends to 0. ಬಟ್ ಇದು ನೋಡಿ ಸ್ವಲ್ಪ 1 by cos of 1 by z ಅಲ್ವಾ? Yes sir. ಇಲ್ಲಿ ನೋಡಿ ಸೈನ್ ಆಫ್ 1 by cos of 1 by z. ಈ ಫಂಕ್ಷನ್ ಇದೆ ನೋಡಿ, z equal to 0 ಹತ್ರ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ? ಈಗ ಸೆಟ್ ಆಫ್ ಆಲ್ ಸಿಂಗುಲಾರಿಟೀಸ್ ಏನ್ ಬಂತ ಹೇಳಿದಕ್ಕೆ, ಈಗ ಫಸ್ಟ್ ಆಫ್ ಆಲ್ z equal to 0 ಪ್ರಾಬ್ಲಮ್ ಇದೆ. z equal to 0 ನೋಡಿ ಡೈರೆಕ್ಟ್ ಆಗಿ ಗೊತ್ತಾಗ್ತಿದೆ, ಯಾಕಂದ್ರೆ 1 by z ಇದೆ ನೋಡಿ ಅಲ್ವಾ? 1 by z. ಸೊ ಐಸೋಲೇಟೆಡ್ ನಾನ್ ಐಸೋಲೇಟೆಡ್ ಹೇಳಿ. ಇವಾಗ z equal to 0 ಇದೆ. ಈಗ ನೋಡಿ ಸೈನ್ ಆಫ್ 1 by cos z ಅಂತ ಇದ್ರೆ ಏನಾಗ್ತಿತ್ತು? sin 1 ಬರ್ತಿತ್ತು. Isolated ಆಗ್ತಿತ್ತು. 1 by cos z ಅಂತಿದ್ರೆ z equal to 0 ಏನಾಗ್ಬಿಡ್ತಿತ್ತು? cos 0 1 ರಿಮೂವಬಲ್ ಆಗ್ತಿತ್ತು ಸರ್. Isolated ಅನಾಲಿಟಿಕ್ ಆಗ್ಬಿಡ್ತಿತ್ತು. ಅವಾಗಲ್ಲಿ ಏನ್ ಸಮಸ್ಯೆ ಇಲ್ಲ. z equal to 0 ನಾಟ್ ಎ ಸಿಂಗುಲರ್ ಪಾಯಿಂಟ್, ಓಕೆನಾ? ಬಟ್ ಇಲ್ಲಿ ನೋಡಿ ಇದು ಏನಂತಂದ್ರೆ ನೋಡಿ, ಇಲ್ಲಿ ಫಸ್ಟ್ zeros ಏನ್ ಬರುತ್ತೆ ನೋಡಿ ಫಂಕ್ಷನ್ಗೆ. zeros ಅಂದ್ರೆ ಈಕ್ವಲ್ ಟು 0 ಮಾಡಿ ಏನ್ ಬರುತ್ತೆ? ಈಕ್ವಲ್ ಟು 0 ಮಾಡಿದ್ರೆ 1 by cos of 1 by z ಈಕ್ವಲ್ ಟು n pi ಬರುತ್ತಲ್ವಾ? ಸೊ 1 by n pi ಈಕ್ವಲ್ ಟು ಏನಾಗ್ಬಿಡುತ್ತೆ? cos of 1 by z ಆಗುತ್ತೆ. ಹೇಳಿ ಮ್ಯಾಮ್, ಹೇಳಿ. ಸರ್ 1 upon cos 1 by z ಅಂದ್ರೇನೆ f of z ಅಂತ ತಗೊಂಡು cos of 1 upon z ಗೆ ಲಿಮಿಟ್ 0 ಆಗ್ತದಲ್ವಾ ಸರ್? ಸೊ ಅದು ಇಸೆನ್ಷಿಯಲ್ ಸಿಂಗುಲಾರಿಟಿ ಬರುತ್ತೆ. ಸೊ ಸೈನ್ ಆಫ್ f of z ಗೆ ಇಸೆನ್ಷಿಯಲ್, ಅದು ಕೂಡ ಇಸೆನ್ಷಿಯಲ್ ಆಗುತ್ತೆ. ನೋಡಿ ಇದು ಪ್ರಾಪರ್ಟಿ ಇದೆ. ಇದು ನೋಡಿ ಇದು ಪ್ರಾಪರ್ಟಿ ಮೇಲೆ ಕೇಳ್ಬಿಟ್ಟಿದ್ದಾರೆ. ಇದು ನೋಡಿ ಒಂದು ರಿಸಲ್ಟ್ ಇದೆ. f as so essential singularity z equal to 0. f as essential singularity at z equal to 0. So then sin f ಇದೆ ನೋಡಿ. sin f is also ಏನಾಗ್ಬಿಡುತ್ತೆ ನೋಡಿ? essential singularity at z equal to 0. ಇದೊಂದು ಪ್ರಾಪರ್ಟಿ ಇದೆ. ನೆಕ್ಸ್ಟ್ ಬರುತ್ತೆ ಇದೆ ನೋಡಿ, ಒಂದು ಸೆಕೆಂಡ್ ಇದೆ, ವೇಟ್ ಮಾಡಿ. ಓಕೆ, ಇಲ್ಲಿಲ್ಲ. ಇದು ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. ಇಲ್ಲಿ ಗೊತ್ತಾ? ಲಾರೆಂಟ್ ಸೀರೀಸ್ ಅಂತ ಬರುತ್ತೆ ನೋಡಿ. ಸೊ ಟೇಲರ್ ಸೀರೀಸ್ ಮತ್ತೆ ಲಾರೆಂಟ್ ಸೀರೀಸ್ ಅಂತ ಬರುತ್ತೆ. ಅಲ್ಲಿ ಬರ್ದಿದ್ದೀನಿ ನಾನು ನೋಟ್ಸ್ ಅಲ್ಲಿ. ಏನಂದ್ರೆ ನೋಡಿ, ಈಗ ಎಫ್ ಆಸ್ ಎ ಎಸೆನ್ಷಿಯಲ್ ಸಿಂಗುಲಾರಿಟಿ ಅಟ್ z equal to 0. ಸೊ ದೆನ್ ಇ ಪವರ್ ಇದೆ ನೋಡಿ. ಇ ಪವರ್ ಅಂದ್ರೆ ಇ ಪವರ್ ಸೈನ್ ಕಾಸ್, ಓಕೆನಾ? ಇವೆಲ್ಲ ಏನಾಗ್ಬಿಡುತ್ತೆ ಹೇಳಿ? ಎಸೆನ್ಷಿಯಲ್ ಸಿಂಗುಲಾರಿಟಿ ಬರುತ್ತೆ ಅಂತ, ಓಕೆನಾ? ನೆಕ್ಸ್ಟ್ ಎಫ್ ಆಸ್ ರಿಮೂವಬಲ್ ಸಿಂಗುಲಾರಿಟಿ at z equal to z naught. So then e power f sin f of z cos f of z
ಸೊ ಆಸ್ ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಅಟ್ z equal to 0 ಅಂತ ಒಂದು ರಿಸಲ್ಟ್ ಇದೆ. ಓಕೆನಾ? ನೆಕ್ಸ್ಟ್ ಎಫ್ ಆಸ್ ಎ ಪೋಲ್ ಅಟ್ z equal to z naught ರಿಮೂವೇಬಲ್ ಬರುತ್ತೆ ಸರ್. e ಪವರ್ ಸಾರಿ ಇಲ್ಲಿ ರಿಮೂವಲ್ ಬರುತ್ತಲ್ವಾ? ಎಸ್ ರಿಮೂವಲ್ ಬರುತ್ತೆ. ಸೊ ಇ ಪವರ್ ಇಲ್ಲಿದೆ ನೋಡಿ, ಎಫ್ ಆಸ್ ಎ ಪೋಲ್ ಅಟ್ z equal to z naught. ಸೊ ಇ ಪವರ್ ಎಫ್ ಮತ್ತೆ ಈ ಸೈನ್ ಎಫ್ ಮತ್ತೆ ಕಾಸ್ ಎಫ್ ಇದೆ ನೋಡಿ, ಏನ್ ಬಂದ್ಬಿಡುತ್ತೆ ಎಸೆನ್ಷಿಯಲ್ ಬರುತ್ತೆ. ಈ ಮೂರು ರಿಸಲ್ಟ್ ಅಲ್ಲಿದೆ. ಸೊ ರಿಮೂವಲ್ ಬಂದ್ರೆ ರಿಮೂವಲ್ ಬರುತ್ತೆ, ಪೋಲ್ ಮತ್ತೆ ಎಸೆನ್ಷಿಯಲ್ ಬಂದ್ರೆ ಎಸೆನ್ಷಿಯಲ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ 1 cos of 1/z ಇದೆ ಅಲ್ವಾ ಇಲ್ಲಿ. ಸೊ cos of 1/z ಪ್ರಾಬ್ಲಮ್ ಆಗುತ್ತೆ. ಇವಾಗ ಎಫ್ ಆಫ್ z ಏನ್ ತಗೊಳ್ತೀರಿ ನೀವು? ಅಂದ್ರೆ ಜಸ್ಟ್ ಎಫ್ ಆಫ್ z equal to 1 cos of 1/z ತಗೊಳ್ಳಿ, ಜಿ ಆಫ್ z ತಗೊಳ್ಬೇಕಿದ್ರೆ. ಏನ್ ಸಮಸ್ಯೆ ಇಲ್ಲಿ? ಡಿನಾಮಿನೇಟರ್ ಸಮಸ್ಯೆ ಇದೆ ಅಲ್ವಾ? cos of 1/z equal to ಏನಾಗುತ್ತೆ? 0 ಆಗುತ್ತೆ. ಸೊ 1/z equal to ಇಲ್ಲಿ ಏನಾಗುತ್ತೆ ಹೇಳಿ? 2n plus 2n plus 1 into pi by 2. 2 2/2n. 2n plus 1 pi ಆಗುತ್ತೆ. ಸೊ ಯಾಸ್ n tends to infinity ಮಾಡ್ಬಿಟ್ರೆ ಇಲ್ಲಿ ಏನಾಗುತ್ತೆ? 0 Z ಬರುತ್ತೆ. equal to 0. 0 ಇದೆ ನೋಡಿ, ಓಕೆನಾ? ಅಥವಾ ಈಗ 0 ಏನಾಗ್ತಿದೆ ಇಲ್ಲಿ? ಸಿಂಗಲ್ಟನ್ 0 ಲಿಮಿಟ್ ಸರ್, ಲಿಮಿಟರ್. So 1/z equal to 0. ಲಿಮಿಟ್ ಆಫ್ ಪೋಲ್ ತಗೊಂಡಿವಲ್ವಾ ಸರ್ ನಾವೀಗ? ನಾನ್ ಐಸೋಲೇಟೆಡ್ ಆಗುತ್ತಲ್ಲ. plus 1 pi by 2 ಈ ತರ ಹೋದ್ರೆ ನನಗೆ ಆಪ್ಷನ್ 4 ಬರ್ತಿದೆ, ಬಟ್ ಕೀ ಆನ್ಸರ್ ಆಪ್ಷನ್ 3 ಇದೆ. ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಆಗುತ್ತೆ. ಲಿಮಿಟ್ ಪಾಯಿಂಟ್ ಆಫ್ ಜೀರೋಸ್ ತಗೊಂಡ್ರೆ ಸರ್ ತಗೊಂಡ್ರೆ ಈಕ್ವಲ್ ಟು 0 zeros ಡಿಫೈನ್ ಆಗ್ತಿಲ್ಲಲ್ಲ. ಈ ಫಂಕ್ಷನ್ zeros ಇಲ್ಲ ಅಲ್ಲಿ. 1 equal to 0 ಆಗ್ಬಿಡುತ್ತೆ. ಅಂದ್ರೆ cos of 1/z ಹೇಳ್ತಿದ್ದೀರಾ? ಸರ್ cos of 1/z zeros ತಂದ್ರೆ ಏನ್ ಬರುತ್ತೆ ನೋಡಿ? ಇಲ್ಲ ಸರ್, ಜೀರೋಸ್ ಡಿಫೈನ್ ಆಗ್ತಿಲ್ಲ. ಅಲ್ಲ, cos of 1/z equal to 0. ಸೊ 1/z equal to 2n plus 1 pi by 2. ಪೋಲೆ ಸಿಗುತ್ತೆ ಸರ್ ಅಲ್ಲಿ. ರಿಮೂವಲ್ ಆಗುತ್ತೆ ಅವಾಗ. ಸೊ 1 cos of 1/z. ಓಕೆ, ಇದು ಆನ್ಸರು ಇನ್ನೊಂದ್ಸರಿ ಓದ್ಬೇಕು ನಾನು, ಓಕೆನಾ? ಸೊ ಓದ್ಬಿಟ್ಟು ಹೇಳ್ತೀನಿ. ಹೇಳ್ಬೋದಾ ನಾಳೆ? Yes sir. ಸ್ವಲ್ಪ ಡೀಪ್ ಇದೆ, ಯಾಕೋ ಡಿಫ್ರೆಂಟ್ ಇದೆ, ಬಟ್ ಇಲ್ಲಿ ಹೋಗ್ತಿದ್ರೆ ಗೊತ್ತಾಗ್ತಿದೆ. ಈಗ ಆಸ್ ಎಂಟೆನ್ಸ್ ಇನ್ಫಿನಿಟಿ ಇದು ಹೋಗ್ತಿದೆ, ಆಪ್ಷನ್ 4 ಬರ್ತಿದೆ. ಸೊ ನಾನ್ ಐಸೋಲೇಟೆಡ್ ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಬರ್ತಿದೆ, ಬಟ್ ಆಪ್ಷನ್ 3 ಕೊಟ್ಟಿದ್ದಾರೆ. ಸೊ ಯಾಕೆ ಅಂತ ನಾನು ಹೇಳ್ತೀನಿ, ಓಕೆನಾ? ಸೊ ಗೇಟ್ ಕ್ವಶನ್ ಸ್ವಲ್ಪ ಹಂಗಿರ್ತವೆ. ಸರ್ ಕಾಣಿಸ್ತಾ ಇದೆಯಾ ಸರ್? ಸ್ಕ್ರೀನ್ಸ್ ಕಾಣ್ತಿದ್ಯಾ ನೋಡಿ? Yes sir. ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಬರ್ತಿದೇನಾ? No, ಅದ್ ಬರ್ತಿಲ್ವಾ? blank ಬರ್ತಿದೆ. ಓಕೆ ಮ್ಯಾಮ್, ಓಕೆ. ಇವಾಗ ನೋಡಿ, ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಬರ್ತಿದೇನಾ? Yes sir. ಓಕೆ ನೋಡಿ ಸರ್, ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ ಇದು ಕೇಸೆಟ್ಗೆ. ಸೊ ಕಾಂಪ್ಲೆಕ್ಸ್ ಇಂಟಿಗ್ರೇಷನ್. ಸೊ ಏನಿದೆ ನೋಡಿ, ಕರ್ವ್ ಅಂತ ಡೆಫಿನೇಷನ್ ನೋಡಿ. ಕರ್ವ್, ಸೊ ಕಂಟಿನ್ಯೂಸ್ ಕರ್ವ್, ಪಾತ್, ಆರ್ಕ್, ಎಲ್ಲದಕ್ಕೂ ಒಂದೇ ಡೆಫಿನೇಷನ್ ಇದೆ ನೋಡಿ. ಸೊ ಡೆಫಿನೇಷನ್, ಸೊ ಲೆಟ್ x of t and y of t be two real valued continuous function. ಸೊ ರಿಯಲ್ ವ್ಯಾಲ್ಯೂಡ್ ಅಂದ್ರೆ ಇವಾಗ ನೋಡಿ x of t ಅಂತಿದೆ, ಅಂದ್ರೆ x ಫ್ರಮ್ ಸೊ R2 to R ಅಂತ, ಏನಾ? ಸೊ x of t, ಸೊ t ಬಿಲಾಂಗ್ಸ್ ಏನಾಗಿರುತ್ತೆ ಅಲ್ಲಿ
ಸೊ ಆರ್ ಆಗಿರುತ್ತೆ. ಸೊ ರಿಯಲ್ ವ್ಯಾಲ್ಯೂಡ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ. ಓಕೆ, ಎ ಕಾಮ ಬಿ ಅಂತ ಕೊಟ್ಟಿರೋದ್ರಿಂದ ಏನಾಗುತ್ತೆ ಇವಾಗ ಟಿ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಆಗುತ್ತೆ. ಅಂದ್ರೆ ಈ ಇಂಟರ್ವಲ್ ಅಲ್ಲಿ ನೀವು ತಗೊಂಡ್ ಹೋಗ್ಬೇಕು ಇನ್ಪುಟ್ ಅನ್ನ. ಔಟ್ಪುಟ್ ಬರುತ್ತಲ್ಲ ರೇಂಜು, ಅದು ಸಬ್ಸೆಟ್ ಆಫ್ ಆರ್ ಆಗಿರುತ್ತೆ. ಸೊ ಅದಕ್ಕೆ ಏನಾಗ್ಬಿಡೋದು ಇದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ ಆಗುತ್ತೆ. ಸೊ ಅವೆಲ್ಲ ಕಂಟಿನ್ಯೂಸ್ ಆಗಿದೆ, ಸೊ ಅದಕ್ಕೆ ಕಂಟಿನ್ಯೂಸ್ ಆದ್ರೆ ಹತ್ತರ ತಗೋಬೇಕಂತ. ಸೊ ದೆನ್ ಝಡ್ ಆಫ್ ಟಿ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ಐ ಇಂಟು ವೈ ಆಫ್ ಟಿ. ಯಾಕಂದ್ರೆ ನಿಮಗೆ ಕಾಂಪ್ಲೆಕ್ಸ್ ನಂಬರ್ ಏನಂತ ಬರ್ಕೊಳ್ತೀರಾ ನೀವು, ಎಕ್ಸ್ ಪ್ಲಸ್ ಐ ವೈ. ಸೊ ಇವಾಗ ಝಡ್ ಆಫ್ ಟಿ ಏನಾಗ್ಬಿಡುತ್ತೆ, ಫಂಕ್ಷನ್ ತಗೊಳ್ತೀವಿ ನಾವು, ಇವನ್ನೆಲ್ಲ ಫಂಕ್ಷನ್ ತಗೊಳ್ತೀವಿ ಅಂದ್ರೆ ಝಡ್ ಆಫ್ ಟಿ ಪ್ಲಸ್ ಐ ಆಫ್ ವೈ ಆಫ್ ಟಿ ಆಫ್ ಟಿ ಪ್ಲಸ್ ಐ ಇಂಟು ವೈ ಆಫ್ ಟಿ ಆಗುತ್ತೆ. ಸೊ ಟಿ ಇಲ್ಲಿ ಏನೋ ತಗೊಳ್ತೀರಾ ನೀವು, ಬಿಲಾಂಗ್ಸ್ ಟು ಜಸ್ಟ್ ಇಂಟರ್ವಲ್ ಕ್ಲೋಸ್ ಇಂಟರ್ವಲ್ 0,1. ಅಂದ್ರೆ ಇವಾಗ ಎಕ್ಸ್ ವೈ ಪ್ಲೇನ್ ಈ ತರ ಇದೆ ಅಂತಂದ್ರೆ, ಸೊ ನೀವು ತಗೊಳ್ಳೋ ಇನ್ಪುಟ್ ಎಲ್ಲ ಆಗಿರುತ್ತೆ ಅಂದ್ರೆ ನೋಡಿ ಈ ಲೈನ್ ಅಲ್ಲಿ ಬರುತ್ತೆ, ಈ ಲೈನ್ ಅಲ್ಲಿ ತಗೊಂತೀರಾ ನೀವು ಇನ್ಪುಟ್. ಇಟ್ ಈಸ್ ಎಕ್ಸ್ ಆಕ್ಸಿಸ್. ಓಕೆನಾ, ಯಾಕೆ ರಿಯಲ್ ವ್ಯಾಲ್ಯೂಡ್, ಬಿಕಾಸ್ ಇಲ್ಲಿ ಏನಿದೆ ನೋಡಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್. ಓಕೆನಾ, ಈ ಸೆಟ್ ಟು ಬಿ ಕರ್ವ್ ಇಲ್ಲಿದೆ ನೋಡಿ, ಝಡ್ ಆಫ್ ಟಿ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ಐ ಇಂಟು ವೈ ಆಫ್ ಟಿ. ಸೊ ಟಿ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ. ಇವಾಗ ಇದು ನಮಗೆ ಕರ್ವ್ ಆಗ್ಬೇಕು ಅಂತಂದ್ರೆ ನೋಡಿ ವಿತ್ ಇನಿಷಿಯಲ್ ಪಾಯಿಂಟ್ ಝಡ್ ಆಫ್ ಎ ಅಂಡ್ ಝಡ್ ಆಫ್ ಇ. ಅಂದ್ರೆ ಇವಾಗ ನೋಡಿ ಇನಿಷಿಯಲ್ ಪಾಯಿಂಟ್ ಇವಾಗ ಏನ್ ಕೊಟ್ಟಿರ್ತಾರೆ, ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಕೊಟ್ಟಿರ್ತಾರೆ. ಸೊ ಝಡ್ ಆಫ್ ಟಿ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ಐ ಇಂಟು ವೈ ಆಫ್ ಟಿ. ಇದನ್ನ ನಾವು ಕರ್ವ್ ಅಂತ ತಗೊಳ್ತೀವಿ ಇವಾಗ ಎಕ್ಸ್ ವೈ ಪ್ಲೇನ್ ಅಲ್ಲಿ. ಸೊ ಇನಿಷಿಯಲ್ ಪಾಯಿಂಟ್ ಏನಾಗಿರುತ್ತೆ ಹೇಳಿ ನೋಡೋಣ. ಫಸ್ಟ್ ಪಾಯಿಂಟ್ ಎ, ದಟ್ ಈಸ್ ಝಡ್ ಆಫ್ ಎ. ಏನಾಗುತ್ತೆ ಝಡ್ ಆಫ್ ಎ ಎಕ್ಸ್ ಆಫ್ ಎ ಪ್ಲಸ್ ಐ ಇಂಟು ವೈ ಆಫ್ ಎ ಆಗುತ್ತೆ. ಸೊ ಇದು ಇನಿಷಿಯಲ್ ಪಾಯಿಂಟ್, ಯಾವುದೇ ಕರ್ವ್ನ ಎಕ್ಸ್ಪ್ರೆಸ್ ಮಾಡಿದೀನಿ. ಸೊ ಫೈನಲ್ ಪಾಯಿಂಟ್ ಏನಾಗ್ಬಿಡುತ್ತೆ ಝಡ್ ಆಫ್ ಬಿ. ಓಕೆನಾ, ಸೊ ಈ ತರ ತಗೊಳ್ತೀವಿ. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ತಗೊಳ್ತೀವಿ ನೋಡಿ, ಇದೇನಲ್ಲ ನಾವು ಏನ್ ತಗೊಳ್ತೀವಲ್ವ ಇಲ್ಲಿ. ಸೊ ಝಡ್ ಆಫ್ ಟಿ ಈ ತರ ತಗೊಳ್ತೀವಲ್ಲ, ಅವ್ನ ಏನ್ ತಗೊಳ್ತೀವಿ ನಾವು, ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಆಫ್ ಎ ಕರ್ವ್ ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ನೋಡಿ, ಸೊ ಕ್ಲೋಸ್ಡ್ ಕರ್ವ್ ಅಂತ ಬರುತ್ತೆ ಇವಾಗ. ಸೊ ಕ್ಲೋಸ್ಡ್ ಕರ್ವ್ ಇಫ್ ಝಡ್ ಆಫ್ ಎ ಈಕ್ವಲ್ ಟು ಝಡ್ ಆಫ್ ಬಿ, ಝಡ್ ಆಫ್ ಎ ಈಕ್ವಲ್ ಟು ಝಡ್ ಆಫ್ ಬಿ ಅಂದ್ರೆ ಇಂಟರ್ವಲ್ ಏನಿರುತ್ತೆ ಹೇಳಿ, ಎ ಕಾಮ ಬಿ ಇರುತ್ತೆ. ಸೊ ನಾವು ಫಸ್ಟ್ ಇನಿಷಿಯಲ್ ಪಾಯಿಂಟ್ ಇದೆ ನೋಡಿ ಝಡ್ ಆಫ್ ಎ, ಸೊ ಬಿ ಇದೆ ನೋಡಿ ಝಡ್ ಆಫ್ ಬಿ. ಅಂದ್ರೆ ಝಡ್ ಆಫ್ ಎ ಈಕ್ವಲ್ ಟು ಝಡ್ ಆಫ್ ಬಿ ಬರ್ಬೇಕು. ನೀವು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನೀವು, ಸೊ ಇದು ಎ ಅನ್ಕೊಳ್ಳಿ, ಝಡ್ ಆಫ್ ಎ ಇದು. ಸೊ ನೆಕ್ಸ್ಟ್ ಏನಾಗಬೇಕು ಹೇಳಿ, ನೀವು ಬಂದ್ಬಿಟ್ಟು ಅಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬಂದಿದ್ರಿ ಅಂದ್ರೆ ಸೊ ಈ ತರ ಹೋಗ್ಬಿಟ್ಟು ಮತ್ತೆ ಅಲ್ಲಿಗೆ ಬರ್ಬೇಕು. ಓಕೆನಾ, ದಟ್ ಮೀನ್ಸ್ ವಾಟ್, ಝಡ್ ಆಫ್ ಎ ಈಕ್ವಲ್ ಟು ಝಡ್ ಆಫ್ ಬಿ ಅಂತ. ಕ್ಲಿಯರಾ? ಸೊ ಅಂತ ಕರ್ವ್ ಏನಂತ ಕರಿತೀವಿ ನಾವು, ಕ್ಲೋಸ್ಡ್ ಕರ್ವ್ ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ, ಈಗ ಇಲ್ಲಿ ಬರ್ತೀರಾ, ಈಗ ಈ ತರ ಬರ್ತೀರಾ ಸ್ಕ್ವೇರ್, ಇಲ್ಲಿಂದ ಬಂದ್ರಿ, ನೆಕ್ಸ್ಟ್ ಹಿಂಗ್ ಬರ್ತೀರಾ, ನೆಕ್ಸ್ಟ್ ಹಿಂಗ್ ಹೋಗ್ತೀರಾ, ನೆಕ್ಸ್ಟ್ ಹಿಂಗ್ ಬರ್ತೀರಾ. ಸೊ ಕ್ಲೋಸ್ಡ್ ಆಯ್ತು. ಅದೇ ಇವಾಗ ಈ ತರ ಇದೆ ಅನ್ಕೊಳ್ಳಿ, ನೀವು ಈ ತರ ಹೋಗ್ತಿರ್ತೀರಿ ಕರ್ವ್ ಬರ್ಕೊಂಡು, ಹಿಂಗ್ ಬಂದಿದೆ, ಇದು ಕ್ಲೋಸ್ಡ್ ಆಯ್ತು ನೋಡಿ, ಇದು ಕ್ಲೋಸ್ಡ್ ಆಗುತ್ತೆ ಇದು. ಸೊ ಇಲ್ಲಿದೆ ಝಡ್ ಆಫ್ ಎ, ಝಡ್ ಆಫ್ ಬಿ ಇಲ್ಲಿದೆ ಅಲ್ವಾ. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದು ಏನಾಗಿದೆ ನೋಡಿ, ಸ್ವಲ್ಪ ಹಿಂಗ್ ಬಂದಿದೆ, ಹಿಂಗ್ ಬಂದಿದೆ, ಮತ್ತೆ ಅಲ್ಲಿಗೆ ಬಂದಿದ್ದೀವಿ, ಕರೆಕ್ಟ್ ಅಲ್ವಾ. ಸೊ ಕ್ಲೋಸ್ಡ್ ಆಗಿದೆ. ಸೊ ಇದು ಕ್ಲೋಸ್ಡ್ ಕರ್ವ್ ಅಂತ. ಸೊ ಸಿಂಪಲ್ ಕರ್ವ್ ಅಂದ್ರೆ ಇಲ್ಲಿದೆ ನೋಡಿ, ಸಿಂಪಲ್ ಕರ್ವ್. ಸೊ T1 ನಾಟ್ ಈಕ್ವಲ್ ಟು T2 ಅಂದ್ರೆ ನೀವು ಯಾವುದೇ 2 ಪಾಯಿಂಟ್ಸ್ ನ ತಗೊಳ್ಳಿ ಇಂಟರ್ವಲ್ ಅಲ್ಲಿ, ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಆಗಿರ್ಬೇಕು. ಸೊ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಲ್ಲಿ ನಿಮಗೆ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಬರಬೇಕು ಝಡ್ ಆಫ್ ಟಿ. ಓಕೆನಾ, ಝಡ್ ಆಫ್ ಟಿ ನಾಟ್ ಈಕ್ವಲ್ ಟು ಝಡ್ ಆಫ್ T2 ಬರಬೇಕು. ಅಂದ್ರೆ ಇಲ್ಲಿದೆ ನೋಡಿ ಸಿಂಪಲ್ ಕರ್ವ್, ಇಲ್ಲಿದೆ ನೋಡಿ, ದಿಸ್ ಇಸ್ ಅ ಸಿಂಪಲ್ ಕರ್ವ್. ಇಂಟರ್ಸೆಕ್ಟ್ ಆಗ್ತಿಲ್ಲ ಇಲ್ಲಿ ಅಲ್ವಾ, ಇಂಟರ್ಸೆಕ್ಟ್ ಎಲ್ಲೂ ಆಗ್ತಿಲ್ಲ. ಬಟ್ ದಿಸ್ ಇಸ್ ನಾಟ್ ಅ ಸಿಂಪಲ್ ಕರ್ವ್, ಯಾಕಂದ್ರೆ ನೋಡಿ ಇಲ್ಲಿ ಇದು ಹಿಂಗ್ ಬರ್ತಿದೆ, ಇಂಟರ್ಸೆಕ್ಟ್ ಆಗ್ತಿದೆ ನೋಡಿ ಇಲ್ಲಿ, ಕರೆಕ್ಟ್ ಅಲ್ವಾ, ಇಂಟರ್ಸೆಕ್ಟ್ ಆಗ್ತಿದೆ ಇಲ್ಲಿ, ಅರ್ಥ ಆಗ್ತಿದೆನಾ. ದಿಸ್ ಇಸ್ ನಾಟ್ ಸಿಂಪಲ್, ಇದು ಸಿಂಪಲ್ ಆಗ್ಬಿಡುತ್ತೆ ಇವಾಗ. ಇದು ನೋಡಿ ಸಿಂಪಲ್ ಆಗುತ್ತೆ ಇದು. ಯಾಕೆ ಸಿಂಪಲ್ ಆಗ್ತಿದೆ ನೋಡಿ ಇಲ್ಲಿ, ಇಂಟರ್ಸೆಕ್ಟ್ ಆಗ್ಲಿ, ಓಕೆ ನೋ ಪ್ರಾಬ್ಲಮ್. ಅಂದ್ರೆ ಈಗ ನೋಡಿ ಇಲ್ಲಿ ಬೇರೆ ಬೇರೆ ಬರ್ತಿದೆ ನಿಮ್ಗೆ ಔಟ್ಪುಟ್, ಕರೆಕ್ಟ್ ಅಲ್ವಾ. ಬಟ್ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಹಿಂಗ್ ಬಂದಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಇಲ್ಲಿ. ಅಂದ್ರೆ ಈ ಕರ್ವ್ ಹಿಂಗ್ ಹೋಗಕ್ಕೆ ಒಂದ್ಸರಿ ಇಂಟರ್ಸೆಕ್ಟ್ ಆಗ್ತಿದೆ, ನೆಕ್ಸ್ಟ್ ಹಿಂಗ್ ಬರ್ಬೇಕು ಇಂಟರ್ಸೆಕ್ಟ್. ಅದೇ 2 ಪಾಯಿಂಟ್ ಹತ್ರ T1 ನಾಟ್ ಈಕ್ವಲ್ ಟು T2 ಗೆ ನಮ್ಗೆ ಏನಾಗ್ತಿದೆ ಇಲ್ಲಿ ಅಂದ್ರೆ ಝಡ್ ಆಫ್ T1 ಈಕ್ವಲ್ ಟು ಝಡ್ ಆಫ್ T2 ಆಗ್ತಿದೆ ಇಲ್ಲಿ ಔಟ್ಪುಟ್. ಅರ್ಥ ಆಗ್ತಿದೆನಾ? ಸೊ ಇದು ಆಗ್ಬಾರ್ದು. ನೀವು ಯಾವುದೇ ವ್ಯಾಲ್ಯೂಸ್ ಅನ್ನ ಕೊಡ್ತಾ ಹೋದ್ರೆ ಇಂಟರ್ವಲ್ ಅಲ್ಲಿ, ಸೊ ಡಿಸ್ಟಿಂಕ್ಟ್ ಬರ್ಬೇಕಲ್ಲಿ, ಸೇಮ್ ಬರಬಾರ್ದು ಅಂತ. ಓಕೆನಾ.
ಸೊ ಇದೆಲ್ಲ ಕ್ಲೋಸ್ಡ್ ಇವು ನೋಡಿ. ಕ್ಲೋಸ್ಡ್ ಅಂತಿದ್ದಂಗೆ ನಿಮ್ಗೆ ಏನಂದ್ರೆ ನೋಡಿ ನೆನ್ಪಿಟ್ಕೊಂಡ್ಬಿಡಿ ಸಿಂಪಲ್ ಆಗಿ. ಸರ್ಕಲ್ ಕ್ಲೋಸ್ಡ್, ಓಕೆನಾ. ಸೊ ಟ್ರಯಾಂಗಲ್ ಇದೆ ನೋಡಿ, ಇದು ಕ್ಲೋಸ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಸೊ ಪ್ಯಾರಲೋಗ್ರಾಮ್ ಇದೆ ನೋಡಿ, ಇವೆಲ್ಲ ನೆಕ್ಸ್ಟ್ ಸ್ಕ್ವೇರ್ ಇದೆ ನೋಡಿ, ಇವೆಲ್ಲ ಕ್ಲೋಸ್ಡ್ ಕರ್ವ್ಸ್, ಓಕೆನಾ. ಓಕೆ, ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಂತ ಇದೆ ನೋಡಿ ಡೆಫಿನೇಷನ್. ಸಿಂಪಲ್ ಕ್ಲೋಸ್ಡ್ ಕರ್ವ್. ಸೊ T1 not equal to T2, which implies that Z of T1 not equal to Z of T2 except ಸೊ ಎಂಡ್ ಪಾಯಿಂಟ್ಸ್ ನೋಡಿ, ಎಂಡ್ ಪಾಯಿಂಟ್ಸ್ ಇದೆ ನೋಡಿ, Z of A equal to Z of B ಆಗ್ತಿರ್ಬೇಕು ನಿಮಗೆ. ಈಗ ಇಂಟ್ರೋಲ್ ಏನಾಗಿದೆ, T belongs to ಕ್ಲೋಸ್ಡ್ ಇಂಟ್ರೋಲ್ A, B ಇದೆ. ಇಲ್ಲಿ ಏನಾಗ್ಬಿಡುತ್ತೆ, Z of A ಇನಿಷಿಯಲ್ ಪಾಯಿಂಟ್ ಇದೆ ನೋಡಿ ಈಕ್ವಲ್ ಟು Z of B. ಸೊ ಅಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗ್ಬೇಕು ಅವು, ಇನಿಷಿಯಲ್ ಪಾಯಿಂಟ್ ಮತ್ತೆ ಎಂಡ್ ಪಾಯಿಂಟ್ ಮಾತ್ರ. ಈಗ ನೋಡಿ ಇಲ್ಲಿ ಬರ್ತೀನಿ ನಾನು ಸರ್ಕಲ್ ಅಲ್ಲಿ, ಸರ್ಕಲ್ ಈ ತರ ಬಂದಾಗ ಏನಾಗುತ್ತೆ ಹೇಳಿ. ಸೊ ಅಗೇನ್ ಬಂದ್ಬಿಟ್ಟು ಎಂಡ್ ಪಾಯಿಂಟ್ ಇಲ್ಲಿಗೆ ಬರ್ತೀರಾ ನೀವು, ಕರೆಕ್ಟ್ ಅಲ್ವಾ? ಇಷ್ಟು ಮಾತ್ರ ಆಗ್ಬೇಕು, ಓಕೆನಾ. ಸೊ ಅಂತ ಕರ್ವ್ ಏನು ಕರಿತೀವಿ ನಾವು, ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಂತ ಕರಿತೀವಿ. ಸರ್ಕಲ್ ಇದೆ ನೋಡಿ, ಸರ್ಕಲ್ ಅನ್ನು ನಾವು ಯಾವ್ದು ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ Z of T ಈಕ್ವಲ್ ಟು ಸೊ R ಇಂಟು E ಪವರ್ IT ಅಂತ, ಓಕೆನಾ. ದಿಸ್ ಇಸ್ T ಆಕ್ಚುಲಿ. So Z of T equal to R into I power T. So T is ನೋಡಿ lies between 0 less than T is less than 2 pi. ಕರೆಕ್ಟ್ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಬರ್ತೀರಾ, ಎಷ್ಟಾಗ್ಬಿಡುತ್ತೆ ಟೋಟಲ್ 2 pi. ಸೊ ಅಗೇನ್ ನೋಡ್ರಿ ಇನ್ನೊಂದು ರೊಟೇಷನ್ ಏನಾಗ್ಬಿಡುತ್ತೆ ಹೇಳಿ, ಸೊ 4 pi ಆಗುತ್ತೆ. ನೆಕ್ಸ್ಟ್ ಮತ್ತೆ ಬಂದ್ರೆ 6 pi. 6 pi, ಓಕೆನಾ. ಸೊ ನಂಬರ್ ಆಫ್ ರೊಟೇಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ನೋಡಿ ಸ್ಮೂತ್ ಕರ್ವ್ ಅಂತ ಬರುತ್ತೆ. ಸೊ ಈ ಕರ್ವ್ Z of T is said to be smooth if ಇಲ್ಲಿದೆ ನೋಡಿ ಫಸ್ಟ್ ಒನ್. ಸೊ Z dash of T equal to X dash of T ಪ್ಲಸ್ I ಇಂಟು Y dash of T ಆಗ್ಬೇಕು. ಅಂದ್ರೆ ನೋಡಿ ಇಲ್ಲಿ ಡಿಫ್ರೆನ್ಶಿಯೇಟ್ ಆಗ್ಬೇಕು. ಈಗ ಸ್ಮೂತ್ ಕರ್ವ್ ನೋಡಿ, ಈಗ ಸ್ಮೂತ್ ಕರ್ವ್ ಅಂದ್ರೆ ನೀವು ತೋರಿಸ್ಬಿಡ್ತೀನಿ ಯಾವ ತರ ಅಂತಂದ್ರೆ Z of T equal to X of T ಪ್ಲಸ್ I ಇಂಟು Y of T, ಕರೆಕ್ಟ್ ಅಲ್ವಾ? ಈ ತರ ಇದೆ. ಇವಾಗ ನೋಡಿ ಇಂಟರ್ವಲ್ ತಗೊಳ್ತೀನಿ ನಾನು, ಇವಾಗ ಕ್ಲೋಸ್ ಇಂಟರ್ವಲ್ 0,1 ತಗೊಳ್ತೀನಿ. ತಗೋಬೋದ ಇದನ್ನ? ಸೊ T ಬಿಲಾಂಗ್ಸ್ ಟು ಅಂತ ಅಂದ್ರೆ ಈ ಇಂಟರ್ವಲ್ ತಗೋಬೇಕು ನೀವು. Z of T ಈಕ್ವಲ್ ಟು X of T ಇದೆ ನೋಡಿ, T ತಗೊಳ್ತೀನಿ ನಾನು, ಪ್ಲಸ್ I ಇಂಟು Y of T ಇದೆ ನೋಡಿ, ಅದಕ್ಕೂ T ನೇ ತಗೊಳ್ತೀನಿ. ಇದಕ್ಕೆ ಗ್ರಾಫ್ ಯಾವ ತರ ಬರುತ್ತೆ ಅಂತಂದ್ರೆ ಇಲ್ಲಿ XY ಪ್ಲೇನ್ ಅಲ್ಲಿ ಹಿಂಗಿದೆ ಅನ್ಕೊಳ್ಳಿ. ನೋಡಿ ಇಲ್ಲಿ ಇಂಟರ್ವಲ್ ಏನ್ ಕೊಟ್ಬಿಟ್ಟಿದ್ದಾರೆ ಅವರು, ಔಟ್ಪುಟ್ ಇನ್ಪುಟ್ ಕ್ಲೋಸ್ ಇಂಟರ್ವಲ್ 0,1. ಇಲ್ಲಿಂದ ನೀವು ಇಲ್ಲಿ 1 ಇದೆ ಅನ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ನೀವು ಡ್ರಾ ಮಾಡ್ಬೇಕು ಇವಾಗ ಗ್ರಾಫ್ 0 to 1. ನೋಡಿ ಇಲ್ಲಿ ಕೊಡ್ತಾ ಹೋಗಿ ನೀವು ಇನಿಷಿಯಲ್ ಪಾಯಿಂಟ್ Z of 0 ಏನಾಗ್ಬಿಡುತ್ತೆ, ಇಲ್ಲಿ ಕೊಟ್ರೆ 0 ಪ್ಲಸ್ I ಇಂಟು 0 0 ಬರುತ್ತೆ. ಅಂದ್ರೆ 0 ಕೊಟ್ಟಾಗ 0 ಬರ್ತಿದೆ, ಕರೆಕ್ಟಾ. ನೆಕ್ಸ್ಟ್ ಇಲ್ಲಿ 1/2 ಇದೆ ಅಲ್ವಾ, 1/2 ಕೊಟ್ಟಾಗ ಏನಾಗುತ್ತೆ ನೋಡಿ ಇಲ್ಲಿ Z of 1/2 ಪ್ಲಸ್ ಅಂದ್ರೆ 1/2, 1/2 ಇಲ್ಲಿ ಬರ್ತಿದೆ 1/2, 1/2. ನೆಕ್ಸ್ಟ್ 1 ಕೊಟ್ಟಾಗ ಏನಾಗುತ್ತೆ ಹೇಳಿ, 1 ಪ್ಲಸ್ I ಆಗುತ್ತೆ. ಸೊ 1 ಕೊಟ್ಟಾಗ 1, 1 ಬರ್ತಿದೆ, ಇಲ್ಲಿ ಬರ್ತಿದೆ. ಅಂದ್ರೆ ಗ್ರಾಫ್ ಅನ್ನ ಬರ್ಕೊಂಡ್ರೆ ನಮ್ಗೆ ಏನ್ ಬರುತ್ತೆ ಹೇಳಿ, ಇವಾಗ ಈ ತರ ಬರುತ್ತೆ. ಫಂಕ್ಷನ್. ಎಸ್ ಸರ್. ಸೊ ದಿಸ್ ಇಸ್ ದ ಕರ್ವ್. ಇವಾಗ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆಗ್ಲಿಂದ ಅದೇ ಮಾತಾಡ್ತಿರೋದು ನಾವು ಇಲ್ಲಿ, ಓಕೆನಾ. ಇವಾಗ ಸ್ಮೂತ್ ಕರ್ವ್ ಆಗ್ಬೇಕು ಅಂದ್ರೆ ಆ ಕರ್ವ್ ಇದೆ ನೋಡಿ, ಅದು ಸ್ಮೂತ್ ಕರ್ವ್ ಆಗ್ಬೇಕು ಅಂದ್ರೆ ಈಗ ಬಂತಲ್ಲ ನಮ್ಗೆ ಅದು. ಎ ಕರ್ವ್ Z of T is said to be smooth if ಫಸ್ಟ್ ಒನ್ ಇದೆ ನೋಡಿ, Z dash of T equal to X dash of T ಪ್ಲಸ್ I ಇಂಟು Y dash of T ಆಗ್ಬೇಕು. ಸೊ ಅದ್ರ ಡಿಫ್ರೆನ್ಶಿಯೇಟ್ ಆಗ್ಬೇಕು, ಓಕೆನಾ. ಡಿಫ್ರೆನ್ಶಿಯೇಟ್ ಆಗಬೇಕು, ಎಕ್ಸಿಸ್ಟ್ ಆಗಬೇಕು, ಜೊತೆಗೆ ಡಿಫ್ರೆನ್ಶಿಯೇಟ್ ಆಗಿದೆ ದಟ್ ಇಸ್ ಕಂಟಿನ್ಯೂಸ್ ಆಗಿರ್ಬೇಕು. ಇವಾಗ Z dash of T ಇದೆ ನೋಡಿ, ಕಂಟಿನ್ಯೂಸ್ ಆಗಿರ್ಬೇಕು, ಓಕೆನಾ. ಜೊತೆಗೆ Z dash of T ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಬರಬೇಕು. ಫಾರ್ 0 ಲೆಸ್ ದ್ಯಾನ್ ಅಂದ್ರೆ A ಇದೆ ಆಕ್ಚುಲಿ, A is less than T is less than B. ಈಗ ನಾವು ತಗೊಂಡ ಇಂಟರ್ವಲ್ ಏನು, ಕ್ಲೋಸ್ಡ್ ಇಂಟರ್ವಲ್ 0,1 ನೋಡುತ್ತೆ. ಓಪನ್ ಇಂಟರ್ವಲ್ ಅಲ್ಲಿ ನೋಡ್ಬೇಕು ಇವಾಗ. ಸೊ ಓಪನ್ ಇಂಟರ್ವಲ್ ಅಲ್ಲಿ Z dash of T ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಬರಬೇಕು. ಇಲ್ಲಿ ನೋಡಿ ಓಪನ್ ಇಂಟರ್ವಲ್ ಅಂದ್ರೆ ನೀವು ಇಲ್ಲಿ ತಗೋಬೇಕು, ಓಪನ್ ಇಲ್ಲಿ ಓಪನ್. ಸೊ ಏನಾಗ್ತಿದೆ ಅಲ್ಲಿ ಈಗ Z dash of T ಮಾಡ್ಬಿಡಿ, ಏನಾಗುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು T 1 ಪ್ಲಸ್ I ಆಗುತ್ತೆ. ಸೊ 1 ಪ್ಲಸ್ I ಕಂಟಿನ್ಯೂಸ್ ಆಗುತ್ತೆ ಆನ್ ಕ್ಲೋಸ್ ಇಂಟರ್ವಲ್ 0,1. ಎಸ್ ಸರ್. ಜೊತೆಗೆ X dash of T ಪ್ಲಸ್ ಇಲ್ಲಿ Y dash of T ಇದೆ, ಅಥವಾ ಬೇಡ. ಸೊ ಲಿಮಿಟ್ ಇಂಟರ್ವಲ್ ಇದೆ ನೋಡಿ. ಸೊ ಇಂಟರ್ವಲ್ ಅಲ್ಲಿ ಲಿಮಿಟ್ ಇದು ಬರುತ್ತಲ್ವಾ, ಯಾಕಂದ್ರೆ ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ ಫಂಕ್ಷನ್ ಆಲ್ವೇಸ್ ಏನಾಗ್ಬಿಡುತ್ತೆ, ಕಂಟಿನ್ಯೂಸ್. ಸೊ Z dash of T ಕಂಟಿನ್ಯೂಸ್ ಆಗ್ತಿದೆ. ಜೊತೆಗೆ ಇವಾಗ ನೋಡಿ ಇದು ನಾಟ್ ಈಕ್ವಲ್ ಟು 0 ಬರ್ತಿದೆ.
z dash of t ನಾಟ್ ಈಕ್ವಲ್ ಟು 0. ಯಾಕೆ 1 ಪ್ಲಸ್ ಐ ಬರ್ತಿದೆ ಆನ್ ದಿಸ್ ಇಂಟರ್ವಲ್ ಅಲ್ವಾ? ಸೊ ಆಗ ಏನಾಗ್ಬಿಡುತ್ತೆ, ಇಲ್ಲಿ ತಗೊಂಡಿದ್ದೀವಿ ನೋಡಿ ನಾವು z ಆಫ್ ಟಿ ಈಕ್ವಲ್ ಟು ಟಿ ಪ್ಲಸ್ ಐ ಟಿ, ಇದೇನಾಗ್ಬಿಡುತ್ತೆ ಹೇಳಿ, ಸ್ಮೂತ್ ಕರ್ವ್ ಆಗುತ್ತೆ. ಕ್ಲಿಯರಾ? ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ಡಿಫ್ರೆನ್ಶಿಯೇಟ್ ಮಾಡಬೇಕು, ಕಂಟಿನ್ಯೂಸ್ ಆಗಿರ್ಬೇಕು. ಸೆಕೆಂಡ್ ಒನ್ ಏನು, z ಡ್ಯಾಶ್ ಆಫ್ ಟಿ ನಾಟ್ ಈಕ್ವಲ್ ಟು 0 ಬರಬೇಕು. ಸೊ ಟಿ ಇಲ್ಲಿನಲ್ಲಿ ತಗೋಬೇಕು ನೀವು, a ಲೆಸ್ ದ್ಯಾನ್ ಟಿ ಲೆಸ್ ದ್ಯಾನ್ ಬಿ, ಓಪನ್ ಇಂಟರ್ವಲ್ ತಗೋಬೇಕು. ಸೊ ಕ್ಲೋಸ್ ಇಂಟರ್ವಲ್ ತಗೊಂಡಿರ್ತೀರಾ, ಇಲ್ಲಿ ಕನ್ಸಿಡರ್ ಮಾಡ್ಬೇಕಾದ್ರೆ ಓಪನ್ ಇಂಟರ್ವಲ್ ತಗೋಬೇಕು. ಓಕೆನಾ? ಇಲ್ಲಿದೆ ನೋಡಿ ಎಕ್ಸಾಂಪಲ್, ಎಫ್ ಆಫ್ ಝೆಡ್ ಈಕ್ವಲ್ ಟು ಟಿ ಪ್ಲಸ್ ಐ ಟಿ, ಟಿ ಪ್ಲಸ್ ಐ. ಸೊ ಗ್ರಾಫ್ ಈ ತರ ಬರುತ್ತೆ, ಯಾಕೆಂದ್ರೆ ಆಗ್ಲೇ ನಿಮ್ಗೆ ತೋರಿಸಿದೆ ಟಿ ಪ್ಲಸ್ ಐ ಟಿ ಹಿಂಗೆ ಅಲ್ವಾ ಬಂದಿದ್ದಾಗ್ಲೇ, ಇದು 1 ಇದು ಕರೆಕ್ಟ್ ಅಲ್ವಾ? ಸೊ 1 to 2 ಏನಾಗ್ಬಿಡುತ್ತೆ ನೋಡಿ, ಇದು 1 to 2 ಟಿ ಪ್ಲಸ್ ಐ ಅಂದ್ರೆ ಟಿ ಪ್ಲಸ್ ಐ ಇದೆ, 1 ಕೊಟ್ರೆ ಏನಾಗುತ್ತೆ 1 ಪ್ಲಸ್ ಐ ಆಗುತ್ತೆ. ನೋಡಿ ಇಲ್ಲಿ 1 ಕೊಟ್ರೆ 1 ಪ್ಲಸ್ ಐ ಇಂಟರ್ಸೆಕ್ಟ್ ಆಗ್ತದೆ ಎರಡು ಇವು. ನೆಕ್ಸ್ಟ್ 2 ಕೊಟ್ರೆ ಏನಾಗುತ್ತೆ ನೋಡಿ 2 ಪ್ಲಸ್ ಐ ಆಗುತ್ತೆ. ಇಲ್ಲಿ 2 ಇದೆ ಅನ್ಕೊಳ್ಳಿ, 2 ಪ್ಲಸ್ ಐ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, 2,1. 2,1 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತಾ? ಅಂದ್ರೆ ಇಲ್ಲಿರೋ ಪಾಯಿಂಟ್ ಇಲ್ಲಿ ಬರ್ತಿದೆ, ಅಂದ್ರೆ ಈ ಕಡೆ ಮತ್ತೆ ನೋಡಿ ಲೈನ್ ಸ್ಟ್ರೈಟ್ ಬರ್ತಿದೆ. ಓಕೆನಾ? ಸೊ 0 to 1 ಇಂಟರ್ವಲ್ 0 to 1 ಏನ್ ಬರ್ತಿದೆ ನಮ್ಗೆ, ಲೈನ್ ತರ ಬರ್ತಿದೆ ಈ ಕಡೆ ಹಿಂಗೆ. ನೆಕ್ಸ್ಟ್ ಟಿ ಪ್ಲಸ್ ಐ ಬರ್ತಿದೆ, ಏನಾಗ್ಬಿಡ್ತು, ಸೊ ಈ ತರ ಹೋಗ್ತಿದೆ, ಹಾರಿಜಾಂಟಲ್ ಆಗಿ ಹೋಗ್ತಿದೆ ಇಲ್ಲಿ. ಓಕೆನಾ? ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ ನೋಡಿ, ಎಫ್ ಡ್ಯಾಶ್ ಆಫ್ ಝೆಡ್ ಈಕ್ವಲ್ ಟು 1 ಪ್ಲಸ್ ಐ ಆಗುತ್ತೆ ಇಲ್ಲಿ ಅಲ್ವಾ? ಯಾವ ಇಂಟರ್ವಲ್ ಅಲ್ಲಿ, ಟಿ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 0,1. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಆಗುತ್ತೆ. ಯಾವ ಇಂಟರ್ವಲ್, ಟಿ ಬಿಲಾಂಗ್ಸ್ ಟು 1,2. ಸೊ ನೋಡಿ ಏನಾಗಿದೆ, ಪೀಸ್ ವೈಸ್ ಅಂತ ಕರಿತೀವಿ ಇಲ್ಲಿ. ಸೊ ಪೀಸ್ ವೈಸ್ ನೋಡಿ, ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಸ್ ಆಗಿದೆ, ಕರೆಕ್ಟ್ ಅಲ್ವಾ? ಇಲ್ಲಿಂದ ಇಲ್ಲಿಗೆ ನೋಡಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನೀವು. ಡಿಫ್ರೆನ್ಶಿಯೇಟ್ ಮಾಡೋದು ಏನು ಬಂದಿದೆ, 1 ಪ್ಲಸ್ ಐ ಬಂದಿದೆ. ಡಿಫ್ರೆನ್ಶಿಯೇಟ್ ಮಾಡಿರೋ ಫಂಕ್ಷನ್ ಇದೆ ನೋಡಿ, ಅದು ಕಂಟಿನ್ಯೂಸ್ ಆಗಿಲ್ಲ. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೋಡಿ, ಅದು ಪೂರ್ತಿ ಇಂಟರ್ವಲ್ ತಗೊಂಡ್ರೆ ನೀವು ಎಲ್ಲಿಂದ ಇಲ್ಲಿಗೆ 0 to 2 ತಗೊಂಡ್ರೆ ಕಂಟಿನ್ಯೂಸ್ ಆಗಲ್ಲ ಇವಾಗ. ಸೊ ಪೀಸ್ ವೈಸ್ 0 to 1 ತಗೊಂಡ್ರೆ ಏನಾಗ್ಬಿಡುತ್ತೆ, 1 ಪ್ಲಸ್ ಐ ಬಂದಿದೆ. 1 ಪ್ಲಸ್ ಐ ಏನಾಗ್ಬಿಡುತ್ತೆ ಹೇಳಿ, ದಿಸ್ ಇಸ್ 0, ದಿಸ್ ಇಸ್ 1, ದಿಸ್ ಇಸ್ 2. 0 to 1 ಏನ್ ಬರ್ತದೆ ತಗೊಂಡ್ರೆ ಹೇಳಿ, 1 ಪ್ಲಸ್ ಐ ಬಂದಿದೆ, ದಟ್ ಇಸ್ 1,1. 1,1 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತಾ? ಅಂದ್ರೆ ಈ ತರ ಬರ್ತದೆ. ಸೊ ನೆಕ್ಸ್ಟ್ ಏನಾಗಿದೆ ನೋಡಿ, ಇಲ್ಲಿ ಟಿ ಬಿಲಾಂಗ್ಸ್ ಟು 1,2 ಏನಾಗಿದೆ, 1 ಆಗಿದೆ. ಸೊ 1,2 ಇಲ್ಲಿದೆ, ಸೊ 1 ಆಗಿದೆ ಅಂದ್ರೆ ಇಲ್ಲಿ ಬರ್ತಿದೆ, ವರ್ಟಿಕಲ್ ಲೈನ್ ಬಂದ್ಬಿಡುತ್ತೆ ಸರ್. ಎಸ್. ಇಲ್ಲಿ ಏನಾಗ್ತಿದೆ ಗೊತ್ತಾ, ಸೊ 1 ಹತ್ರ ನೋಡಿ, ಸೊ ಕಂಟಿನ್ಯೂಸ್ ಆಗ್ತಿಲ್ಲ ಫಂಕ್ಷನ್ ಯಾವುದು, ಎಫ್ ಡ್ಯಾಶ್ ಆಫ್ ಝೆಡ್ 1 ಹತ್ರ ಇಲ್ಲಿ ನೋಡಿ ಬ್ರೇಕ್ ಆಗ್ತಿದೆ, ಇಲ್ಲಿ ಬಂತಲ್ವಾ? ನೆಕ್ಸ್ಟ್ ಇವಾಗ ಇಲ್ಲಿಗೆ ಬರ್ಬೇಕು ನೀವು, ಕರೆಕ್ಟ್ ಅಲ್ವಾ? ಇಲ್ಲಿಂದ ಇಲ್ಲಿ ಕಂಟಿನ್ಯೂಸ್, ಬಟ್ 1 ಹತ್ರ ನೋಡಿ ಬ್ರೇಕ್ ಆಗ್ತಿದೆ, ಸೊ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಬಟ್ ಅವ್ರು ಹೇಳ್ತಿರೋದು ಪೀಸ್ ವೈಸ್ ಕಂಟಿನ್ಯೂಸ್ ಆಗತ್ತಿತ್ತು. ಅಂದ್ರೆ ಇವಾಗ ನೋಡಿ 0 to 1 ಈ ಇಂಟರ್ವಲ್ ಅಲ್ಲಿ 1 ಪ್ಲಸ್ ಐ ಕಂಟಿನ್ಯೂಸ್. ನೆಕ್ಸ್ಟ್ 1 ಇದೆ ನೋಡಿ, ಟಿ ಬಿಲಾಂಗ್ಸ್ 1,2 ಅಲ್ಲಿ ಕಂಟಿನ್ಯೂಸ್. ಸೊ ಈ ತರ ಕಂಟಿನ್ಯೂಸ್ ಆಗ ಏನಂತ ಹೇಳ್ಬೇಕು ನೀವು ಅದನ್ನ, ಸೊ ಪೀಸ್ ವೈಸ್ ಅಂತ ಹೇಳ್ಬೇಕು ನೀವು. ಓಕೆನಾ? ಸೊ ಅಂತ ಕರ್ವ್ ಅಂತ ಕರಿತೀವಿ ನಾವು. ಸೊ ಪೀಸ್ ವೈಸ್ ಸ್ಮೂತ್ ಕರ್ವ್ ಅಂತ ಕರಿತೀವಿ. ಸ್ಮೂತ್ ಕರ್ವ್ ಪ್ಲಸ್ ಪೀಸ್ ವೈಸ್ ಆಗ್ತದೆ, ಅಂದ್ರೆ ಇಂಟರ್ವಲ್ ಬೈ ಇಂಟರ್ವಲ್. ಓಕೆನಾ? ಇಲ್ಲಿದೆ ನೋಡಿ, ಸೊ ಕೊಟ್ಟಿರೋಂಥ ಇಂಟರ್ವಲ್ ನಾವು ನೀವೇನ್ ಮಾಡ್ಬೇಕಂತಂದ್ರೆ, ಸೊ ಪಾರ್ಟಿಷನ್ ಮಾಡಬೇಕು. ಓಕೆನಾ? ಸೊ ಪಾರ್ಟಿಷನ್ ಈಗ ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಈಗ ಇಂಟರ್ವಲ್ ಇದೆ ಅನ್ಕೊಳ್ಳಿ, ಇವಾಗ 0,1. ಓಕೆನಾ? ಸೊ ಇವಾಗ ಇದನ್ನ ಸೊ ಎನ್ ಸಬ್ ಇಂಟರ್ವಲ್ ಅಂತ ತಗೊಂತೀವಿ ಅನ್ಕೊಳ್ಳಿ. ಏನ್ ತಗೊಳ್ತೀರಿ ಹೇಳಿ, ಎನ್ ಸಬ್ ಇಂಟರ್ವಲ್. ಸೊ ಬಿ ಮೈನಸ್ ಎ ಡಿವೈಡೆಡ್ ಬೈ ಎನ್. ಸೊ ದಿಸ್ ಇಸ್ ಎ, ದಿಸ್ ಇಸ್ ಬಿ. ಏನಾಗ್ಬಿಡುತ್ತೆ ಅದು 1 ಮೈನಸ್ 0 ಡಿವೈಡೆಡ್ ಬೈ ಎನ್ ಅಂದ್ರೆ ಏನ್ ತಗೊಂಡಿದೀವಿ, 3 ಸಬ್ ಇಂಟರ್ವಲ್ ಮಾಡಿ ಅಂತಂದ್ರೆ 3 ಆಗುತ್ತೆ. ಸೊ 1/3 ಅಂದ್ರೆ ಇಂಟರ್ವಲ್ ಆಫ್ ಲೆಂತ್ 1/3 ಬರೋದ್ರ ನೀವು ಕಟ್ ಮಾಡ್ತಾ ಹೋಗ್ಬೇಕು. ಈಗ ಕ್ಲೋಸ್ ಇಂಟರ್ವಲ್ 0,1 ಅನ್ನ ಫಸ್ಟ್ 0 ಇದೆ, 1/3 ಆಗತ್ತಾ? 0 to 1/3. ನೆಕ್ಸ್ಟ್ 1/3 ಇಂದ 1/3 ಪ್ಲಸ್ 1/3 2/3. ಸೊ 2/3 ಇಂದ ಏನಾಗ್ಬಿಡುತ್ತೆ ಹೇಳಿ, 1. ಸೊ 3 ಸಬ್ ಇಂಟರ್ವಲ್ಸ್. ಅರ್ಥ ಆಗ್ತಿದೆನಾ? ಸಬ್ ಇಂಟರ್ವಲ್ಸ್ ಸರ್, ಕ್ಲೋಸ್ ಇಂಟರ್ವಲ್ 0,1 ಇದೆ, ಕ್ಲೋಸ್ ಇಂಟರ್ವಲ್ a,b ತಗೊಳ್ತೀವಿ. ಸೊ ಎನ್ ಸಬ್ ಇಂಟರ್ವಲ್ಸ್ ಆಗಿ ಇದನ್ನ ಪಾರ್ಟಿಷನ್ ಮಾಡಿ ಅಂತ ಕೊಟ್ಟರು ನಿಮ್ಗೆ. ಈ ನಾನ್ ತಗೊಂಡಿದ್ದು 3 ಸಬ್ ಇಂಟರ್ವಲ್ಸ್. ಓಕೆನಾ? ಅಂದ್ರೆ ಈಗ ನೋಡಿ ಸ್ಮೂತ್ ಕರ್ವ್ ಇರುತ್ತೆ ಹಿಂಗೆ. ಸೊ 0 to 1 ಇರುತ್ತೆ ಅನ್ಕೊಳ್ಳಿ. ಸೊ 0 to 1/3 ಕಂಟಿನ್ಯೂಸ್ ಆಗ್ತಿರುತ್ತೆ ಕೆಲವೊಂದು ಫಂಕ್ಷನ್, 1/3 to 2/3 ಆಗ್ತಿರುತ್ತೆ. ಸೊ 2/3 to 1 ಆಗ್ತಿರುತ್ತೆ. ಓಕೆನಾ? ಸೊ ಈ ತರ ಪಾರ್ಟಿಷನ್ ಮಾಡಿ ನೀವು ತಗೊಂಡಾಗ ಏನಾಗುತ್ತದು, ಸೊ ಪೀಸ್ ವೈಸ್ ಸ್ಮೂತ್ ಕರ್ವ್ ಆಗುತ್ತಂತ ಅಷ್ಟೇ. ಓಕೆನಾ?
ಸರ್ ಪ್ರೀವಿಯಸ್ ಒಂದು ಗ್ರಾಫ್ ಹಾಕಿದ್ರಲ್ಲ ಸರ್, ಹೇಳಿ ಸರ್. ಹೇಳಿ ಸರ್. ಇಲ್ಲ ಸರ್, ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ 1 ಬಂತಲ್ಲ ಸರ್, ಹಾ, ಅದು ನೀವು ಹಾರಿಜಾಂಟಲ್ ಆಗುತ್ತಾ ವರ್ಟಿಕಲ್ ಆಗುತ್ತೆ? ಅಲ್ಲ 1 ಬಂದಿರೋದು ಎಫ್ ಡ್ಯಾಶ್ ಆಫ್ ಝೆಡ್. ಗ್ರಾಫಿಕಲಿ ಮತ್ತೆ ಎಕ್ಸ್ ಎಕ್ಸಿಸ್ ನಲ್ಲಿ ಬರ್ತಾನೆ ಸರ್? ಹಾ, ಎಕ್ಸೆಲ್ ಮೇಲೆ ಬರ್ದಿರೋದು ನಾನು 1, ಮತ್ತು 0. ವರ್ಟಿಕಲ್ ಆಗುತ್ತಲ್ಲ ಸರ್ ಲೈನ್, ಅದು ಹಾರಿಜಾಂಟಲ್ ಹಾಕಿದ್ರಿ ಹಂಗ್ ಬರ್ತಾನೆ ವರ್ಟಿಕಲ್? ಅಲ್ಲ ಸರ್, ಇಲ್ಲಿ ಪಾಯಿಂಟ್ ಏನ್ ಬಂದಿದೆ ನಮ್ಗೆ ಔಟ್ಪುಟ್ ಹೇಳಿ. 1 ಬಂದಿದೆ ಅಲ್ವಾ? 1 ಏನಿರುತ್ತೆ 1, 0 ಅಂತ. 1, 0 ಯಾವ ತರ ರಿಪ್ರೆಸೆಂಟ್ ಮಾಡ್ತಾರೆ ಎಕ್ಸೋ ಪ್ಲೇನ್ ಅಲ್ಲಿ? 1, 0 ಎಲ್ಲಿ ಬರುತ್ತೆ ಹೇಳಿ? ಒಂದೇ ಪಾಯಿಂಟ್ ಅದು x = 1 ಅಂತ ಇಲ್ಲ, ಅದು ಜಸ್ಟ್ 1 ಪಾಯಿಂಟ್. ಸೊ 1, 0, 1, 0. ಸೊ m, 0 ಇಲ್ಲಿ ಬರುತ್ತೆ ಪಾಯಿಂಟ್. ಕ್ಲೋಸ್ ಇಂಟರ್ವಲ್ 1, 2 ಇದೆಲ್ಲ. ಫಸ್ಟ್ 1 ಕೊಟ್ಟರೆ ಏನ್ ಬರುತ್ತೆ ಹೇಳಿ? 1 ಬರುತ್ತೆ. ಹಾ, 1 ಅಂದ್ರೇನು? 1, 0 ಅಂತ. 1, 0 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತಾ? ಹಾ, 2 ಏನ್ ಬರುತ್ತೆ? 1, 0 ಈ ತರ ಕೊಡ್ಬೇಕು, ಪಾಯಿಂಟ್ ಬೈ ಪಾಯಿಂಟ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇದು ಸುಮ್ಮನೆ ಇದು ಡೆಫಿನೇಷನ್ಸ್ ಇವು ಇರ್ಲಿ. ಕ್ಲೋಸ್ಡ್ ಕಾಂಟರ್ ಅಂತ ಬರುತ್ತೆ ನೋಡಿ. ಇವಾಗ ಒಂದು ಕೆಲಸ ಮಾಡಿ ಸರ್, ಈಗ ಎಕ್ಸಾಮ್ ಪರ್ಪಸ್ ಅಲ್ವಾ ಇವಾಗ ಜಾಸ್ತಿ ತರ ಕೃಷ್ಣ ಅವಶ್ಯಕತೆ ಇಲ್ಲ. ಸೊ ಕ್ಲೋಸ್ಡ್ ಕಾಂಟರ್ ಅಂತ ಇದೆ ಇಲ್ಲಿ ನೋಡಿ. ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಬೇಕು ಇವಾಗ ನಮಗೆ. ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಅಂತ ಇಲ್ಲಿದೆ ನೋಡಿ. ಸಿಂಪಲ್ ಆಗಿರಬೇಕು, ಕ್ಲೋಸ್ಡ್ ಆಗಿರಬೇಕು, ಸೊ ಕಾಂಟರ್ ಆಗಿರ್ಬೇಕು ಅಂತ ನೋಡಿ. ಇಲ್ಲಿ ಬರದೇ ಇವಾಗ ನಿಮಗೆ ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಹೇಳ್ತೀನಿ ನೋಡಿ. ಫಸ್ಟ್ ಟ್ರಯಾಂಗಲ್ ಕೊಡ್ಬೋದು ನಿಮಗೆ, ಓಕೆನಾ. ನೆಕ್ಸ್ಟ್ ಸೊ ಪ್ಯಾರಾಗ್ರಾಮ್ ಕೊಡ್ಬೋದು. ಅದನ್ನ ಬಿಟ್ರೆ ಸರ್ಕಲ್ ಕೊಡ್ಬೋದು, ಓಕೆನಾ. ನೆಕ್ಸ್ಟ್ ಸ್ಕ್ವೇರ್ ಕೊಡ್ಬೋದು, ಸೊ ರೆಕ್ಟ್ಯಾಂಗಲ್ ಕೊಡ್ಬೋದು. ಇಷ್ಟೇ ಸರ್, ಸಿಂಪಲ್. ಅರ್ಥ ಆಯ್ತಿದ್ದು? ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಅಂದ್ರೆ ಇವು. ಸೊ ಇವನ್ ಕೊಡ್ತಾರೆ ಇವಾಗ ಅಷ್ಟೇ. ಸೊ ಓವರ್ ದಿಸ್ ನೀವು ಇಂಟಿಗ್ರೇಷನ್ ಕಂಡುಹಿಡಿಯಬೇಕು ಇವಾಗ ಪ್ರಾಬ್ಲಮ್. ಅರ್ಥ ಆಯ್ತಾ? ಅಷ್ಟೇ ಬೇಕಾಗಿರೋದು. ನೆಕ್ಸ್ಟ್ ಇವಾಗ ಇಲ್ಲಿದೆ ನೋಡಿ, ಇದೊಂದು ಇಂಪಾರ್ಟೆಂಟ್. ಸೊ ಲೈನ್ ಇದೆ ನೋಡಿ, ಎಕ್ಸ್ ವೈ ಪ್ಲೇನ್ ಅಲ್ಲಿ ಲೈನ್ ಅನ್ನ ರೆಪ್ರೆಸೆಂಟೇಷನ್ ಮಾಡೋದು ಯಾವ್ದಾರ ಅಂದ್ರೆ ಒಂದು ಇಂಟರ್ವಲ್ ಅಲ್ಲಿ, ದಟ್ ಈಸ್ t ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 0, 1 ಅಲ್ಲಿ ಇನ್ ಪರ್ಟಿಕ್ಯುಲರ್ ಆಗಿ. ಸೊ ಲೈನ್ ಆಫ್ ಈಕ್ವೇಶನ್ ಇದೆ ನೋಡಿ. ಸೊ a × 1 - t, actually t plus b × t, a × 1 - t plus b × t ಇರುತ್ತೆ. ಸೊ t ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 0, 1 ಅಂತ. ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಲೈನ್. ಸೊ ಸರ್ಕಲ್ ಅಂದ್ರೆ ಮಾಮೂಲಿ ನಿಮಗೆ ಗೊತ್ತಿದೆ. ಸರ್ಕಲ್ ಏನಾಗುತ್ತೆ ಹೇಳಿ? ಸರ್ಕಲ್ ವಿತ್ ರೇಡಿಯಸ್ r ಇದೆ. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಏನ್ ಬರುತ್ತೆ ಅಲ್ಲಿ? ವಿತ್ ಸೆಂಟರ್ ನಾವು z0 ತಗೊಂಡ್ರೆ z = z0 plus r × e⁻. ಸೊ ಥೀಟಾ ಏನಾಗಿರುತ್ತೆ ಅಲ್ಲಿ? ಫಸ್ಟ್ ರೊಟೇಷನ್ ಅಲ್ಲಿ 0 2 π. ಸೆಕೆಂಡ್ ರೊಟೇಷನ್ ಏನಾಗ್ಬಿಡುತ್ತೆ? 0 θ < 4 π. ಓಕೆನಾ? ಈ ತರ ಬರುತ್ತೆ ಅಷ್ಟೇ. ದಿಸ್ ಇಸ್ ದ ಪ್ಯಾರಾಮೆಟ್ರಿಕ್ ಫಾರ್ಮ್ ಆಫ್ ಸರ್ಕಲ್ ಅಂತ. ನೆಕ್ಸ್ಟ್ ನೋಡಿ, ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಬರ್ತಿದೆ ಇವಾಗ. ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಆಫ್ ಎ ಕಾಂಪ್ಲೆಕ್ಸ್ ಫಂಕ್ಷನ್ ಆಫ್ ರಿಯಲ್ ವೇರಿಯೇಬಲ್. ಸೊ f of t = ಅಂದ್ರೆ ರಿಯಲ್ ವೇರಿಯೇಬಲ್. ಸೊ t ಬಿಲಾಂಗ್ಸ್ ಟು ಇಂಟರ್ವಲ್ ಕ್ಲೋಸ್ ಇಂಟರ್ವಲ್ a, b. ಅಂದ್ರೆ t ನ a to b ತಗೋಬೇಕಂತ ಇಂಟಿಗ್ರೇಷನ್ ಇವಾಗ. ಸೊ u of t plus i × v of t. ಇವಾಗ ನೋಡಿ ಎಕ್ಸ್ ಪ್ಲೇನ್ ಈ ತರ ಇದೆ, ಒಂದು ಲೈನ್ ಇದೆ ಈ ತರ, ಓಕೆನಾ. ಸೊ ದಿಸ್ ಇಸ್ ದ f of a, ಇದು ಇನಿಷಿಯಲ್ ಪಾಯಿಂಟ್. ದಿಸ್ ಇಸ್ f of b. ಈ ತರ ಇಲ್ಲಿ ಬಂದಿದೆ ನಿಮಗೆ ಗ್ರಾಫ್. ಸೊ ಇದು ಓವರ್ ದಿಸ್ ಇಂಟಿಗ್ರೇಷನ್ ಏನ್ ಬರ್ತದೆ ಕೇಳ್ತಾರೆ ಇವಾಗ ನಿಮಗೆ. ಇದು ಸಮ್ ಕರ್ವ್ ಇದು, ಓಕೆನಾ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ ಇವಾಗ? ಇಂಟಿಗ್ರೇಷನ್ ಇಲ್ಲಿ ಅಂತ. ಸೊ a to b ಹೋಗಿದೆ ಅಂದ್ರೆ ಇಂಟರ್ವಲ್ ಇಲ್ಲಿಂದ ನೋಡಿ. ದಿಸ್ ಇಸ್ ದ x = a ಲೈನ್. ಇದು x = ಸಾರಿ t = a. ಸೊ t = b. ಸೊ ಇಲ್ಲಿ ನೋಡಿ ಈ ಕರ್ವ್ ಇದೆ ನೋಡಿ. ಸೊ ಲೈಸ್ ಬಿಟ್ವೀನ್ ಲೈನ್ t = a ಅಂಡ್ ಲೈನ್ t = b ಇದೆ. ಸೊ a to b ತಗೋಬೇಕು ನೀವು ಲಿಮಿಟ್. a to b f of t × dt, ಓಕೆನಾ. ಇದನ್ನ ಇಂಟಿಗ್ರೇಟ್ ಮಾಡಬೇಕು. f of t ಅಂದ್ರೆ ಏನಾಗಿರುತ್ತೆ ನೋಡಿ? ಕಾಂಪ್ಲೆಕ್ಸ್ ಇರುತ್ತಲ್ವಾ, u of t plus i × v of t ಕೊಟ್ಟಿರ್ತಾರೆ. ಸೊ ಇಲ್ಲಿ ಇಂಟಿಗ್ರೇಟ್ ಮಾಡ್ಬಿಟ್ರೆ ಮುಗೀತು ಅಷ್ಟೇ, ಓಕೆನಾ. ಇವಾಗ ಇಂಟಿಗ್ರೇಷನ್ ಆಫ್ 0 to 1 e⁻it dt ಏನಾಗುತ್ತೆ ಹೇಳಿ? ನೋಡಿ ಇಲ್ಲಿ ವೇರಿಯೇಬಲ್ ಏನ್ ಕೊಟ್ಟಿರ್ತಾರೆ ನೋಡಿ, ಡೆರಿವೇಟಿವ್. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಇಂಟಿಗ್ರೇಷನ್. ಅಂದ್ರೆ t ಇದೆ ಅಲ್ವಾ, ಅಂದ್ರೆ t ವೇರಿ ಆಗ್ತಿದೆ ಅಂತ. ಇಲ್ಲಿ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿದೆ? 0 to 1. ಅಂದ್ರೆ ಇವಾಗ ಇಲ್ಲಿದೆ ನೋಡಿ, ದಿಸ್ ಇಸ್ t = 0 ಟು ಲೈನ್ t = 1. ಇದ್ರ ಒಳಗಡೆ ಇದೆ ಕರ್ವ್ ಅಂತ. ಇಲ್ಲಿ ಯಾವುದು? e⁻it, ಓಕೆನಾ. ಇಂಟಿಗ್ರೇಷನ್ ಏನಾಗುತ್ತೆ ನೋಡಿ, ಅದು ಇಂಟಿಗ್ರೇಷನ್ ಆಫ್ e⁻it ಏನಾಗುತ್ತೆ? ಡೈರೆಕ್ಟ್ ಆಗಿ e⁻it
ಡಿವೈಡೆಡ್ ಬೈ ಐ ಆಗುತ್ತಾ? ಹ್ಮ್ ಸೊ ಲಿಮಿಟ್ಸ್ 0 to 1 ಇದೆ. ಸೊ ಫಸ್ಟ್ 1 ಕೊಟ್ರೆ ಏನಾಗುತ್ತೆ ನೋಡಿ, 1 by i into e power i into 1 minus e power i into 0. ಸೊ 1 by i equal to, so e power i into 1 i ಆಗುತ್ತೆ, minus e power i into 0 0. ಸೊ 1 by i into e power i minus e power 0 ಅಂದ್ರೆ ಏನಾಗುತ್ತೆ ಹೇಳಿ, 1 ಆಗುತ್ತೆ. ಕ್ಲಿಯರಾ? ಸೊ ಆನ್ಸರ್ ಏನ್ ಬರ್ತಿದೆ ನೋಡಿ, ಹಂಗಾರೆ 1 by i into e power i minus 1 ಬರ್ತಿದೆ. ಓಕೆನಾ? ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಸೊ ಕಾಂಟರ್ ಇಂಟಿಗ್ರೇಷನ್ ಅಂತ ಬರುತ್ತೆ. ಸೊ ಲೆಟ್ ಎಫ್ ಬಿ ಎ ಪೀಸ್ ವೈಸ್ ಕಂಟಿನ್ಯೂಸ್ ಫಂಕ್ಷನ್ ಆನ್ ಎ ಕಾಂಟರ್ ಸಿ. ಸೊ ಸಿ ಕಾಂಟರ್ ಯಾವ ತರ ಇದೆ ಅಂದ್ರೆ ನೋಡಿ, z ಆಫ್ ಟಿ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ಐ ಇಂಟು ವೈ ಆಫ್ ಟಿ ಇದೆ. ಓಕೆನಾ? ಸೊ ಟಿ ಬಿಲಾಂಗ್ಸ್ ಟು ಏನಿದೆ ನೋಡಿ, ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಇದೆ. ಸೊ ಇವಾಗ ಇಂಟಿಗ್ರೇಷನ್ ಓವರ್ ಕಾಂಟರ್, ಗಿವನ್ ಕಾಂಟರ್ ಸಿ, ದಟ್ ಈಸ್ z ಆಫ್ ಟಿ ಈಕ್ವಲ್ ಎಕ್ಸ್ ಆಫ್ ಟಿ ಪ್ಲಸ್ ಐ ಆಫ್ ವೈ ಆಫ್ ಟಿ. ಸೊ ಎಫ್ ಆಫ್ z ಈಕ್ವಲ್ ಟು ಡಿ ಝೆಡ್. ಸೊ ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ z ಇಂಟು ಡಿ ಝೆಡ್ ಈಕ್ವಲ್ ಟು, ಇಲ್ಲಿ ನೋಡಿ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿದೆ ನೋಡಿ ಲೈನ್, ಅದು ಟಿ ಈಕ್ವಲ್ ಟು ಎ ಲೈನ್ ಟು ಟಿ ಈಕ್ವಲ್ ಟು ಬಿ ಲೈನ್. ಇದ್ರ ಮಧ್ಯೆ ಇದೆ ಕಾಂಟರ್ ಅಂತ. ಫಾರ್ ಎಕ್ಸಾಂಪಲ್ ಸರ್ಕಲ್ ಇದೆ ಅನ್ಕೊಳ್ಳಿ. ಸೊ ಟಿ ಈಕ್ವಲ್ ಟು ಎ ಲೈನ್ ನೆಕ್ಸ್ಟ್ ಟಿ ಈಕ್ವಲ್ ಟು ಬಿ ಲೈನ್ ಮಧ್ಯೆ ಇದೆ ಇವಾಗ ಸರ್ಕಲ್ ಕೊಟ್ಟಿರೋಂಥ ಕಾಂಟರ್. ಓಕೆನಾ? ಸೊ ಇವಾಗ ಏನಾಗುತ್ತೆ ನೋಡಿ, ಸೊ ಟಿ ಈಕ್ವಲ್ ಟು ಎ ಟು ಟಿ ಈಕ್ವಲ್ ಟು ಬಿ. ಸೊ ಎಫ್ ಆಫ್ ಝೆಡ್, ಎಫ್ ಆಫ್ ಝೆಡ್ ಅಂದ್ರೆ ಇಲ್ಲಿದೆ ನೋಡಿ ಫಂಕ್ಷನ್, ಗಿವನ್ ಫಂಕ್ಷನ್ ಯಾವ್ದು ಕೊಟ್ಟಿರ್ತಾರೆ ಈಕ್ವಲ್ ಟು ಇಂಟಿಗ್ರೇಷನ್ ಓವರ್ ಎ ಟು ಬಿ ಏನಾಗ್ಬಿಡುತ್ತೆ ನೋಡಿ. ಸೊ ಝಡ್ ಈಕ್ವಲ್ ಏನ್ ತಗೋಬಹುದು ನಾವು ಇವಾಗ, ಝಡ್ ಈಕ್ವಲ್ ಏನ್ ತಗೋಬಹುದು ಹೇಳಿ? ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಎಕ್ಸ್ ಆಫ್ ಟಿ ಪ್ಲಸ್ ಐ ಇಂಟು ವೈ ಆಫ್ ಟಿ ತಗೋಬಹುದು. ಸೊ ಇವಾಗ ಅಲ್ಲಿ ಝಡ್ ಬದಲು ಏನಾಗ್ಬಿಡುತ್ತೆ, ಝಡ್ ಆಫ್ ಟಿ ಬರುತ್ತೆ. ಡಿ ಝಡ್ ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಡಿ ಝಡ್ ಈಕ್ವಲ್ ಏನಾಗ್ಬಿಡುತ್ತೆ ಹೇಳಿ, ಏನಾಗುತ್ತೆ ಡಿ ಝಡ್? dx plus i ಅಥವಾ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, dx by dt plus i into dy by ನಾವೇನ್ dt. ತಗೊಂಡಿದ್ವಿ, ನಾವ್ ಏನ್ ತಗೊಂಡಿದ್ವಿ ಅಂದ್ರೆ ಝಡ್ ಈಕ್ವಲ್ ಟು ಝಡ್ ಆಫ್ ಟಿ ತಗೊಂಡಿದ್ವಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಝಡ್ ಈಕ್ವಲ್ ಟು ಝಡ್ ಡ್ಯಾಶ್ ಆಫ್ ಟಿ ಇಂಟು ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟಿ ಇದೆ ಅಲ್ವಾ, ಇಲ್ಲಿ ಟಿ ವೇರಿ ಆಗ್ತಿದೆ, ಟಿ ವೇರಿಯಬಲ್ ಯಾಕಂದ್ರೆ ನೋಡಿ ಲೈನ್ ಎ ಟು ಬಿ ವೇರಿ ಆಗ್ತಿದೆ ಅದು. ಸೊ ಡಿ ಝಡ್ ಈಕ್ವಲ್ ಏನಾಗ್ಬಿಡುತ್ತೆ, ಝಡ್ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ ಆಗುತ್ತಾ? ಸರ್ ಅವಾಗ ಇಲ್ಲಿ ತಗೊಂಡ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಓವರ್, ಸೊ ವೇರಿಯಬಲ್ ಯಾವ್ದು ಬಂತು ಇವಾಗ, ಟಿ ಬಂತು. ಟಿ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿರುತ್ತೆ ನಿಮಗೆ, ಎ ಟು ಬಿ ವೇರಿ ಆಗ್ತಿರುತ್ತೆ, ಅವರೇ ಕೊಟ್ಟಿದ್ದಾರೆ ನೋಡಿ ಇಂಟರ್ವಲ್. ಓಕೆನಾ? ಎಫ್ ಆಫ್ ಫಂಕ್ಷನ್ ಹಂಗೆ ಬರ್ಕೊಡಿ. ಝಡ್ ಆರ್ ಏನ್ ತಗೊಂಡಿದ್ದೀನಿ ನಾನು, ಝಡ್ ಆಫ್ ಟಿ ತಗೊಂಡಿದ್ದೀನಿ ಇಂಟು ಡಿ ಝಡ್ ಆರ್ ಏನಾಗ್ಬಿಡುತ್ತೆ ಹೇಳಿ, ಇಲ್ಲಿ ಬಂದಿದೆ ನೋಡಿ, z dash of t into ಟಿ dt. ಟು ಡಿ ಟಿ ಆಗುತ್ತೆ. ಈ ತರ ಸಾಲ್ವ್ ಮಾಡಬೇಕು. ಇದ್ರ ಮೇಲೆ ಅಷ್ಟೊಂದು ಪ್ರಾಬ್ಲಮ್ಸ್ ಇಲ್ಲ ಇಲ್ಲಿ. ಓಕೆ, C1 plus C2 plus up to plus Cn. So then, so integration over C, f of z dz equal to integration over C1 plus integration over C2 plus integration over Cn ಅಂತ. ಅಂದ್ರೆ ಇದು ಯಾವ ತರ ಅಂದ್ರೆ ನೋಡಿ, ಆಗ್ಲೇ ಒಂದು ಲೈನ್ ಬಂತಲ್ವಾ ನಮ್ಗೆ, ಈ ತರ ಬಂದ್ ಕರ್ವ್ ತರ ಒಂದು ಬಂದಿತ್ತು ನೋಡಿದ್ರೆ, ಆಗ್ಲೇ ಹಿಂಗ್ ಬಂದಿತ್ತು, ನೆಕ್ಸ್ಟ್ ಹಿಂಗ್ ಬಂದಿತ್ತು, ಕರೆಕ್ಟ್ ಅಲ್ವಾ? ಇದು 0, ಇದು ಯಾವ ಪಾಯಿಂಟ್ ಹೇಳಿ, 1 plus i ಈ ತರ ಬಂದಿತ್ತಲ್ವಾ. ಇಂಟರ್ವಲ್ ಏನ್ ಕೊಟ್ಟಿದ್ವಿ ನಾವು, 0 to 2 ಕೊಟ್ಟಿದ್ವಿ. ಅಂದ್ರೆ ಟಿ ಲೈಸ್ ಬಿಟ್ವೀನ್ ಟಿ ಈಕ್ವಲ್ ಟು 0 1 2. ಇವಾಗ ಯಾವ ತರ ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಕಟ್ ಮಾಡ್ಬೋದು ನಾವು ಇವಾಗ. ಸೊ ಇದನ್ನ C1 ತಗೋಬೇಕು, ಇಲ್ಲಿಂದ ಇಲ್ಲಿಗೆ C2 ತಗೋಬೇಕು. ನಾವ್ ಏನಾಗುತ್ತೆ, ಇಂಟಿಗ್ರೇಷನ್ ಓವರ್ C1 ಅಂದ್ರೆ ಪೂರ್ತಿ ಇಲ್ಲಿಂದ ಇಲ್ಲಿಗೆ ಸಿ ಇರುತ್ತೆ. ಓಕೆನಾ? ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಕ್ವಲ್ ಟು ಇಂಟಿಗ್ರೇಷನ್ ಓವರ್ C1, ಫಸ್ಟ್ C1 ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿಂದ ಇಲ್ಲಿಗೆ ಲಿಮಿಟ್ ಏನಾಗ್ತಿದೆ ನೋಡಿ, ಇಲ್ಲಿ 0 to 1 plus i ಇದೆ ಅಲ್ವಾ, ಎಫ್ ಆಫ್ ಝಡ್ ಇಂಟು ಡಿ ಝಡ್ ಪ್ಲಸ್ ಇಂಟಿಗ್ರೇಷನ್. ಸೊ ಇಲ್ಲಿಂದ ಇಲ್ಲಿಗೆ ನೋಡಿ, ಈ ಕರ್ವ್ C2 ಓವರ್ C2 ಎಫ್ ಆಫ್ ಝಡ್ ಇಂಟು ಡಿ ಝಡ್. ಸೊ ಸೇಮ್ ಆನ್ಸರ್ ಬರುತ್ತೆ ಅಂತ ರಿಸಲ್ಟ್ ಇದೆ. ಸೊ ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಕ್ವಲ್ ಟು ನೋಡಿ, ಇಲ್ಲಿ ಮೈನಸ್ ಸಿ ತಗೊಂಡ್ಬಿಟ್ರೆ ಅಂದ್ರೆ ಇವಾಗ ನೋಡಿ ನಾವು,
ಸೊ ಈಗ ಕ್ಲಾಕ್ ವೈಸ್ ಡೈರೆಕ್ಷನ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಬರುತ್ತೆ ಇವಾಗ. ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡ್ರೆ ನೋಡಿ ಹಿಂಗಿದೆ ಅನ್ಕೊಳ್ಳಿ. ಇವಾಗ ಇದು ಸಿ ಅಂತ ಕೊಟ್ಟಿರ್ತಾರೆ ಈಗ ಅವರು, ಓಕೆನಾ. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡ್ರೆ ಏನಾಗುತ್ತೆ ಹೇಳಿ, ಇದು ಮೈನಸ್ ಸಿ ಆಗುತ್ತೆ. ಅರ್ಥ ಆಯ್ತಾ? ನೀವೇನಾದ್ರೂ ಆಪೋಸಿಟ್ ತಗೊಂಡ್ರೆ, ನೀವು ತಗೊಂಡ್ರೆ ಅವ್ರು ಕೊಟ್ಟಿರ್ತಾರೆ ಈ ಡೈರೆಕ್ಷನ್ ಅಲ್ಲಿ ತಗೊಳ್ಳಿ ಅಂತ, ನೀವೇನಾದ್ರೂ ತಗೊಂಡ್ರೆ ಈ ಕಡೆ ಡೈರೆಕ್ಷನ್ ಅಂದ್ರೆ ಮೈನಸ್ ಸಿ ಆಗುತ್ತೆ ಇಂಟಿಗ್ರೇಷನ್. ಇಲ್ಲಿ ಮೈನಸ್ ಸಿ ಆಗುತ್ತೆ. ಸೊ ಇಲ್ಲಿ ನೋಡಿ 2π ಬರುತ್ತೆ ಆನ್ಸರ್, ಅವ್ರು ಕೊಟ್ಟಿರೋದು ಮಾಡಿದ್ರೆ. ನೀವು ಹಿಂಗ್ ಆಪೋಸಿಟ್ ತಗೊಂಡ್ ಮಾಡ್ತೀನಿ ಅಂದ್ರೆ ನಿಮಗೆ ಬರೋ ಉತ್ತರ ಏನಾಗಿರುತ್ತೆ, ಮೈನಸ್ 2πi ಆಗಿರುತ್ತೆ. ಅದಕ್ಕೆ ಅವ್ರೇನ್ ಮಾಡ್ಬೇಕು ಹೇಳಿ, ಇಲ್ಲಿ ಮೈನಸ್ 2πi ಬರ್ತಿದೆ, ಇವಾಗ ಇದು 2πi ಆಗ್ಬೇಕು, ಮೈನಸ್ ಅನ್ನು ಮಲ್ಟಿಪ್ಲೈ ಮಾಡ್ಬೇಕಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಮೈನಸ್ ಇಂಟಿಗ್ರೇಷನ್ ಮೈನಸ್ ಸಿ ಎಫ್ ಆಫ್ ಝಡ್ ಇಂಟು ಡಿ ಝಡ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇಂಟಿಗ್ರೇಷನ್ ಅಂತ ಕೊಟ್ಬಿಟ್ಟು ಹಿಂಗೆ ರೌಂಡ್ ಕೊಟ್ಟಿರ್ತಾರೆ, ಎಫ್ ಆಫ್ ಝಡ್ ಡಿ ಝಡ್ ಅಂದ್ರೆ ಕ್ಲೋಸ್ಡ್ ಕಾಂಟರ್ ಅಂತ, ಓಕೆನಾ, ಓವರ್ ಕ್ಲೋಸ್ಡ್ ಕಾಂಟರ್, ಇಟ್ ಈಸ್ ಓವರ್ ಕ್ಲೋಸ್ಡ್ ಕಾಂಟರ್ ಸಿ. ನೆಕ್ಸ್ಟ್ ಇಂಟಿಗ್ರೇಷನ್ ಓವರ್ ಸಿ ಎಫ್ ಪ್ಲಸ್ ಜಿ ಡಿ ಝಡ್ ಇದೆ ನೋಡಿ, ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ, ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಇಂಟು ಡಿ ಝಡ್ ಪ್ಲಸ್ ಇಂಟಿಗ್ರೇಷನ್ ಓವರ್ ಸಿ ಸೊ ಜಿ ಆಫ್ ಝಡ್ ಇಂಟು ಡಿ ಝಡ್. ನೆಕ್ಸ್ಟ್ ಇದಕ್ಕೆ ಔಟ್ ಸೈಡ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಇದಿದೆ ನೋಡಿ ಇಂಪಾರ್ಟೆಂಟ್, ಇದು ಇಲ್ಲಿದೆ ನೋಡಿ, ಇಂಟಿಗ್ರೇಷನ್ ಓವರ್ ಸಿ ಝಡ್ ಡ್ಯಾಶ್ ಆಫ್ ಟಿ ನೋಡಿ, ಝಡ್ ಡ್ಯಾಶ್ ಆಫ್ ಟಿ, ಸೊ ಮಾಡ್ಯುಲಸ್ ಝಡ್ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ, ಓಕೆನಾ. ಇಂಟಿಗ್ರೇಷನ್ ಓವರ್ ಸಿ ಸೊ ಮಾಡ್ಯುಲಸ್ ಝಡ್ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ ಇದೆ ನೋಡಿ. ಸೊ ಲೆಂತ್ ಆಫ್ ಕಾಂಟರ್ ಸಿ, ಸೊ ಲೆಂತ್ ಆಫ್ ಕಾಂಟರ್ ಸಿ. ಫಾರ್ ಎಕ್ಸಾಂಪಲ್ ನೋಡಿ, ಲೆಂತ್ ಆಫ್ ಕಾಂಟರ್ ಅಂದ್ರೆ ಈಗ ನೋಡಿ, ನಾನು ಕ್ಲೋಸ್ಡ್ ಕಾಂಟರ್ ತಗೊಳ್ತೀನಿ ಸರ್ಕಲ್ ಇವಾಗ, ಓಕೆನಾ. ಸೊ ಈ ಕ್ಲೋಸ್ಡ್ ಕಾಂಟರ್ ಸರ್ಕಲ್ದು ಈಗ ನೋಡಿ ರೇಡಿಯಸ್ ಇಂಗ್ಲಿಂದ ತಗೊಳ್ತೀನಿ ನಾನು ಇವಾಗ 2 ತಗೊಳ್ತೀನಿ ಅನ್ಕೊಳ್ಳಿ, ವಿತ್ ರೇಡಿಯಸ್ 2. ನೋಡಿ ಇದು ಕ್ಲೋಸ್ಡ್ ಕಾಂಟರ್ ಅಲ್ವಾ, ಇದಕ್ಕೆ ಲೆಂತ್ ಏನಿದೆ ಹೇಳಿ ನೋಡೋಣ, ಸರ್ಕಲ್ ಲೆಂತ್ ಏನಿದೆ ಇದು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಈ ತರ ಬರ್ತಿದೆ ನಮಗೆ ಕ್ಲೋಸ್ಡ್ ಕಾಂಟರ್. ಇದ್ರ ಲೆಂತ್ ಏನ್ ಹೇಳಿ ನೋಡೋಣ, 2π. ಹಾ 2π r ಆಗುತ್ತೆ. ಸರ್ಕಂಫರೆನ್ಸ್ ಏನಾಗ್ಬಿಡುತ್ತೆ 2π r ಆಗುತ್ತೆ, ಅದೇ ಲೆಂತ್ ಇವಾಗ 2π r. ಸೊ ರೇಡಿಯಸ್ ಏನಿದೆ 2 ಇದೆ, ಸೊ 4π ಆಗತ್ತಾ, 4π ಆಗತ್ತಲ್ವಾ, ಕರೆಕ್ಟ್ ಅಲ್ವಾ? Yes, sir. ಓಕೆ, ಇವಾಗ ಇದು ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ನೋಡಿ, ನಿಮ್ಗೆ ಆಗ್ಲೇ ಒಂದು ತಗೊಂಡೆ ನಾನು, ಏನ್ ಮಾಡ್ತೀರ ಅಂದ್ರೆ ಇವಾಗ ಸೊ ಝಡ್ ಆಫ್ ಟಿ ಈಕ್ವಲ್ ಟು, ಇದು ಸಿಂಪಲ್ ಆಗಿ ತಗೊಳ್ಳಿದೆ ಅರ್ಥ ನೋಡಿ, ಟಿ ಪ್ಲಸ್ ಐ ಇಂಟು ಟಿ ತಗೊಳ್ಳಿ. ಏನ್ ತಗೊಳ್ತೀರಿ ಹೇಳಿ, ಟಿ ಪ್ಲಸ್ ಐ ಇಂಟು ಟಿ ತಗೊಳ್ಳಿ. ಇವಾಗ ಇದನ್ನ ಬರ್ಕೊಂಡ್ರೆ ನಾವು ಈಗ ಟಿ ಬಿಲಾಂಗ್ಸ್ ಟು ಏನ್ ತಗೊಳ್ತೀನಿ ಗೊತ್ತಾ, ಕ್ಲೋಸ್ಡ್ ಇಂಟರ್ವಲ್ 0,1 ತಗೊಳ್ತೀನಿ ನಾನು. ಇಲ್ಲಿಂದ ಇಲ್ಲಿಗೆ 1 ಇದೆ ಅನ್ಕೊಳ್ಳಿ. ಗ್ರಾಫ್ ಏನ್ ಬರುತ್ತಿದ್ದು ಹಿಂಗ್ ಬಂತಲ್ವಾ ಆಗ್ಲೇ, ಕರೆಕ್ಟ್ ಅಲ್ವಾ, 0 to 1 ಹಿಂಗ್ ಬರುತ್ತೆ ಗ್ರಾಫ್ ಇವಾಗ. ಸೊ ದಿಸ್ ಇಸ್ ದ ಪಾಯಿಂಟ್ 1,1. ಸೊ ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟಿದೆ ಹೇಳಿ ನೋಡೋಣ, ಎಷ್ಟಿದೆ ಲೆಂತ್ ಇಲ್ಲಿಂದ ಇಲ್ಲಿಗೆ, 0 to 1,1 ಗೆ ಎಷ್ಟಿದೆ ಹೇಳಿ, 1 ಇದೆ ಸರ್. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಸರ್ ಲೆಂತ್? 1 ಸರ್. ಅಲ್ಲ ಮ್ಯಾಮ್, ಇದು ಯಾವ ಕಾಂಪ್ಲೆಕ್ಸ್ ನಂಬರ್ ಇದು, 1 + i ಅಲ್ವಾ? ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ಯಾವುದೇ ಕಾಂಪ್ಲೆಕ್ಸ್ ನಂಬರ್ ಏನಾಗುತ್ತೆ, 2. ಮಾಡ್ ಝಡ್ ಅಲ್ವಾ ಇದು, √2 ಎಸ್ ಮಾಡ್ ಝಡ್ ಮಾಡಿ, ಇದು ಮಾಡ್ ಝಡ್ ಏನಾಗುತ್ತೆ, ಇದು ಸ್ಕ್ವೇರ್ ರೂಟ್ 1² + 1² ಸ್ಕ್ವೇರ್ ರೂಟ್ 2 ಆಗುತ್ತೆ. ಎಸ್, ಇಲ್ಲ ಅಂತಂದ್ರೆ ನೋಡಿ ಇಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ತೀನಿ ಅನ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 1 ಇದೆ, ಇಲ್ಲಿಂದ ಇಲ್ಲಿಗೆ 1 ಇದೆ, ಏನಾಗ್ಬಿಡುತ್ತೆ ಇದು 1² + 1², ಎಸ್ ಸ್ಕ್ವೇರ್ ರೂಟ್ 2 ಆಗುತ್ತಲ್ವಾ, ಅಂದ್ರೆ ಸ್ಕ್ವೇರ್ ರೂಟ್ 2 ಬರ್ತಿದೆ. ಇವಾಗ ಇಲ್ಲಿ ನೋಡಿ ಫಾರ್ಮುಲಾ ಅಪ್ಲೈ ಮಾಡಿ, ಇಂಟಿಗ್ರೇಷನ್ ಇದೆ ಅಲ್ವಾ, ಇಲ್ಲಿ ಇಂಟಿಗ್ರೇಷನ್ ಓವರ್ ಸಿ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿದೆ ನೋಡಿ, ಇದು ಲೈನು ಟಿ ಈಕ್ವಲ್ ಟು 0 ಇಲ್ಲಿದೆ ನೋಡಿ, 0 to 1 ಹೋಗ್ತಿದೆ ಇಂಟಿಗ್ರೇಷನ್, 0 to 1. ಸೊ ಝಡ್ ಡ್ಯಾಶ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಇದು 1 + i ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಮಾಡ್ಯುಲಸ್ ಆಫ್ 1 + i ಏನಾಗುತ್ತೆ ಹೇಳಿ, Again √2 only. ಹಾ, ಸೊ √2 ಇಂಟು ಏನಿದೆ ಇಲ್ಲಿ ಡಿ ಟಿ. ಸೊ √2 ಆಚೆ ತಗೊಂಬಿಡಿ, ಇಂಟಿಗ್ರೇಷನ್ ಆಫ್ ಡಿ ಟಿ ಏನಾಗುತ್ತೆ ಹೇಳಿ, ಟಿ ಆಗುತ್ತೆ 0 to 1. ಸೊ ಸ್ಕ್ವೇರ್ ರೂಟ್, ಸೊ ಲಿಮಿಟ್ಸ್ ಕೊಟ್ಬಿಟ್ರೆ ಆಗುತ್ತೆ 1 - 0 ನೋಡಿ, ಸ್ಕ್ವೇರ್ ರೂಟ್ 2 ಬರ್ತಿದೆ. ಕ್ಲಿಯರಾ? ಕ್ಲಿಯರಾ? Yes, sir. ಸೊ ಇಂಟಿಗ್ರೇಷನ್ ಓವರ್ ಸಿ ಸೊ ಮಾಡ್ ಝಡ್ ಡ್ಯಾಶ್ ಆಫ್ ಟಿ ಡಿ ಟಿ ಈಕ್ವಲ್ ಟು ಲೆಂತ್ ಆಫ್ ಎನಿ ಆರ್ಕ್, ಲೆಂತ್ ಆಫ್ ಎನಿ ಕಾಂಟರ್ ಸಿ. ಇದನ್ನ ಮಾಡ್ಬಿಟ್ರೆ ಮುಗೀತು.
ಓಕೆ ನೋಡಿ, ಇಲ್ಲಿ ನಿಮ್ಗೆ ಏನಾದ್ರು ಲೈನ್ ಇಂಟಿಗ್ರಲ್ ಅಂತ ಕೊಡ್ತಾರೆ, ನೋಡಿ ಹಿಂಗಿದೆ ಅಲ್ವಾ, ಈಗ ಹಿಂಗಿದೆ ಅನ್ಕೊಳ್ಳಿ. ನಿಮಗೆ ಕೊಟ್ರೆ ಅಂತ ಕರ್ವ್ ಇದೆ ನೋಡಿ ಇಲ್ಲಿ XY ಪ್ಲೇನ್ ಅಲ್ಲಿ ಈಗ ಎರಡು ಕರ್ವ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ನಿಮ್ಗೆ ಹಿಂಗ್ ಬಂದಿದೆ, ಇದು ಲೈನ್ ಅಲ್ವಾ, ಇದು ಕರೆಕ್ಟ್ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಬಂದು ಲೈನ್ ಅಲ್ವಾ ಇದು? ಹಾ, ಓಕೆ, ಲೈನ್. ಈಗ ನೋಡಿ ಹಿಂಗಿದೆ. ನೆಕ್ಸ್ಟ್ ಈಗ ನೋಡಿ ಹಿಂಗ್ ತಗೊಳ್ತೀನಿ, ಇದು ಲೈನ್ ಅಲ್ವಾ? ಎಸ್, ಇದು ಕೂಡ ಲೈನ್ ಆಗುತ್ತೆ ಅಲ್ವಾ? ಸೊ ಈ ತರ ಲೈನ್ ಬಂದ್ರೆ ನೋಡಿ ಇಲ್ಲಿ, ಇದಕ್ಕೆ ಓವರ್ ಇದನ್ನ ನಾವು ಇಂಟಿಗ್ರೇಟ್ ಮಾಡೋದು, ಸೊ ಲೈನ್ ಇಂಟಿಗ್ರಲ್ ಅಂತ ಕರಿತೀವಿ ನಾವು. ಸೊ ಲೈನ್ ಇಂಟಿಗ್ರಲ್, ಓಕೆನಾ? ಸೊ ಲೈನ್ ಇಂಟಿಗ್ರಲ್ ಬಂದಾಗ ನೋಡಿ ಯಾವ ತರ ಅಂತಂದ್ರೆ, ಇವಾಗ ಇಲ್ಲಿದೆ ಅನ್ಕೊಳ್ಳಿ, ಇದು 0, ಇದು 1+i, ಓಕೆನಾ? ಸೊ ಲೈನ್ ಇಲ್ಲಿ ತಗೋಬೇಕು ನೀವು. ಸೊ ಓವರ್ ಸಿ ಸಮ್ ಕಾಂಟರ್, ಓಕೆನಾ? ಇವಾಗ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ, ಇಂಟಿಗ್ರೇಷನ್, ದಿಸ್ ಇಸ್ ಇಂಟಿಗ್ರೇಷನ್ 0 to 1+i ಕೊಟ್ಟಿರ್ತಾರೆ ನಿಮಗೆ. ಸೊ ಫೈಂಡ್ ದ ವ್ಯಾಲ್ಯೂ ಅಂತ ಕೊಟ್ಬಿಟ್ಟು 1+0 to 1+i ಏನ್ ಬರುತ್ತೆ, ಓಕೆನಾ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈಗ ನೋಡಿ x+i ಇಂಟು, ಓಕೆ, ಇಂಟಿಗ್ರೇಷನ್ z ಅಂತಾನೆ ಕೊಟ್ಟಿರ್ತಾರೆ ನೋಡಿ, z ಇಂಟು dz ಕೊಟ್ಟಿರ್ತಾರೆ. ಇಂಟಿಗ್ರೇಷನ್ 0 to 1+i z ಇಂಟು dz. ಇದೇನೋ ಈಸಿ ಇದೆ, ಏನ್ ಮಾಡ್ಬಿಡ್ತಾರೆ, ಇಂಟಿಗ್ರೇಷನ್ z ಏನಾಗ್ಬಿಡುತ್ತೆ ಹೇಳಿ ಡೈರೆಕ್ಟ್ ಆಗಿ z²/2 ಆಗುತ್ತೆ. ಲಿಮಿಟ್ಸ್ ಕೊಟ್ಬಿಡ್ತಾರೆ 0 to 1+i ಅಂತ, ಓಕೆನಾ? ಬಟ್ ಈ ತರ ಕೊಟ್ಬಿಡ್ತಾರೆ ನಮಗೆ 0 to 1+i x+i y² ಇಂಟು dz ಕೊಟ್ಬಿಡ್ತಾರೆ, ಓಕೆನಾ? ಸೊ ಅಲಾಂಗ್ ದ ಲೈನ್ ಯಾವ್ದು ಕೊಡ್ತಾರೆ ನೋಡಿ ಇಲ್ಲಿ. ಸೊ ಅಲಾಂಗ್ ದ ಲೈನ್ ಏನಾಗ್ಬಿಡುತ್ತೆ ಇಲ್ಲಿ, 0 to 1+i ಇದೆ ಅಲ್ವಾ? ಯಾವ ಲೈನ್ ಬರುತ್ತೆ ನಿಮ್ಗೆ ನೀವು ತಗೊಂಡ್ರೆ? y = x, ಯಾಕಂದ್ರೆ 1,1 ಬರ್ತಿದೆ ನೋಡಿ ಇಲ್ಲಿ, 1,1, ಇದು 0,0. ಸೊ ಪಾಸಿಂಗ್ ಥ್ರೂ ಆರಿಜಿನ್ y = x. ಸೊ ಅಲಾಂಗ್ ಈ ಲೈನ್ ಕಂಡಿಡಿರಿ ಅಂತ ಕೊಟ್ರೆ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ನೀವು ಈ ಇಂಟಿಗ್ರೇಷನ್ ಇಂಟಿಗ್ರೇಷನ್ ನೋಡಿ, x ಗಾರು ತಗೊಳ್ಳಿ, y ಗಾರು ತಗೊಳ್ಳಿ. ಇಲ್ಲಿ ಏನಾಗ್ತಿದೆ ನೋಡಿ, 1+i ಇದೆ, ಇಲ್ಲಿ 0+i × 0 ಅಂತ ಬರೀಬೋದಾ? ಸೊ x ಲಿಮಿಟ್ ಎಲ್ಲಿಂದ ಹೋಗ್ತಿದೆ ನೋಡಿ, 0 to 1 ಹೋಗ್ತಿದೆ. y ಲಿಮಿಟ್ 0 to 1. ಸೊ ಇವಾಗ ನಾನು ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಳ್ತೀನಿ, ಹಾಗಾಗಿ ಏನಾಗ್ಬಿಡುತ್ತೆ 0 to 1 ಆಗುತ್ತೆ. ನೆಕ್ಸ್ಟ್ x ಇದೆ ಅಲ್ಲಿ 0 to 1, x ಪ್ಲಸ್ y ಅಂದ್ರೆ ಏನ್ ಕೊಟ್ಟಿದೀವಿ ನಾವು, x ಕೊಟ್ಟಿದ್ದೀವಿ ಅಲಾಂಗ್ ದಿಸ್ ಲೈನ್, i x² ಆಗುತ್ತೆ ಇಂಟು dz ಅಂದ್ರೆ ಏನಾಗ್ಬಿಡುತ್ತೆ, z = x+i y ಇರುತ್ತೆ. dz ಏನಾಗುತ್ತೆ, ಇದು dx plus i ಇಂಟು i dy. ಇವಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dy = dx ಬರುತ್ತೆ. ಇಲ್ಲಿ ಕೊಟ್ಟರೆ ಏನಾಗುತ್ತೆ ನೋಡಿ, dz = dx plus i ಇಂಟು dy ಅಂದ್ರೆ dx ಆಗುತ್ತೆ. dx ಕಾಮನ್ ತಗೊಂಡ್ರೆ 1+i ಇಂಟು dx ಆಗುತ್ತೆ. ಸೊ dz ಬದಲು ಏನ್ ಬರ್ಕೊಳ್ತೀರಾ, 1+i ಇಂಟು dx, ಓಕೆನಾ? ತಗೋಬೋದಾ? ಈಗ 1+ ಏನೋ ಆಚೆ ತಗೊಂಡ್ಬಿಡಿ. ಇಂಟಿಗ್ರೇಷನ್ ಆಫ್ x ಏನಾಗುತ್ತೆ, ಅಲ್ಲೂ 1+i ಕಾಮನ್, x ಇದೆ, x² ಇದೆ. ಓಕೆ, x ಅನ್ನು ಇಂಟಿಗ್ರೇಟ್ ಮಾಡಿ, x²/2 ಆಗುತ್ತೆ, ಪ್ಲಸ್ i ಇದೆ, x³ 3, ನೆಕ್ಸ್ಟ್ 0 to 1. ಸೊ 1+i ಇಂಟು ಇಲ್ಲಿ ಏನಾಗ್ಬಿಡುತ್ತೆ ಇವಾಗ 1/2 ಪ್ಲಸ್ i ಇಂಟು 1/3 ಆಗುತ್ತೆ. 0 ಕೊಟ್ರೆ ಇದು 0, ಇದು 0. ಸೊ ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಸೊ ಗಿವನ್ ಇಂಟಿಗ್ರೇಷನ್ ಆನ್ಸರ್ ಅಲಾಂಗ್ ಯಾವ ಲೈನು, y = x. ಸೊ ಅದೇ ತರ ಕರ್ವ್ ಕೊಟ್ಟಿರ್ತಾರೆ, ಅದನ್ನ ನೀವು ಮಾಡ್ಕೊಡಿ ಅಷ್ಟೇ. ಓಕೆ, ಇಲ್ಲಿದೆ ನೋಡಿ. ಸೊ ಇದು ಜಾಸ್ತಿ ಕೇಳಿಲ್ಲ, ಓಕೆನಾ? ಇದ್ರ ಮೇಲೆ ಜಾಸ್ತಿ ಹೋಗಿಲ್ಲ, ಬಟ್ ಸ್ಟೇಟ್ಮೆಂಟ್ ಏನಾದ್ರು ಕೊಟ್ರೆ ಇದನ್ನ ನೀವು ನೋಡ್ಕೊಂಡ್ರೆ ಬೆಸ್ಟ್. ಇಲ್ಲಿದೆ ನೋಡಿ. ಸೊ ML ಇನ್ಇಕ್ವಾಲಿಟಿ ಅಂತ ತಗೊಳ್ತೀವಿ ನಾವು, ಬೌಂಡ್ರಿ ಥಿಯರಮ್ ಅಂತ. ಬೌಂಡ್ರಿ ಥಿಯರಮ್ ಅಂತ ಯಾಕೆ ಕರೀತಾರೆ ಅಂದ್ರೆ ನೋಡಿ ಇಲ್ಲಿ, ಸೊ ಬೌಂಡ್ರಿನ ಕಂಡುಹಿಡಿತೀವಿ ನಾವು, ಈ ಇಂಟಿಗ್ರೇಷನ್ ಬೌಂಡ್ರಿ ಇದು, ಓಕೆನಾ? ಸೊ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಈ ಇಂಟಿಗ್ರೇಷನ್ಗೆ ಅಂದ್ರೆ ಬೌಂಡೆಡ್ ಅಂದ್ರೆ ಅಪ್ಪರ್ ಬೌಂಡ್ ಏನ್ ಬರುತ್ತೆ ಅಂತ, ಓಕೆನಾ? ಸೊ ಯಾವ ತರ ನೋಡಿ, ಸೊ ಲೆಟ್ f be a piecewise continuous on a closed contour C of length L. ಓಕೆ, ಒಂದು ಕ್ಲೋಸ್ಡ್ ಕಾಂಟರ್ ತಗೊಂಡಿದ್ದಾರೆ ವಿತ್ ಲೆಂತ್ L ಅಂತ ತಗೊಂಡಿದ್ದಾರೆ. ನಿಮ್ಗೆ ಆಗ್ಲೇ ಹೇಳಿದೆ, ನಿಮಗೆ ಅರ್ಥ ಆಯ್ತಾ? ಸೊ ಲೆಂತ್ ಏನ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ಎಫ್ ಅಂತ ಒಂದು ಫಂಕ್ಷನ್ ತಗೊಂಡಿರ್ತಾರೆ ಅವರು, ಓಕೆನಾ? ಸೊ ಅಂಡ್ ಈ ಎಫ್ ಇದೆ ನೋಡಿ, ಸೊ mod f of z less than or equal to m bounded by this number, ಓಕೆನಾ? ಬೌಂಡೆಡ್ ಬೈ ರಿಯಲ್ ನಂಬರ್ ಅಂದ್ರೆ ಸುಪ್ರೀಮಮ್ ಅಲ್ವಾ, ಈ ಫಂಕ್ಷನ್ಗೆ ಸುಪ್ರೀಮಮ್ ವ್ಯಾಲ್ಯೂ ಇದೆ ಯಾವುದು, ಸೊ ಎಮ್ ಅನ್ನೋದು. ಸೊ ಆನ್ ಸಿ
ಸೊ ಅಲ್ಲಿ ಏನ್ ಕೊಟ್ಟಿರ್ತಾರೆ ನೋಡಿ ಕ್ಲೋಸ್ಡ್ ಕಾಂಟರ್ ಸಿ, ಸೊ ಅದ್ರ ಮೇಲೆ ತಗೋಬೇಕು ನೀವು. ಸೊ ಮಾಡ್ ಎಫ್ ಆಫ್ ಝಡ್ ಇಸ್ ಲೆಸ್ ದಾನ್ ಈಕ್ವಲ್ ಟು ಎಂ ಬರುತ್ತೆ. ಸೊ ದೆನ್ ಇಲ್ಲಿದೆ ನೋಡಿ ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್. ಸೊ ಇದು ಏನಾಗಿರುತ್ತೆ ಅಂದ್ರೆ ಬೌಂಡೆಡ್ ಬೈ ಲೆಸ್ ದಾನ್ ಆರ್ ಈಕ್ವಲ್ ಟು ಎಂ ಎಲ್. ಸೊ ಬೌಂಡೆಡ್ ಬೈ ಎಂ ಎಲ್ ಆಗಿರುತ್ತೆ. ಸೊ ಎಂ ಇಂಟು ಎಲ್. ಎಂ ಅಂದ್ರೆ ಹೇಳಿ ನೋಡೋಣ, ಸುಪ್ರೀಮಮ್ ಆಫ್ ಎಫ್ ಆಫ್ ಝಡ್. ಸೊ ಎಲ್ ಅಂದ್ರೆ ಏನು ಇವಾಗ ಲೆಂತ್ ಆಫ್ ಕಾಂಟರ್. ಓಕೆನಾ, ಈ ತರ ಅಪ್ಲೈ ಮಾಡ್ಬೇಕಿದು ವಿತ್ ಪ್ರೂಫ್. ಇಲ್ಲಿದೆ ವೆರಿ ಸಿಂಪಲ್ ಪ್ರೂಫ್, ಅದನ್ನ ನೀವು ರೆಫರ್ ಮಾಡಿ, ಇಲ್ಲ ಅಂದ್ರೆ ನೋಡ್ಬಿಡಿಬೇಕಿದ್ರೆ. ಸೊ ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಕ್ವಲ್ ಟು ಆಗ್ಲೇ ತಗೊಂಡ್ವಲ್ವಾ, ಏನ್ ಬರೀಬೋದು ನಾವು ಎಫ್ ಆಫ್ ಝಡ್ ಝಡ್ ಈಕ್ವಲ್ ಟು ಝಡ್ ಆಫ್ ಟಿ ತಗೊಂಡ್ರೆ ಏನಾಗ್ಬಿಡುತ್ತದು ಪ್ಯಾರಾಮೆಟ್ರಿಕ್ ಫಾರ್ಮ್ಗೆ ಎಫ್ ಆಫ್ ಝಡ್ ಆಫ್ ಟಿ ಇಂಟು ಝಡ್ ಡ್ಯಾಶ್ ಆಫ್ ಡಿ ಟಿ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಲೆಸ್ ದನ್ ಈಕ್ವಲ್ ಟು, ಓಕೆ ಇಲ್ಲೊಂದು ಮಿಸ್ ಆಗಿದೆ ಇಲ್ಲಿ, ಇದು ಬೇಕು ನಿಮಗೆ. ಇಲ್ಲಿ ನೋಡಿ ಮಾಡ್ ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಆಲ್ವೇಸ್ ಏನಾಗಿರುತ್ತೆ ಅಂದ್ರೆ ನೋಡಿ ಇದ್ರಲ್ಲಿ ಬರುತ್ತೆ ರೈಮನ್ ಇಂಟಿಗ್ರೇಷನ್ ಅಲ್ಲಿ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇಂಟಿಗ್ರೇಷನ್ ಓವರ್ ಸಿ. ಓಕೆನಾ, ಇಂಟಿಗ್ರೇಷನ್ ಓವರ್ ಸಿ ಮಾಡ್ ಎಫ್ ಆಫ್ ಝಡ್ ಇಂಟು ಡಿ ಝಡ್ ಬರುತ್ತೆ. ಏನ್ ಬರುತ್ತೆ ಹೇಳಿ, ಮಾಡ್ ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಇದೆ ನೋಡಿ, ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇಂಟಿಗ್ರೇಷನ್ ಓವರ್ ಸಿ ಮಾಡ್ ಎಫ್ ಆಫ್ ಝಡ್ ಇಂಟು ಡಿ ಝಡ್ ಬರುತ್ತೆ. ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಇದು ಲೆಸ್ ದ್ಯಾನ್ ಆರ್ ಈಕ್ವಲ್ ಆಗುತ್ತೆ. ಇದು ಮಾಡಿದೆ, ಸೊ ಒಳಗಡೆ ಬರುತ್ತೆ ಇವಾಗ ಇಂಟಿಗ್ರೇಷನ್ ಓವರ್ ಸಿ. ಸೊ ಮಾಡ್ ಫಸ್ಟ್ ಒನ್ ಎಫ್ ಆಫ್ ಝಡ್ ಆಫ್ ಟಿ ಇಂಟು ಝಡ್ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇವಾಗ ನೋಡಿ ನಿಮಗೆ ಗೊತ್ತಿದೆ. ಸೊ ಮಾಡ್ ಎಫ್ ಆಫ್ ಝಡ್ ಆರ್ ಏನ್ ತಗೊಂಡಿರ್ತೀವಿ ನಾವಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಂ ತಗೊಂಡಿರ್ತೀವಿ. ಸೊ ಆಗ ಏನ್ ಮಾಡ್ಬಿಡ್ತಿರ್ಲಿ, ಸೊ ಎಂ ತಗೊಳ್ಳಿ. ಇಂಟಿಗ್ರೇಷನ್ ಓವರ್ ಸಿ ಇದಕ್ಕೆ ಎಂ ಆಗ್ಬಿಡುತ್ತಲ್ವಾ, ಸೊ ಎಂ ಆಚೆ ಬರುತ್ತೆ ಇಂಟಿಗ್ರೇಷನ್ ಇಂದ. ಇಂಟಿಗ್ರೇಷನ್ ಸೊ ಮಾಡ್ ಝಡ್ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ. ಸೊ ಮಾಡ್ ಝಡ್ ಡ್ಯಾಶ್ ಆಫ್ ಟಿ ಅಂದ್ರೆ ಆಗ್ಲೇ ತಗೊಂಡ್ವಿ, ಏನದು ಹೇಳಿ ನೋಡೋಣ, ಆಗ್ಲೇ ತಗೊಂಡವಲ್ವಾ ಲೆಂತ್ ಆಫ್ ಕಾಂಟರ್, ಕರೆಕ್ಟ್ ಅಲ್ವಾ? ಇಲ್ಲಿದೆ ನೋಡಿ ಇಂಟಿಗ್ರೇಷನ್ ಓವರ್ ಸಿ ಝಡ್ ಡ್ಯಾಶ್ ಆಫ್ ಟಿ ಮಾಡ್ ಝಡ್ ಡ್ಯಾಶ್ ಆಫ್ ಟಿ ಇಂಟು ಡಿ ಟಿ. ಸೊ ಲೆಂತ್ ಆಫ್ ಕಾಂಟರ್ ಸಿ. ಸೊ ಏನಾಗ್ಬಿಡುತ್ತೆ ಇವಾಗ ಇದ್ರ ಬದಿ ಎಲ್ ತಗೊಳ್ತೀರ ಅಷ್ಟೇ. ಸೊ ಎಲ್ ಅಂದ್ರೆ ಲೆಂತ್ ಆಫ್ ಎ ಕಾಂಟರ್. ಸೊ ಆಗ ಏನಾಗ್ಬಿಡುತ್ತೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೊ ಎಂ ಇಂಟು ಎಲ್ ಆಗುತ್ತೆ. ಓಕೆನಾ, ಈಸಿ ಇದಾವೆ ಇವು. ನೆಕ್ಸ್ಟ್ ನೋಡೋದಾಯ್ತು. ಓಕೆ, ಡೌಟ್ಸ್ ಇರೋ ಕೇಳಿ ಸರ್. ಇಲ್ಲಿದೆ ನೋಡಿ ನೆಕ್ಸ್ಟ್ ಬರುತ್ತೆ ಇವಾಗ. ಓಕೆನಾ, ಕೌಶಿ ಥಿಯರಮ್ ಅಂತ ಒಂದು ಬರುತ್ತೆ, ಅದು ಇಂಪಾರ್ಟೆಂಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅದು ರಿಸಲ್ಟ್. ಅದಾದ್ಮೇಲೆ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಅಂತ ಬರುತ್ತೆ, ಅದು ಇಂಪಾರ್ಟೆಂಟ್. ಓಕೆನಾ, ಇದ್ರ ಮೇಲೆ ಜಾಸ್ತಿ ಕೇಳೋದು ಕೆಸೆಟ್ಗೆ. ಸೊ ಇಷ್ಟ ತನಕ ಹೇಳಿದ್ದು ನಿಮ್ಗೆ ಏನಾದ್ರೂ ಮಿಸ್ಟೇಕ್ ಆಗಿ ಕೊಟ್ಬಿಡುತ್ತಾರೆ ನಿಮಗೆ, ಪೀಸ್ ವೈಸ್ ಆಗುತ್ತಾ, ಸ್ಮೂತ್ ಕರ್ವಾ, ಓಕೆನಾ, ನೆಕ್ಸ್ಟ್ ಕ್ಲೋಸ್ ಕಾಂಟರ್ ಆಗುತ್ತಾ ಅಂತ ಹಿಂಗೆ ಆಪ್ಷನ್ಸ್ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಡೆಫಿನೇಷನ್ಸ್ ಅನ್ನ ನೋಡಿ. ನೆಕ್ಸ್ಟ್ ಇಲ್ಲಿದೆ ನೋಡಿ ಇಂಟಿಗ್ರೇಷನ್ ಕೇಳ್ತಾರೆ ನಿಮಗೆ. ಓಕೆನಾ, ಸೊ ಕೌಶಿ ಇಂಟಿಗ್ರಲ್ ಫಾರ್ಮುಲಾ, ಕೌಶಿ ಥಿಯರಮ್ ಇವೆರಡು ಇಂಪಾರ್ಟೆಂಟ್ ಅಷ್ಟೇ ಇಲ್ಲಿ. ಇನ್ನೊಂದು 2 to 3 ಕ್ಲಾಸ್ ಅಲ್ಲಿ ಮುಗಿತಿರ್ಬೋದಲ್ವಾ ಸರ್ ಕಾಂಪ್ಲೆಕ್ಸ್? ಹಾ ಮ್ಯಾಮ್ ಮುಗಿಯುತ್ತೆ. ಯಾಕೆ ಹೇಳಿ? ಸುಮ್ನೆ ಕೇಳಿ. ಮುಗಿಯುತ್ತೆ ಮ್ಯಾಮ್. ಇವಾಗ ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಆಯ್ತು ಅಂದ್ರೆ ನೆಕ್ಸ್ಟ್ ಲಿವೋಲಿಸ್ ಥಿಯರಮ್ ಅಂತ ಬರುತ್ತೆ ಇಲ್ಲಿ. ಇದೆ ನೋಡಿ. ಸೊ ಲಿವೋಲಿಸ್ ಥಿಯರಮ್ ಅಂತ ತುಂಬಾ ಇಂಪಾರ್ಟೆಂಟ್ ಅದು. ಇವೆಲ್ಲ ಇದಾವಲ್ಲ, ಇವೇನು ಅವಶ್ಯಕತೆ ಇಲ್ಲ ಇವಾಗ. ಓಕೆನಾ, ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಲಿವೋಲಿಸ್ ಥಿಯರಮ್ ಅಂತ ಒಂದಿದೆ, ಅದೊಂದು ಮಾಡ್ಬಿಟ್ರೆ ಮುಗೀತು. ಸೇಮ್ ಅಂತಾರೆ ಸರ್ ರಿಯಲ್ ಕಾನ್ಸೆಪ್ಟ್ ಅಲ್ಲಿ ಓದ್ತೀವಲ್ಲ ಸರ್ ಲಿವೋಲಿಸ್ ಥಿಯರಮ್. ಹಾ ಸರ್, ಹಂಗೆ ಸರ್ ಸೇಮ್ ಇದು ಕಾಂಪ್ಲೆಕ್ಸ್ ಅಲ್ಲಿ ಮಾಡ್ಬೇಕು ಸರ್ ಅಷ್ಟೇ. ಯಾವ್ದು ಹೇಳಿ? ಲಿವೋಲಿ ಥಿಯರಮ್ ಸರ್. ಲಿವೋಲಿಸ್ ಥಿಯರಮ್ ಅಂತ ಅಲ್ಲೂ ಬರುತ್ತಾ ರಿಯಲ್ ಅಲ್ಲಿ? ಹ್ಞೂ ಸರ್, ಅಲ್ಲಿ ಇದೆಯಲ್ಲ ಸರ್. ಓಕೆ ಸರ್, ಐಡೆಂಟಿಟಿ ಥಿಯರಮ್. ಹಾ ಸರ್, ಎಫ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಸರ್. ಅಲ್ಲಿ ಹೇಳಿದ್ರ ಸರ್? ಹಾ ಸರ್ ಹೇಳಿದಾರೆ ಸರ್, ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಷ್ಟೇ. ಓಕೆ ಸರ್, ಓಕೆ ಸರ್.
ಇದ್ರಲ್ಲಿ ಬರಲ್ವಾ ಸರ್? ಟೈಲರ್ಸ್ ಅಲ್ಲಿ ಬರುತ್ತೆ ಮ್ಯಾಮ್, ಇದರಲ್ಲೇ ಬರುತ್ತೆ ಟೈಲರ್ಸ್ ಮತ್ತೆ ಲಾರ್ ಅಂಡ್ ಸೀರೀಸ್. ಓಕೆನಾ? ಹಾ ಅಲ್ಲ ಇದು ಅದೇ ಈ ತಿಂಗಳಲ್ಲಿ ಆಗತ್ತೆ ಮ್ಯಾಮ್. ಓಕೆನಾ? ಹಾ. 2-3 ಕ್ಲಾಸ್ ಅಂತಲ್ಲ, ಈ ತಿಂಗಳಲ್ಲಿ ಆಗತ್ತೆ. ಆ ಕಡೆ 15 ದಿನ ಇರುತ್ತೆ. ಓಕೆನಾ? 15ನೇ ತಾರೀಕಿಂದಾಗ ಬಂದ್ಬಿಡಿ, ಜಾಸ್ತಿ ಏನ್ ಬೇಡ. ಓಕೆನಾ? ಅದಾದ್ಮೇಲೆ ಓದಿ. ಈಗ ಸುಮ್ಮನೆ ಕ್ಲಾಸ್ ರೆಫರೆನ್ಸ್ ಕೇಳಿ ಮ್ಯಾಮ್. ಓಕೆನಾ? ಓಕೆ ಸರ್. ಸೊ ನಿಮ್ಮ ಏನು ಎಫರ್ಟ್ ಇದೆ ಅದನ್ನ ಹಾಕಿ. ಸ್ವಲ್ಪ ಎಕ್ಸಾಮ್ ಹತ್ರ ಬಂತಲ್ವಾ? ಹಾ ಸೊ ಕಾಂಪ್ಲೆಕ್ಸ್ ಈಸಿ ಇದೆ, ಆರಾಮಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ನಾನು ಎಲ್ರಿಗೂ, ಅಲ್ವಾ? ಎಸ್ ಸರ್. ಸೊ ಅದಾದ್ಮೇಲೆ PD ಬೇಕಿದ್ರೆ ತುಂಬಾ ನೀಡ್ ಅನ್ನೋದಿದೆ ಸ್ವಲ್ಪ ಅಲ್ಲಿ, ಅದನ್ನ ಬೇಕಿದ್ರೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಇಂಟೀರಿಯರ್ ಈಕ್ವೇಶನ್ ಇದೆ, ಅದೆಲ್ಲ ಆಗತ್ತೆ. ಎಕ್ಸಾಮಿಗೆ ಏನ್ ಬೇಕೋ ಅಷ್ಟು ಮಾತ್ರ. ಓಕೆನಾ? ಸರ್ ಮಾಡರ್ನ್ ಆಲ್ಜಿಬ್ರಾ ಮಾಡೋಣ ಮ್ಯಾಮ್, ಎಲ್ಲಿದೆ ಮ್ಯಾಮ್, ಟೈಮ್ ಇಲ್ಲ. ಈಗ ಎಲ್ಲ ವಿಡಿಯೋಸ್ ನೋಡಿ, ಅದು ಫಸ್ಟ್ ನೋಡಿದ್ರ ಅದು? ನೋಡ್ತಿದೀವಿ ಸರ್. ಅಲ್ಲ ವಿಡಿಯೋಸ್ ನೋಡಿ ಮ್ಯಾಮ್, ಅದು ಸುಮ್ಮನೆ ಅಲ್ಲ. ಈಗ ಟೈಮ್ ಕಡಿಮೆ ಇದೆ, ನಿಮಗೆ ಇದಾಗಬಾರ್ದು. ಈಗ ನಾನು ಏನ್ ಗೊತ್ತಾ, ಇವಾಗ ಮಾಡ್ತೀನಿ ಅನ್ಕೊಳ್ಳಿ, ಅದು ಸುಮ್ಮನೆ ಸ್ಪೀಡ್ ಆಗುತ್ತೆ. ಓಕೆನಾ? ತುಂಬಾ ಸ್ಪೀಡ್ ಆಗುತ್ತೆ. ಎಲ್ಲಿ ಮ್ಯಾಮ್, ನೀವೇ ನೋಡ್ತಿದ್ರ ಕ್ಲಾಸ್ ತುಂಬಾ ತಗೊಳ್ತಿದೀವಲ್ವಾ ನಾವು? ಎಸ್ ಸರ್. ಇವಾಗ ಹಬ್ಬ ಇದೆ ಆದ್ರೂ ತಗೊಳ್ತಿದೀವಿ, ಟೈಮ್ ಇಲ್ಲ ಅಲ್ವಾ? ಆದ್ರೂ ಮುಗಿತಾ ಇಲ್ಲ. ಸ್ವಲ್ಪ ನೋಡಿ, ರೆಸ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋಸ್ ಇದೆ ನೋಡಿ, ಸ್ವಲ್ಪ ರೆಫರ್ ಮಾಡಿ ಮ್ಯಾಮ್. ಇವಾಗ ಅದೇ ನಿಮ್ಗೆ ಹೇಳ್ತಿರೋದು ಏನಂದ್ರೆ ನೋಡಿ, ಮಾಡರ್ನ್ ಆಲ್ಜಿಬ್ರಾ ನೋಡ್ಕೊಂಬಿಡಿ ಅಲ್ಲಿ. ಓಕೆನಾ? ಸೊ ಮಾಡರ್ನ್ ಒಂದು ನೋಡಿ, ಅಷ್ಟು ವಿಡಿಯೋಸ್ ಅಲ್ಲಿ ಹಾಕಿದೀವಿ. ಅದಾದ್ಮೇಲೆ ಮ್ಯಾಮ್ ಈ ಕಾಂಪ್ಲೆಕ್ಸ್ ನಾವೇ ಮಾಡ್ತಿದೀವಲ್ಲ, ಮುಗಿಸ್ತೀವಿ. ರಿಯಲ್ ಮುಗಿಯುತ್ತೆ, ಲೀನಿಯರ್ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ODE ಆಗಿದೆ, ಇಂಪಾರ್ಟೆಂಟ್ ಎಲ್ಲ. ನೆಕ್ಸ್ಟ್ ಇವಾಗ PD ಇದೆ, ಅದನ್ನ ಮಾಡ್ಕೊಡ್ತೀವಿ. ಸೊ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್, ಇಂಟಿಗ್ರಲ್ ಈಕ್ವೇಶನ್, ಇವೆರಡು ಆಗುತ್ತೆ. ಓಕೆನಾ? ಸೊ ನ್ಯೂಮೆರಿಕಲ್ ಸ್ಟಾರ್ಟಿಂಗ್ ಸ್ವಲ್ಪ ಇಂಪಾರ್ಟೆಂಟ್ ಇದಾವಲ್ಲಿ. ಸೊ ಫಾರ್ವರ್ಡ್ ಡಿಫರೆನ್ಸ್, ಬ್ಯಾಕ್ವರ್ಡ್ ಡಿಫರೆನ್ಸ್ ಅಂತ ಅದೊಂದು ಡಿಸ್ಕಸ್ ಮಾಡ್ತೀವಿ ಅಷ್ಟೇ. ಇಷ್ಟು ಮಾಡಕ್ ಆಗತ್ತೆ ನೋಡ್ರಿ, ಇದ್ರ ಮೇಲೆ ಆಗಲ್ಲ ಮ್ಯಾಮ್, ಎಲ್ಲಿದೆ ಟೈಮ್ ಇಲ್ಲ. ಸರ್ ಅಟ್ಲೀಸ್ಟ್ ಮಾಡರ್ನ್ ಆಲ್ಜಿಬ್ರಾ ಪ್ರಾಬ್ಲಮ್ಸ್ ಆದ್ರೂ ಶೇರ್ ಮಾಡಿ ಸರ್. ಪ್ರಾಬ್ಲಮ್ಸ್ ಅಲ್ಲ ಪ್ರಾಬ್ಲಮ್ಸ್ ಏನಾಗಿದೆ ಅಂದ್ರೆ ನೋಡಿ, ನಾವು ಅಲ್ಲಿ ಎಲ್ಲ ಸಾಲ್ವ್ ಮಾಡಿದೀವಿ ಮ್ಯಾಮ್. ಅಲ್ಲಿ ನೆಟ್ಟದು ಸಾಲ್ವ್ ಮಾಡಿದೀವಿ, KSET ಮಾಡಿದೀವಿ. ಆ ವಿಡಿಯೋಸ್ ಬಿಟ್ಟಿದೀವಲ್ವ ಅಲ್ಲಿದಾವ್ ನೋಡಿ. ಓಕೆ ಸರ್. A to Z ಇದೆ, ನೀವು ನೋಡಿಲ್ಲ ಅನ್ಸುತ್ತಲ್ವಾ? ನೋಡಿಲ್ವಾ? ಇಲ್ಲ ನೋಡ್ತಾ ಇದೀನಿ ಸರ್, 10 ವಿಡಿಯೋಸ್ ರೆಫರ್ ಮಾಡಿ. ಫಸ್ಟಿಗೆ ಒಂದು ವಿಡಿಯೋ ಏನಾಗ್ಬಿಟ್ಟಿದೆ ನೋಡಿ, ಫಸ್ಟ್ ಕ್ಲಾಸ್ ಅಲ್ವಾ, ನಮಗೆ ಗೊತ್ತಾಗಿಲ್ಲ ಅಲ್ಲಿ. ಅಂದ್ರೆ ಈಗ ನಾವು ಅಕ್ಷರಗಳು ತುಂಬಾ ಚಿಕ್ಕದಾಗಿ ಕಾಣಿದೆ ಅಂತೆ ಕೆಲವರು ಹೇಳ್ತಿದ್ದಾರೆ. ಅಂದ್ರೆ ಯಾವುದು ನಂಬರ್ ಥಿಯರಿ. ಓಕೆನಾ? ಅದು ಒಂದು ವಿಡಿಯೋಸ್ ಬಿಟ್ರೆ ಇನ್ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಓಕೆನಾ? ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದೀವಿ. ನೀವು ಆ ವಿಡಿಯೋಸ್ ಅನ್ನ ಕರೆಕ್ಟಾಗಿ ಯಾರು ಅಬ್ಸರ್ವ್ ಮಾಡಿ, ಕರೆಕ್ಟಾಗಿ ಯಾರು ಒಂದು ನೋಟ್ಸ್ ಮಾಡ್ಕೊಂಡು ರೆಫರ್ ಮಾಡ್ತಾರೋ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಜಾಸ್ತಿನೇ ಇದೆ ಅದು. ಓಕೆನಾ? ಬೇಕಿದ್ರೆ ಅದನ್ನ ನೀವು ವಿಡಿಯೋಸ್ ಎಲ್ಲ ನೋಡಿ, ಚೆನ್ನಾಗಿ ಓದ್ಕೊಂಡು ನೀವು ಕ್ವಶನ್ ಪೇಪರ್ ನೋಡಿ, ಈಸಿ ಆಗುತ್ತೆ ಮಾಡರ್ನ್ ಆಲ್ಜಿಬ್ರಾ. ಓಕೆನಾ? ಓಕೆ ಸರ್. ಯಾಕಂದ್ರೆ ನೋಡಿ, ಇವಾಗ ಇವತ್ತು ಡೇಟ್ ಎಷ್ಟು? ಇವತ್ತು 22, 23 ಇದೆ ಅಲ್ವಾ? 23 ಅನ್ಸುತ್ತೆ. 23rd. ಓಕೆ, ಇನ್ 7 ಡೇಸ್ ಇದೆ ಈ ಮಂತ್. ಅದಾದ್ಮೇಲೆ 15 ಡೇಸ್ ಇದೆ. ಎಷ್ಟಿದೆ ನೋಡಿ ಇಲ್ಲಿಗೆ, ಟೋಟಲ್ ಎಷ್ಟಾಯ್ತು? 22 ದಿನ ಇದೆ ಅಲ್ವಾ? 22 ದಿನದಲ್ಲಿ ನಿಜವಾಗ್ಲೂ ಆಗಲ್ಲ ಮ್ಯಾಮ್, ಮಾಡರ್ನ್ ಆಲ್ಜಿಬ್ರಾ ಆಗಲ್ಲ ಸುಮ್ಮನೆ. ಈಗ ಅದಕ್ಕೆ ಏನ್ ಮಾಡ್ತೀನಿ ಅದನ್ನ ನೋಡಿ, ಕಾಂಪ್ಲೆಕ್ಸ್. ಓಕೆನಾ? ಪ್ಲಸ್ PD, ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್, ಇಂಟಿಗ್ರಲ್ ಈಕ್ವೇಶನ್, ನ್ಯೂಮರಿಕಲ್ ಅನಾಲಿಸಿಸ್, ಇಷ್ಟು ಮಾಡ್ತೀನಿ ನಾನು. ಓಕೆನಾ? ಸೊ ಮಾಡರ್ನ್ ಒಂದು ದಯವಿಟ್ಟು ಕ್ಷಮಿಸಿ, ಅದೊಂದು ರೆಫರ್ ಮಾಡಿ ಅಲ್ಲಿ. ಓಕೆನಾ? ವಿಡಿಯೋಸ್ ನಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಇದೇನಾ ಸರ್? ತುಂಬಾನೇ ಚೆನ್ನಾಗಿದಾವೆ ಸರ್. ಪಾಯಿಂಟ್ಸ್ ಎಲ್ಲ ಮಾಡ್ಕೊಂಡಿದೀವಿ. ಬಟ್ ಹಾ, ಏನಂದ್ರೆ ಸರ್, ನಮ್ಮ ಮೇಲೆ ಡಿಪೆಂಡ್ ಸರ್. ಸ್ಟೇಟ್ಮೆಂಟ್ ಗಳೆಲ್ಲ ರೀಕಾಲ್ ಆಗ್ಬೇಕು ಸರ್. ಹಾ ಸರ್, ಅದು ಪೂರ್ತಿ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಅದು. ಸರ್. ಆಮೇಲೆ ನೋಡಿ ಏನಂತಂದ್ರೆ, ಇಲ್ಲಿ ನೋಡಿ, ಈ 10ನೇ ತಾರೀಕಿಂದ 15ನೇ ತಾರೀಕಿನ ತನಕ. ಓಕೆನಾ? ಸರಿ ಸರ್. ಏನಂತಂದ್ರೆ ಸರ್, 5 ಡೇಸ್ ಸರ್. ನಾವು KSET 2013ರಿಂದ ಸರ್ 2021 ತನಕ ಏನ್ ಕ್ವಶನ್ ಪೇಪರ್ಸ್ ಇದೆ ನೋಡಿ, A to Z, 1ನೇ ಕ್ವಶನ್ ಇಂದ 60ನೇ ಕ್ವಶನ್ ತನಕ ಇದೆ ಅಲ್ವಾ ಮ್ಯಾಥ್ಸು? ಎಸ್ ಸರ್. ವಿತ್ ಸ್ಟಾಟ್ಸ್ ಕೆಲವೊಂದು ಇದೆ ಅಲ್ಲಿ.
ಒಂದು 4-5 ಕ್ವಶನ್ಸ್ ಇದೆ ಸರ್ ಈಸಿಯಾಗಿ, ಅದನ್ನ ಡಿಸ್ಕಸ್ ಮಾಡ್ಕೊಡ್ತೀವಿ. ಓಕೆನಾ, ಎಲ್ಲ ಸಿಲೆಬಸ್ ಆದ್ಮೇಲೆ. ಸೊ ಅವಾಗ ಮಾಡರ್ನ್ ಆಲ್ಜಿಬ್ರಾ ಬರುತ್ತೆ ನೋಡಿ ಕ್ವಶನ್ಸ್, ಅದನ್ನ ಸಾಲ್ವ್ ಮಾಡ್ತೀನಿ. ಅದಕ್ಕೆ ವಿಡಿಯೋಸ್ ನೋಡ್ಬಿಡಿ. ಏನ್ ಸರ್, ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡ್ಕೊಂಬಿಡಿ ಸರ್. ಈಗ ನೋಡ್ಕೊಂಡು 10ನೇ ತಾರೀಕೊಳಗೆ ಸರ್ ಸ್ವಲ್ಪ ರೆಡಿ ಆಗ ನೀವು, ಮತ್ತೆ ಕ್ವಶನ್ ಸಾಲ್ವ್ ಮಾಡ್ತೀನಿ. ಅವಾಗ ರಿಸಲ್ಟ್ಸ್ ಎಲ್ಲ ಕೇಳ್ತೀನಿ ನಾನು. ಓಕೆನಾ, ಅವಾಗ ಅರ್ಥ ಆಗುತ್ತೆ ನೋಡಿ. ಹಾ ಸರ್, ಅದೊಂದು ರೆಫರ್ ಮಾಡಿ ಸರ್. ಓಕೆನಾ ಸರ್ ಸೆಟ್ ಅಪ್ ತಗೋರಿ ಸರ್, ಸಬ್ಜೆಕ್ಟ್ ವೈಸ್ ಮ್ಯಾಮ್ ಹೇಳಿ. ಟೆಸ್ಟ್ಗಳು ತಗೋರಿ ಸರ್, ಮತ್ತೆ ರಿವಿಷನ್ ಮಾಡಿ. ಆಗ್ಲಿ ಮ್ಯಾಮ್, ಆಗ್ಲಿ ಈಗ ಆಗುತ್ತೆ. ಈಗ ನೋಡಿ ಏನ್ ಮಾಡ್ತೀವಿ ಗೊತ್ತಾ, ನಾವು ಈಗ 1ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಟೆಸ್ಟ್ ಕೊಡ್ತೀವಿ ನಾವು. ಓಕೆನಾ, 1ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಸ್ವಲ್ಪ ಇದೆಲ್ಲ ಮುಗಿಸ್ಬಿಡ್ತೀನಿ ಫಸ್ಟ್ ಇವಾಗ. ಓಕೆನಾ, ಓಕೆ ಸರ್. ಈಗ ಕಾಂಪ್ಲೆಕ್ಸ್ ಆಯ್ತು ಅಂದ್ರೆ ಮುಗೀತ್ ಬಿಡಿ, ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಆದಂಗೆ. ಇವೆಲ್ಲ ಈಸಿ ಇದಾವೆ. ಇವು ಓಡಿ ಆಗಿದೆ ಅಲ್ವಾ, ನಾನು ಏನ್ ಹೇಳಿದಿನಲ್ಲ ಅಷ್ಟು ಓದ್ಕೊಳ್ಳಿ ಸಾಕು. ಯಾಕೆಂದ್ರೆ ನೋಡಿ ಇವಾಗ ಇಲ್ಲಿ ಮತ್ತೆ ಇಲ್ಲಿ 6 ಕ್ವಶನ್ ಬರ್ಬೋದು, 6 to 7 ಕ್ವಶನ್ಸ್. ಓಕೆನಾ, ತುಂಬಾ ಇದೆ ಇದು, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಜಾಸ್ತಿ ಹೋಗಂಗಿಲ್ಲ. ಇಂಪಾರ್ಟೆಂಟ್ ಇದೆ ನೋಡಿ, ಇಂಪಾರ್ಟೆಂಟ್ ಅನ್ನು ಮಾತ್ರ ಮಾಡಿದೀವಿ ಇಲ್ಲಿ ಓಡಿಯಲ್ಲಿ. ಓಕೆನಾ, ಅದಕ್ಕೆ ಅಷ್ಟು ಓದ್ಕೊಳ್ಳಿ ಸಾಕು. ಇವಾಗ ರಿಯಲ್ ಮುಗಿಯಕ್ ಬರ್ತಿದೆಯಲ್ವಾ? ಎಸ್ ಸರ್. ಈಗ ಯೂನಿಫಾರ್ಮ್ ಕನ್ವರ್ಜನ್ಸ್ ಮಾಡ್ತಿದ್ದಾರೆ ಸರ್, ಇನ್ನೇನು ಸ್ವಲ್ಪ ಇದೆ. ಅಲ್ಲಿ ಸೀರೀಸ್ ಮತ್ತೆ ಸೀಕ್ವೆನ್ಸ್ ಇದೆಯಲ್ಲ, ಅದನ್ನ ಕರೆಕ್ಟ್ ಆಗಿ ಓದ್ಕೊಡಿ, ಅಲ್ಲೇ ಜಾಸ್ತಿ ಕ್ವಶನ್ಸ್ ಬರೋದು. ಸೊ ಕೌಂಟಬಿಲಿಟಿ, ಸೀರೀಸ್ ಮತ್ತೆ ಸೀಕ್ವೆನ್ಸ್. ಓಕೆನಾ, ಅಲ್ಲಿ ಓದ್ಕೊಳ್ಳಿ ಅಷ್ಟೇ. ಯೂನಿಫಾರ್ಮ್ ಕನ್ವರ್ಜನ್ಸ್ ಈಸಿ ಇದೆ, ಯೂನಿಫಾರ್ಮ್ ಕಂಟಿನ್ಯೂಟಿ ಈಸಿ ಇದೆ. ಫಂಕ್ಷನ್ ಆಫ್ ಸೆವೆರಲ್ ವೇರಿಯಬಲ್ ನೋಡ್ಕೊಳ್ಳಿ. ಓಕೆನಾ, ಸೊ ಮೆಟ್ರಿಕ್ಸ್ ಬೇಸ್ ಅದೆಲ್ಲ ಇದೆ ನೋಡಿ, ಟೊಪಾಲಜಿ, ಮೆಟ್ರಿಕ್ಸ್ ಬೇಸ್ ಅದೆಲ್ಲ ನಾನು ರಿಸಲ್ಟ್ಸ್ ಕೊಟ್ಟಿದ್ದೀನಿ ನೋಡಿ. ಅಲ್ಲಿ ಜಸ್ಟ್ ಒಂದು 2 ಪೇಜ್ ಇದೆ ಅಲ್ವಾ, ಒಂದೊಂದ್ ಸ್ವಲ್ಪ ನೋಡ್ಕೊಂಡು ಹೋಗಿರಿ ಅಷ್ಟೇ. ಸೊ ಅಷ್ಟು ನೋಡ್ಕೊಂಡು ಹೋದ್ರೆ ಆಗುತ್ತೆ. ಮ್ಯಾಕ್ಸಿಮಮ್ ನೀವೇ ಕವರ್ ಮಾಡಿದ್ದೀವಿ ಸರ್ ಎಲ್ಲ. ಮ್ಯಾಕ್ಸಿಮಮ್ ಸಿಲೆಬಸ್ ನೀವೇ ಕವರ್ ಮಾಡಿ. ಇಲ್ಲ ಸರ್, ಸರ್ ಅಲ್ಲ ಅದು ದೊಡ್ಡ ಸರ್ ಇದೆ ಅಲ್ವಾ, ಜಾಸ್ತಿ ಇದೆ ಅದು. ಸರ್ ಒಂದೇ ಮಾಡ್ಬಿಟ್ರು, ಸರ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮ್ಯಾಕ್ಸಿಮಮ್ ಕವರ್ ಆಗ್ತಿತ್ತೇನೋ ಅಂತ. ಇಲ್ಲ ಸರ್, ಈಗ ಅವ್ರಿಗೆ ಕೇಳ್ಬೇಕದು. ಓಕೆನಾ, ನನ್ ಕೆಲಸ ನಾನು ಮಾಡಿದೀನಿ. ಅಲ್ಲ ಸರ್, ನಿಮ್ ಬಗ್ಗೆ ಏನಿಲ್ಲ ಬಿಡಿ ಸರ್, ಚೆನ್ನಾಗಿ ಮಾಡಿದ್ರಿ ಎಲ್ಲ. ನಾವೆಲ್ಲ ಮಲಗಿದವ್ರನ್ನ ಎಬ್ಸಿದ್ರಿ ನೀವು ಅಷ್ಟೇ. ಇಲ್ಲ ಸರ್, ಹಂಗೇನಿಲ್ಲ. ಸರಿ ಸರ್, ಆಯ್ತು ಸರ್. ಈಗ 7:30 ಫ್ರೀ ಇರ್ತೀರಾ? ಓಕೆ ಸರ್, 7:30. ಓಕೆನಾ, ಸೊ ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಮುಗಿದೋಗ್ಬಿಡುತ್ತೆ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, 7:30 ಮತ್ತೆ ಕ್ಲಾಸ್ ತಗೊಳ್ಬೋದಾ? ಓಕೆ ಸರ್. ಹಾ, ಓಕೆ ಮ್ಯಾಮ್, ಓಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. 7:30 ತಗೊಳ್ತೀನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.